Next chapter, why DGPS after GPS. ಸೊ ಡಿ ಜಿ ಪಿ ಎಸ್ ಬಗ್ಗೆ ಓದೋಣ ಇವಾಗ ನಾವು. ಸರ್ ಇಷ್ಟೊತ್ತನ ನಾವು ನೋಡಿದ್ವಿ, ಸ್ಯಾಟಲೈಟ್ ಸಿಗ್ನಲ್ಸ್ ಕಳಿಸ್ತು, ಪೊಸಿಷನ್ ಇನ್ಫಾರ್ಮೇಶನ್ ಕೂಡ ಬಂತು, ಆದರೆ ಅಲ್ಲಿ ನಮಗೆ ಎರರ್ಸ್ ಬಂತು ಸರ್. ಸ್ಯಾಟಲೈಟ್ ಎರರ್, ಕ್ಲಾಕ್ ಎರರ್, ಅಟ್ಮಾಸ್ಫಿಯರಿಕ್ ಎರರ್, ಮಲ್ಟಿಪಾತ್ ಎರರ್, ಹ್ಯಾಪಿಮರೀಸ್ ಎರರ್. ಸರ್ ಅದರಿಂದ ನನಗೇನಾಯ್ತು ಸರ್, ಆಕ್ಯುರೇಸಿ ನನಗೆ ಕಮ್ಮಿ ಆಯಿತು. ಅವಾಗ ನನಗೆ ಏನು ಬಂತು ಸರ್, ಲೆಸ್ ಆಕ್ಯುರೇಟ್ ಪೊಸಿಷನ್ ಬಂತಲ್ವಾ ನನಗೆ. ಇದು ನಿಮ್ಗೆ ಯೂಸ್ ಆಗುತ್ತೇನ್ರಿ? ನಮಗೆ ಪ್ರಾಪರ್ ಪಾಲಿಸಿಯಲ್ಲಿ ಯೂಸ್ ಆಗುತ್ತಾ? ನಮಗೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯೂಸ್ ಆಗುತ್ತೇನ್ರಿ ಇದು? ಒಂದು ನ್ಯಾವಿಗೇಷನ್ ಸಿಸ್ಟಮ್ ಅಲ್ಲಿ ಇದು ನಮ್ಗೆ ಯೂಸ್ ಆಗುತ್ತೇನ್ರಿ? ಪ್ರಾಬ್ಲಮ್ ಅಲ್ವೇನ್ರಿ ನಮಗೆ ಇದು? ಅದಕ್ಕಾಗಿ ಇವುಗಳನ್ನೆಲ್ಲ ನಾನು ಟ್ಯಾಕಲ್ ಮಾಡ್ಬೇಕಲ್ಲ ಸರ್, ಅದು ಒಂದು ಬರುತ್ತೆ ಇಲ್ಲಿ ನನಗೆ ಕ್ವಶನ್. ಐ ಹ್ಯಾವ್ ಟು ಟ್ಯಾಕಲ್ ದೀಸ್ ಎರರ್ಸ್, ರೈಟ್? ಇದಕ್ಕೆ ನಾನು ಏನ್ ಮಾಡಬೇಕು ನೋಡಿ, ಎಕ್ಸ್ ಅಂತ ಇದೆ ಸ್ಯಾಟಲೈಟ್ ಎರರ್, ಟೈಮ್ ಎರರ್ ವೈ ಅಂತ ಇದೆ, ಆರ್ಬಿಟಲ್ ಎರರ್ಸ್, ರೈಟ್? ಆರ್ಬಿಟಲ್ ಎರರ್ಸ್, ಮಲ್ಟಿಪಾತ್ ಎರರ್ಸ್. ನೋಡಿ ಇಷ್ಟು ತನ ನಾನು ಮಾತಾಡ್ದನಲ್ಲ ಎರರ್ಸ್ ಇದೆ ಅಂತ. ಇಲ್ಲಿ ಪ್ರತಿಯೊಂದು ಎರರ್ಗೆ ಅದರದೇ ಆದಂತಹ ಒಂದು ಕರೆಕ್ಷನ್ ಮಾಡಬೇಕು ಸರ್ ನಾನು. ಐ ಆಮ್ ಅಪ್ಲೈಯಿಂಗ್ ಕರೆಕ್ಷನ್ಸ್ based on the demands of the errors. That is called what, my dear friends? Differential correction. ಏನು ಹೇಳಿ? ಡಿಫ್ರೆನ್ಷಿಯಲ್ ಕರೆಕ್ಷನ್. ಸೊ ಇವಾಗ ನಾನು ಇವತ್ತು ಹೇಳ್ತೀರಾ, ಐ ಆಮ್ ಡೂಯಿಂಗ್ ಡಿಫ್ರೆನ್ಷಿಯಲ್ ಕರೆಕ್ಷನ್ ಫಾರ್ ದ ಎರರ್ಸ್ ಆಫ್ ದ ಜಿ ಪಿ ಎಸ್. ಹ್ಯಾನ್ಸ್ ಓವರ್ ಆಲ್ ಐ ಕ್ಯಾನ್ ಕಾಲ್ ದಿಸ್ ಟೈಪ್ ಆಫ್ modified ಅಥವಾ ಅಡ್ವಾನ್ಸ್ಡ್ ಜಿ ಪಿ ಎಸ್ ಈಸ್ ಕಾಲ್ಡ್ ಆಸ್ ಡಿಫ್ರೆನ್ಷಿಯಲ್ ಜಿ ಪಿ ಎಸ್. ಇವಾಗ ಹೇಳಿ ನನಗೆ, ಡಿ ಜಿ ಪಿ ಎಸ್ ಅಂದ್ರೆ ಅರ್ಥ ಆಯ್ತಾ ನಿಮಗೆ? ಯಾಕೆ ಹೇಳ್ತಾ ಇದ್ದೀನಿ ಸರ್? ಸರ್ ಇದು ಕೂಡ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, ಅದಕ್ಕಾಗಿ. ಸೊ ಇವಾಗ ಹೇಳಿ ನನಗೆ, ಡಿ ಜಿ ಪಿ ಎಸ್ ಇಂದ ಏನು ಯೂಸ್ ಆಗುತ್ತೆ? ರೆಫರೆನ್ಸ್ ಸ್ಟೇಷನ್ ಅಂತ ಇರುತ್ತೆ, ನನಗೆ ನೋನ್ ಲೊಕೇಶನ್ ಇರುತ್ತೆ ಸರ್. ಫಸ್ಟು ಅಲ್ಲಿ ಡಿಫ್ರೆನ್ಷಿಯಲ್ ಕರೆಕ್ಷನ್ ಆಗುತ್ತೆ ಸರ್. ಎರರ್ ಕಾಂಪ್ಯೂಟೇಷನ್ ಅಟ್ ಅ ರೆಫರೆನ್ಸ್ ಸ್ಟೇಷನ್ ಕಾಲ್ಡ್ ಆಸ್ ನೋನ್ ಲೊಕೇಶನ್ ಅಲ್ಲಿ ಏನಾಗುತ್ತೆ? ಕರೆಕ್ಷನ್ಸ್ ಆಗುತ್ತೆ. ಕರೆಕ್ಷನ್ ಆದ್ಮೇಲೆ ನನಗೆ ಈ ಕರೆಕ್ಟೆಡ್ ಡೀಟೇಲ್ಸ್ ಸೆಂಡ್ ಆಗುತ್ತೆ ಥ್ರೂ ರೇಡಿಯೋ, ಥ್ರೂ ಇಂಟರ್ನೆಟ್ ಆರ್ ಥ್ರೂ ಲಿಂಕ್ಸ್. ಇವಾಗ ಥಿಂಕ್ ಮಾಡಿ, ಈ ಕರೆಕ್ಟೆಡ್ ಆಯ್ತಲ್ವಾ, ಇದು ನಾವು ಅಂದ್ರೆ ಯೂಸರ್ಸ್ ಗಳಿಗೆ ಈಗ ಬರುತ್ತೆ, ರೈಟ್? ಈ ರೋವರ್ ಏನ್ ಮಾಡುತ್ತೆ ಗೊತ್ತಾ? ಈ ರೋವರ್ ಅಂದ್ರೆ ನಾವು ಯೂಸರ್ ಮೊಬೈಲ್ ಅಲ್ಲಿ ಇರುತ್ತಲ್ಲ, ಇಟ್ ಅಪ್ಲೈಸ್ ದ ಕರೆಕ್ಷನ್ ಟು ಇಟ್ಸ್ ಮೆಜರ್ಮೆಂಟ್ಸ್. ಅವಾಗ ನಮ್ಗೆ ಕರೆಕ್ಟೆಡ್ ಮೆಜರ್ ಸಿಗುತ್ತೆ ನಮ್ಗೆ. ಕರೆಕ್ಟೆಡ್ ಮೆಜರ್ ಸಿಗುತ್ತೆ ನಮ್ಗೆ. ದಟ್ಸ್ ವೈ ಇವಾಗ ಹೇಳಿ ನನಗೆ, ಮುಂಚೆ ಲೆಸ್ ಆಕ್ಯುರೇಟ್ ಇತ್ತು, ಇವಾಗ ನನಗೆ ಹೈ ಆಕ್ಯುರೇಟ್ ಆಗಲ್ವಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಂಪ್ರೂವ್ಡ್ ಅಂಡ್ ಮೋರ್ ಆಕ್ಯುರೇಟ್ ಪೊಸಿಷನ್. ಆಫ್ಟರ್ ವಾಟ್? ಆಫ್ಟರ್ ಅಪ್ಲೈಯಿಂಗ್ DGPS. ಓಕೆ, ಇದಕ್ಕಿನ್ನ ಮೀರಿ ನನಗೆ ಅರ್ಥ ಮಾಡಿಸು ಅಂದ್ರೆ ಆಗಲ್ಲ ಫ್ರೆಂಡ್ಸ್. DGPS improves the positioning by applying corrections from ಎಲ್ಲಿಂದ ಸರ್? ರೆಫರೆನ್ಸ್ ಸ್ಟೇಷನ್ಸ್ ಅಲ್ಲಿ ಕರೆಕ್ಷನ್ ಮಾಡುತ್ತೆ. ಅದನ್ನೇ ಇಲ್ಲಿ ತಿಳಿಸಿದ್ದೀನಿ ನಾನು. ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ ಸರ್ ಡಿ ಜಿ ಪಿ ಎಸ್ ಅಂದ್ರೆ ಏನು. ಡಿ ಜಿ ಪಿ ಎಸ್, ಡಿಫರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. DGPS is a positioning technique that uses known reference station ಅಥವಾ base station to determine positioning errors and provide the correction to the rover ಅಥವಾ to the receiver. ಈಸಿಯಾಗಿ ಇವಾಗ ಅರ್ಥ ಆಯ್ತಲ್ವಾ ನಿಮ್ಗೆ? DGP improves what? Positioning by reducing what? Errors. Error ನ reduce ಮಾಡಿ accuracy ನ increase ಮಾಡಿ. Through what technology? That is called DGPS technology, sir. I hope you guys are getting it. ಇವಾಗ ಹೇಳಿ, ಕೀವರ್ಡ್ಸ್ ಏನೇನು ಬರ್ತಾ ಇದೆ ನಿಮಗೆ? ಡಿಫ್ರೆನ್ಷಿಯಲ್ ಕರೆಕ್ಷನ್ ಆಗ್ತಾ ಇದೆಯಾ? ಎಸ್. ಬೇಸ್ ಸ್ಟೇಷನ್ಸ್ ಅಲ್ಲಿ ಆಗ್ತಾ ಇದೆಯಾ? ಹೌದು. ರೋವರ್ ಅನ್ನೋದು ಒಂದು ಅನ್ನೋನ್ಸ್ ಲೊಕೇಶನ್ ಇದೆ ಅಲ್ವಾ, ಅಂದ್ರೆ ಎಕ್ಸಾಂಪಲ್ ಯೂಸರ್ಸ್ ನಾವು ಎರರ್ ಕರೆಕ್ಷನ್ಸ್ ಆಗುತ್ತೆ ಅಲ್ವಾ? ಹೌದು.
ಇದು ಎಲ್ಲ ಆದ್ಮೇಲೆ ನನಗೆ ಆಕ್ಯುರೇಟ್ ಮೆಜರ್ಮೆಂಟ್ಸ್ ಬರುತ್ತಾ ಸರ್? ಎಸ್ ಬರುತ್ತೆ ಇಡಿಯಸ್. ಹೆಂಗ್ ವರ್ಕ್ ಆಗುತ್ತೆ ಸುಮ್ಮನೆ ಗ್ಲಾನ್ಸ್ ಮಾಡಿ ಅಷ್ಟೇ. ಹೌ DGPS ವರ್ಕ್ಸ್. ಇಲ್ಲಿ GNSS ಸ್ಯಾಟಲೈಟ್ಸ್ ಇವೆ, ಇಲ್ಲಿಗೆ ಕಳಿಸ್ತಾ ಇದ್ದಾರೆ, ಬೇಸ್ ಸ್ಟೇಷನ್ಗೆ ಡೇಟಾ ಹೋಗ್ತಾ ಇದೆ. ಇಟ್ ರಿಸೀವ್ಸ್ ದ ಸ್ಯಾಟಲೈಟ್ ಸಿಗ್ನಲ್ಸ್, ಕಂಪೇರ್ಸ್ ವಿತ್ ದ ನೋನ್ ಪೊಸಿಷನ್ ಅಂಡ್ ಕಂಪ್ಯೂಟ್ಸ್ ದ ಎರರ್ಸ್. ಆಯ್ತಾ? ಎರರ್ ಕಂಪ್ಯೂಟೇಷನ್ ಆಯ್ತು. ಇವಾಗ ಕರೆಕ್ಷನ್ ಡೇಟಾ ಇರುತ್ತೆ. ಇಟ್ ಕ್ಯಾನ್ ಬಿ ಸೆಂಡ್ ಥ್ರೂ ರೇಡಿಯೋ, ಇಂಟರ್ನೆಟ್ ಆರ್ ಅದರ್ ಲಿಂಕ್. ಇವಾಗ ಏನಾಗುತ್ತೆ ಗೆಳೆಯರೆ, ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ರೋವರಿಗೆ ಹೋಗುತ್ತೆ. ಅಂದ್ರೆ ನಾವು ಅಲ್ವಾ, ಯೂಸರ್ಸ್ಗಳಿಗೆ ಹೋಗುತ್ತೆ. ನಾವೊಂಥರ ಅನ್ನೋನ್ ಲೊಕೇಶನ್ಸ್. ಅದಕ್ಕೆ ನೀವು ತಿಳ್ಕೋಬೇಕು ಕರೆಕ್ಷನ್ಸ್ ಎಲ್ಲಾಗ್ತಾ ಇದೆ ಅಂತ. ಕರೆಕ್ಷನ್ ಇಸ್ ಹ್ಯಾಪ್ನಿಂಗ್ ಎಟ್ ನೋನ್ ಲೊಕೇಶನ್ಸ್. ಬಟ್ ಈ ಕರೆಕ್ಷನ್ಸ್ ಆಗಿರೋದನ್ನ ಅಪ್ಲೈ ಮಾಡ್ತಾ ಇದಾರಲ್ಲ, ಅದು ಎಲ್ಲಿ? ಅನ್ನೋನ್ ಲೊಕೇಶನ್ಸ್ ಅಲ್ಲಿ, ಯೂಸರ್ ಅಲ್ಲಿ, ಮೊಬೈಲ್ಸ್ ಅಲ್ಲಿ ಅಪ್ಲೈ ಆಗುತ್ತೆ. ರಿಸೀವರ್ ಕರೆಕ್ಷನ್ಸ್ ಇಲ್ಲಿದೆ ನೋಡಿ. ರಿಸೀವ್ಸ್ ಕರೆಕ್ಷನ್ಸ್ ಅಂಡ್ ಅಪ್ಲೈಸ್ ದೆಮ್ ಟು ಗೆಟ್ ಮೋರ್ ಆಕ್ಯುರೇಟ್ ಪೊಸಿಷನ್. thereby I will be getting improved position. This is how DGPS works. ಸರ್ ಹೆಂಗೆ ಇದು ಎಫೆಕ್ಟಿವ್ ಆಗಿರುತ್ತೆ ಸರ್? ಇದು ಏನೋ ಎರರ್ಸ್ ಕಮ್ಮಿ ಮಾಡುತ್ತೆ ಅಂತೀರಾ? ಯಾವ್ದು ಎರರ್ ಕಮ್ಮಿ ಮಾಡುತ್ತೆ ನೋಡಿ? ಸ್ಯಾಟಲೈಟ್ ಎರರ್ನ ಕಮ್ಮಿ ಮಾಡುತ್ತೆ, ಕ್ಲಾಕ್ ಎರರ್ನ ರಿಡ್ಯೂಸ್ ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ಎರರ್ನ ರಿಡ್ಯೂಸ್ ಮಾಡುತ್ತೆ, ಎಪೆಮೆರಿಸ್ ಎರರ್ನ ರಿಡ್ಯೂಸ್ ಮಾಡುತ್ತೆ. ಓವರ್ ಆಗಿ ನನಗೆ ಪೊಸಿಷನಲ್ ಕನ್ಸಿಸ್ಟೆನ್ಸಿ ಸಿಗುತ್ತಲ್ವಾ ನನಗೆ ಈ DGPS ಇಂದ. ಅದಕ್ಕಾಗಿ ಈ ಒಂದು ಮೈನ್ಯೂಟ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಅಲ್ಲಿ DGPS uses a known reference ಅಥವಾ base station for what? To determine the errors and provide the correction to the rover for improved accuracy. ಇವಾಗ ಗೊತ್ತಾಯ್ತು ಅನ್ಕೊಂತೀನಿ. ಓಕೆ, ಇವಾಗ ಹೇಳಿ, DGPS ಅನ್ನೋದು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಯಾಟಲೈಟ್ ಸಿಸ್ಟಮ್ ಇದು? ನೋ ಮೈ ಡಿಯರ್ ಫ್ರೆಂಡ್ಸ್, ತಪ್ಪು ತಿಳ್ಕೊಬೇಡಿ. ಇದೊಂದು ಸಿಸ್ಟಮ್ ಅಲ್ಲ. ಜಸ್ಟ್ GPS ತಾನಾಗಿ ತಾನು ಆಕ್ಟ್ ಮಾಡ್ತಾ ಇದೆ. ಸಿಗ್ನಲ್ಸ್ ಇಲ್ಲಿ ಕಳಿಸ್ತಾ ಇದೆ ಒಂದು ಬೇಸ್ ಸ್ಟೇಷನ್ ಅಥವಾ ರೆಫರೆನ್ಸ್ ಸ್ಟೇಷನ್. ಇಟ್ ಈಸ್ ಜಸ್ಟ್ ಅಪ್ಲೈಯಿಂಗ್ ದ ಕರೆಕ್ಷನ್ಸ್ ಡಿಫರೆನ್ಷಿಯಲಿ. ದೆನ್ ಇಟ್ ಈಸ್ ಸೆಂಡಿಂಗ್ ಟು ದ ರೋವರ್ ವಿಚ್ ಇಸ್ ಕಾಲ್ಡ್ ಆಸ್ ಅನ್ನೋನ್ ಲೊಕೇಶನ್. ಬೈ ವಾಟ್ ಸರ್? ಬೈ ಇಂಟರ್ನೆಟ್. ಬೈ ವಾಟ್? ಬೈ ಲಿಂಕ್ಸ್, using so and so protocols. By using so and so protocols, ರೋವರ್ಸ್ ಹೋಗ್ತಾ ಇದೆ. ಅಲ್ಟಿಮೇಟ್ಲಿ ಐ ಆಮ್ ಗೆಟಿಂಗ್ ಯೂಸರ್ ನಮಗೆ ಕರೆಕ್ಟೆಡ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್. ಇವಾಗ ಹೇಳಿ, DGPS ಅಂದ್ರೆ ಡಿಫರೆನ್ಷಿಯಲ್ ಕರೆಕ್ಷನ್ ಟೆಕ್ನಿಕ್ ಸಿಸ್ಟಮ್ ದಟ್ ಈಸ್ ಬೇಸ್ಡ್ ಆನ್ GPS ಪೊಸಿಷನಿಂಗ್, ರೈಟ್? ಸರ್ ಇದಕ್ಕೂ ಏನಾದರೂ ಪ್ರಿನ್ಸಿಪಲ್ಸ್ ಇರುತ್ತಾ? ಸಿಂಪಲ್, ಸೇಮ್ ಇರುತ್ತೆ. ಜಸ್ಟ್ ಕರೆಕ್ಷನ್ ಮಾತ್ರ ಆ್ಯಡ್ ಆಗುತ್ತೆ ಗೆಳೆಯರೆ. ಓಕೆ, ನೋಡಿ ಇಲ್ಲಿ ಸ್ಯಾಟಲೈಟ್ ಇದೆ, ಸಿಗ್ನಲ್ಸ್ ಕಳಿಸಿದೆ, ಬೇಸ್ ಅಥವಾ ರೋವರಿಗೆ ಹೋಗಿದೆ. ಬೇಸ್ ನೋನ್ ಪಾಯಿಂಟ್ಸ್ ಏನಿರುತ್ತಲ್ಲ ಅಲ್ಲಿ 2 ಪೊಸಿಷನ್ಸ್ ಇರುತ್ತೆ. ಎರರ್ಸ್ ಅನ್ನ ಎಸ್ಟಿಮೇಟ್ ಮಾಡುತ್ತೆ. ಕರೆಕ್ಷನ್ ಇಸ್ ಸೆಂಟ್ ಟು ದ ರೋವರ್. ರೋವರ್ ಅಪ್ಲೈಸ್ ಕರೆಕ್ಷನ್ಸ್ ಅಂಡ್ ಮೋರ್ ಆಕ್ಯುರೇಟ್ ಪೊಸಿಷನ್ ವಿಲ್ ಬಿ ಗಾಟನ್. ಸಿಂಪಲ್ ಅದೇ ಪ್ರಾಸೆಸ್ ಇದೆ ನೋಡಿ. ಓಕೆ, ವೈ ಐ ಯೂಸ್ ದೀಸ್ ಇನ್ಫೋ ಸರ್? ಸರ್ ಬರೀ ನಾನು ಜಸ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಪ್ರಿಂಟ್ ಆದಂಗೆ ಬರೀ ಅಕ್ಷರಗಳು ಹೇಳಿದ್ರೆ ನಿಮಗೆ ಅರ್ಥ ಆಗ್ತಿತ್ತಾ? ಆಕ್ಚುಲಿ ಟುಡೇ ಐ ಆಮ್ ಫೀಲಿಂಗ್ ವೆರಿ ಸಿಕ್. ಐ ಆಮ್ ಫೀಲಿಂಗ್ ಕೋಲ್ಡ್, ಕಫ್ ಬಿಕಾಸ್ ಆಫ್ ಚೇಂಜ್ ಆಫ್ ವಾಟರ್ in this place. But still, it's my responsibility to finish the classes. Hence, I am doing this. ಅರ್ಥ ಆಯ್ತಾ? ವೈ ಐ ಆಮ್ ಯೂಸಿಂಗ್ ದಿಸ್ ಇನ್ಫಾರ್ಮೇಶನ್ ಸರ್? ಇನ್ಫೋಗ್ರಾಫಿಕ್ಸನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ? ಇವಾಗ ನೋಡಿ ಎಷ್ಟು ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಇವನ್ ಐ ಫೀಲ್ ವೆರಿ ಅಂಡರ್ಸ್ಟ್ಯಾಂಡಬಲ್ ಫಾರ್ಮೆಟ್ ಇದು. ನನಗೆ ಈಸಿಯಾಗಿ ಅರ್ಥ ಆಗುತ್ತೆ, ರೈಟ್? ಈ ಸಿಗ್ನಲ್ಸ್ ಇದೆ, ಇಲ್ಲಿ ಹೋಯ್ತು, ರೋವರ್ ಬೇಸ್ ಸ್ಟೇಷನ್ ಇದೆ, ಕರೆಕ್ಷನ್ ಡೇಟಾ ಕೊಡ್ತು, ಈ ಕರೆಕ್ಟೆಡ್ ಈ ರೋವರ್ಗೆ ಹೋಯ್ತು, ರೋವರ್ ಬಂದ್ಬಿಟ್ಟು ತಾನು ಅಪ್ಲೈ ಮಾಡಿಕೊಂಡು ನನಗೆ ಆಕ್ಯುರೇಟ್ ಪೊಸಿಷನ್ ಕೊಡ್ತು. ದಿಸ್ ಇಸ್ ಕಾಲ್ಡ್ ಎಸ್ DGPS ಅಂತ. ಇವಾಗ ಎಷ್ಟು ಚೆನ್ನಾಗಿ ಹೇಳ್ಬೋದು ನೋಡ್ರಿ ನಾನು. That's why I stress more on infographical method of study, my dear friends. Okay, even I feel easy when I'm doing this, when I'm studying this kind of methods, using these methods. Okay, ಅರ್ಥ ಆಯ್ತಲ್ವಾ? ಇವಾಗ ಬೇಸ್ ಸ್ಟೇಷನ್ ಅಥವಾ ರೆಫರೆನ್ಸ್ ಸ್ಟೇಷನ್ ನೋನ್ ಲೊಕೇಶನ್ ಇರುತ್ತೆ, ರೋವರ್ ಅನ್ನೋದು ಅನ್ನೋನ್ ಲೊಕೇಶನ್ ಇರುತ್ತೆ, ರೈಟ್? ಕರೆಕ್ಷನ್ಸ್ಗಳು ಸೆಂಡ್ ಮಾಡ್ತವೆ ರೋವರ್ಗೆ ವಿತ್ ಯೂಸಿಂಗ್ ಇಂಟರ್ನೆಟ್ ಆರ್ ಎಲ್ಸ್ ಪ್ರೋಟೋಕಾಲ್ ಅಥವಾ so and so. Rovers applies the corrections and ultimately I'll be getting the accurate ಅಥವಾ near accurate positioning details.
ರೈಟ್, ವೆರಿ ಇಂಪಾರ್ಟೆಂಟ್. ಸೊ DGPS ಸೀಕ್ವೆನ್ಸ್ ಏನಿರ್ಬೋದು ಹೇಳಿ ನೋಡೋಣ. ಡಿಫ್ರೆನ್ಷಿಯಲ್ ಕರೆಕ್ಷನ್ಸ್ ಆಗ್ತಾ ಇದೆ, ಬೇಸ್ ಸ್ಟೇಷನ್ಗೆ ಹೋಗಿದೆ ವಿಚ್ ಇಸ್ ನೋನ್ ಲೊಕೇಶನ್, ಅಲ್ಲಿಂದ ಕರೆಕ್ಷನ್ ಆಗಿ ಇಲ್ಲಿ ರೋವರಿಗೆ ಬಂದಿದೆ, ಯೂಸರ್ ರಿಸೀವರ್ ಅಟ್ ದ ಅನ್ನೋನ್ ಲೊಕೇಶನ್, ರೈಟ್. ಐ ಗಾಟ್ ದ ಇನ್ಫಾರ್ಮೇಶನ್. ಬಟ್ ಇನ್ನೊಂದು ಮೈನ್ಯೂಟ್ ಡೀಟೇಲ್ ಬರುತ್ತೆ ನಿಮಗೆ. ಸರ್, ರಿಯಲ್ ಟೈಮ್ ಕರೆಕ್ಷನ್ ಅಂದರೆ ಏನು, ಪೋಸ್ಟ್ ಪ್ರೊಸೆಸಿಂಗ್ ಕರೆಕ್ಷನ್ ಅಂದರೆ ಏನು ಸರ್? ನೋಡಿ, ಸಿಂಪಲ್ ಗೆಳೆಯರೆ, ಜಸ್ಟ್ ಕೀವರ್ಡ್ ಹೇಳ್ತೀನಿ. ಈ ಕರೆಕ್ಷನ್ ಏನೇನೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ, ರೈಟ್? ನಾನು ಈ ಕರೆಕ್ಷನ್ ಒಂದು ವೇಳೆ ನನಗೆ ಸರ್ವೆ ಟೈಮಲ್ಲಿ ಆಯಿತು ಅಂತಂದರೆ, ಅಂದರೆ ಡ್ಯೂರಿಂಗ್ ಸರ್ವೆ ಆಯಿತು ಅಂದರೆ, ದಟ್ ಈಸ್ ಕಾಲ್ಡ್ ಆಸ್ ರಿಯಲ್ ಟೈಮ್ ಕರೆಕ್ಷನ್. ಒಂದು ವೇಳೆ ದಿಸ್ ಕರೆಕ್ಷನ್ ಈಸ್ ಹ್ಯಾಪ್ನಿಂಗ್ ಆಫ್ಟರ್ ಸರ್ವೆ ಈಸ್ ಡನ್, ನಾನು ಒಂದು ಪ್ರಾಸೆಸ್ ಮಾಡ್ತಿರ್ತೀನಿ ಅಲ್ವಾ ಸಾಫ್ಟ್ವೇರಲ್ಲಿ, ಆವಾಗ ನಾನು ಕರೆಕ್ಷನ್ಸ್ ಅನ್ನ ಅಡ್ಜಸ್ಟ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಆಸ್ ಪೋಸ್ಟ್ ಪ್ರಾಸೆಸಿಂಗ್ ಕರೆಕ್ಷನ್, ರೈಟ್? ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ? ಸಿಲೆಬಸ್ ಅಲ್ಲಿ ಕೀವರ್ಡ್ ಇದೆ. ರಿಯಲ್ ಟೈಮ್ ಕರೆಕ್ಷನ್ ಅಂದ್ರೆ ಏನು, ಪೋಸ್ಟ್ ಪ್ರಾಸೆಸಿಂಗ್ ಕರೆಕ್ಷನ್ ಅಂದ್ರೆ ಏನು ಅಂತ ಇದೆ. ಅದಕ್ಕಾಗಿ ನನಗೆ ಸಿಲೆಬಸ್ ಫಸ್ಟ್ ಅಲ್ಲಿ ನಾನು ಯಾಕೆ ಹೇಳಿದೆ ನಿಮಗೆ, ದಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ಸ್. ರಿಯಲ್ ಟೈಮ್ DGPS ಅಂದ್ರೆ ಏನು, ಕರೆಕ್ಷನ್ಸ್ ಆರ್ ಟ್ರಾನ್ಸ್ಮಿಟೆಡ್ ಅಂಡ್ ಯೂಸ್ಡ್ ಇನ್ ದ ರಿಯಲ್ ಟೈಮ್. ರಿಯಲ್ ಟೈಮ್ ಅಂದ್ರೆ ಡ್ಯೂರಿಂಗ್ ಸರ್ವೇಸ್, ಡ್ಯೂರಿಂಗ್ ಕೀವರ್ಡ್, ಡ್ಯೂರಿಂಗ್ ಸರ್ವೆ ಅಲ್ಲೇ ನಾನು ಕರೆಕ್ಷನ್ ಮಾಡ್ತಾ ಇದ್ದೀನಿ ಅಂಡ್ ಐ ವಿಲ್ ಬಿ ಗೆಟ್ಟಿಂಗ್ ದ ಡೀಟೇಲ್ಸ್. ಪೋಸ್ಟ್ ಪ್ರೊಸೆಸ್ಡ್ DGPS ಅಂದ್ರೆ ಏನು, rover and base data are stored and corrections are applied during processing. ಅಂದ್ರೆ ಪೋಸ್ಟ್ ಸರ್ವೇಸರ್ ಇದು, ರೈಟ್? ಈ ತರನು ಕರೆಕ್ಷನ್ ಮಾಡ್ಬೋದಲ್ಲ ನಾನು. ಐ ಕ್ಯಾನ್ ಡೂ ಕರೆಕ್ಷನ್ಸ್ ಇನ್ 2 ways. It can be during survey, that is called real time. It can be post survey, that is called post processed one, right? Yes my dear friends. ಸೊ ಇಷ್ಟೆಲ್ಲ ಆಯಿತು, ಹೇಳಿದೆ ನಾನು. ಇವಾಗ ನೋಡಿ, ಬೇಸ್ ಸ್ಟೇಷನ್ ಅಂದರೆ ಏನು ಅಂತ ನಮಗೆ ಇವಾಗ ಗೊತ್ತಾಗುತ್ತಲ್ವಾ ನಿಮಗೆ? ಬೇಸ್ ಸ್ಟೇಷನ್ ಅಂದರೆ ಇಟ್ಸ್ ಅ ಬೇಸ್ ಆರ್ ರೆಫರೆನ್ಸ್ ಸ್ಟೇಷನ್ ಈಸ್ ಪೊಸಿಷನ್ಡ್ ಎಟ್ ದ ನೋನ್ ಲೊಕೇಶನ್. ನಮಗೆ ಗೊತ್ತು ಅದು ನೋನ್ ಲೊಕೇಶನ್, ಆ ಲೊಕೇಶನ್ ಅಲ್ಲಿ ಇಡ್ತೀನಿ ನಾನು. ಐ ವಿಲ್ ಬಿ ರಿಸೀವಿಂಗ್ ದ ಸಿಗ್ನಲ್ಸ್, receives the satellite signals, compares the measured position with its own position, compute the positioning errors and correction, provide the correction to the rovers. ಇಲ್ಲೇನಿದೆ, ನೋನ್ ಪೊಸಿಷನ್ ಇದೆ, ಕರೆಕ್ಷನ್ ಆಗ್ತಾ ಇದೆ. ಇವಾಗ ಏನಾಗುತ್ತೆ ರೋವರ್ಸ್ಗೆ? ರೋವರ್ಸ್ ಈಸ್ ದ ಯೂಸರ್ ರಿಸೀವರ್. ನೋಡಿ, ಯೂಸರ್ ರಿಸೀವರ್ ಪೊಸಿಷನ್ ಈಸ್ ಬೀಯಿಂಗ್ ಡಿಟರ್ಮೈನ್ಡ್. ಹೆಂಗೆ ಸರ್? ಸ್ಯಾಟಲೈಟ್ ಸಿಗ್ನಲ್ ಬಂತು, ರೋವರಿಗೆ ಬಂತಲ್ವಾ ನಮಗೆ. ರೋವರ್ ರಿಸೀವ್ಸ್, ಕರೆಕ್ಷನ್ಸ್ ಆರ್ ಅಪ್ಲೈಡ್ ಅಂಡ್ ಇಂಪ್ರೂವ್ ಪೊಸಿಷನ್ ಐ ಆಮ್ ಗೆಟಿಂಗ್, ರೈಟ್? ಸರ್, ಬೇಸ್ ಸ್ಟೇಷನ್ ಮತ್ತೆ ರೋವರ್ ಡಿಫ್ರೆನ್ಸ್ ಹೇಳ್ಬಿಡಿ ಪಟಪಟ. ಇದು ಒಂದು ನೋನ್ ಲೊಕೇಶನ್ ಇದೆ ಸರ್, ಇದು ಒಂದು ಅನ್ನೋನ್ ಇದೆ, ಅಥವಾ ಒಂದು ಯೂಸರ್ ಲೊಕೇಶನ್. ಇದು ಒಂದು ರೆಫರೆನ್ಸ್ ರಿಸೀವರ್ ಆದ್ರೆ ಇದು ಒಂದು ಯೂಸರ್ ರಿಸೀವರ್ ಆಗಿರ್ತಾರೆ. ಸರ್, ಇದು ಕರೆಕ್ಷನ್ ನ ಡಿಟರ್ಮೈನ್ ಮಾಡುತ್ತೆ ಸರ್, ಎಲ್ಲೆಲ್ಲಿ ಕರೆಕ್ಷನ್ ಆಗಿದೆ ಏನು ಎಂತ ಅಂತ. ಅದು ಬೇಸ್ ಸ್ಟೇಷನ್ ಅಲ್ಲಿ. ಆದ್ರೆ ಆ ಕರೆಕ್ಷನ್ಸ್ ಅನ್ನ ತಿಳ್ಕೊಂಡಿರುವಂತಹ ಬೇಸ್ ಸ್ಟೇಷನ್ ಏನ್ ಮಾಡುತ್ತೆ, ರೋವರ್ ಅಲ್ಲಿ ಅಪ್ಲೈ ಮಾಡುತ್ತೆ. ರೋವರ್ ಅಪ್ಲೈಸ್ ದ ಕರೆಕ್ಷನ್ಸ್. ಅರ್ಥ ಆಯ್ತಾ? ದಟ್ ಈಸ್ ದ ಬೇಸಿಕ್ ಡಿಫ್ರೆನ್ಸ್ ಸರ್. ಇವಾಗ ಹೇಳಿ, ಸ್ಯಾಟಲೈಟ್ GNS ಸಿಗ್ನಲ್ಸ್ ಇದೆ, ಬೇಸ್ ಸ್ಟೇಷನ್ಗೆ ಬಂತು, ಕರೆಕ್ಷನ್ ಡೇಟಾ ಇಲ್ಲಿ ಹೋಯಿತು, ಕಮ್ಯುನಿಕೇಶನ್ ಲಿಂಕ್ ಇಲ್ಲಿ ಬಂದ್ಬಿಟ್ಟು ಕರೆಕ್ಷನ್ ಡೇಟಾ ಈಸ್ ಯೂಸ್ಡ್ ಬೈ ದ ರೋವರ್ and that applies the correction to get what? Improved position. Thereby I'll be getting a more accurate position using the concept of DGPS. It can be real time, it can be post processing. How, what, how ಅಂತ ನಾನು ಹೇಳಿದೆ ಇವಾಗ, ರೈಟ್? ಎಸ್ ಸರ್, ಡಿಫರೆನ್ಷಿಯಲ್ ಕರೆಕ್ಷನ್ ಅಂದ್ರೆ ಏನು ಸರ್? ದ ಸೆಂಟ್ರಲ್ ಐಡಿಯಾ ಆಫ್ DGPS ಏನು ಹೇಳಿ? ಡಿಫರೆನ್ಷಿಯಲ್ ಕರೆಕ್ಷನ್, ರೈಟ್? ಕಾಮನ್ ಪೊಸಿಷನಿಂಗ್ ಎರರ್ಸ್ ಇರುತ್ತೆ ಅಂತ ಅನ್ಕೊಳ್ಳೋಣ. ದಿಸ್ ಈಸ್ ಎಸ್ಟಿಮೇಟೆಡ್ ಯೂಸಿಂಗ್ ರೆಫರೆನ್ಸ್ ಸ್ಟೇಷನ್. ಕರೆಕ್ಷನ್ಸ್ ಜನರೇಟ್ ಆಗುತ್ತೆ, ರೋವರ್ ಅಲ್ಲಿ ಕರೆಕ್ಷನ್ಸ್ ಅಪ್ಲೈ ಮಾಡ್ತೀನಿ, ಐ ವಿಲ್ ಬಿ ಗೆಟಿಂಗ್ ಇಂಪ್ರೂವ್ಡ್ ಪೊಸಿಷನ್. How I am getting improved position?
by correcting the errors, different errors differentially, right? ಅರ್ಥ ಆಯ್ತಾ ಸರ್? ವಾಟ್ ಕ್ಯಾನ್ ಬಿ ದ ಎರರ್ಸ್ ಡಿಫರೆನ್ಷಿಯಲ್ ಕರೆಕ್ಷನ್ಸ್ ಅಲ್ಲಿ? ಅದೇ ಗೆಳೆಯರಿ, ಸ್ಯಾಟಲೈಟ್ ಎಪಿಮೆರೀಸ್ ಅಥವಾ ಕ್ಲಾಕ್ ಎರರ್ಸ್ ಅಥವಾ ಆರ್ಬಿಟಲ್ ಎರರ್ಸ್, ಅಟ್ಮಾಸ್ಫಿರಿಕ್ ಎರರ್ಸ್ ದಟ್ ಕ್ಯಾನ್ ಬಿ ಅಯೋನಿಕ್ ಅಥವಾ ಟ್ರೋಪೋಸ್ಫಿರಿಕ್. ಎಪಿಮೆರೀಸ್ ಎರರ್ ಅಂದ್ರೆ ಹೇಳಿದೆ ನಾನು, ಒಂದೊಂದ್ಸಲಿ ಆರ್ಬಿಟ್ ಕೂಡ ಇನ್ಫಾರ್ಮೇಶನ್ ರಾಂಗ್ ಆಗಿರುತ್ತೆ, ಅವಾಗ ಎಪಿಮೆರೀಸ್ ಎರರ್ ಬರುತ್ತೆ, ರೈಟ್? ಅರ್ಥ ಆಯ್ತಾ? ಸೊ ಇವಾಗ ಹೇಳಿ ನನಗೆ, ರಿಯಲ್ ಟೈಮ್ ಡಿಫರೆನ್ಷಿಯಲ್ ಕರೆಕ್ಷನ್ ಅಂದ್ರೆ ಏನು ಹೇಳಿ ಗೆಳೆಯರೆ? ಹೇಳಿದ್ದೀನಿ ನಾನು ಕೀವರ್ಡ್. ಸರ್, ಕರೆಕ್ಷನ್ ಈಸ್ ಡೆಲಿವರ್ಡ್ ಟು ದ ರೋವರ್ ಡ್ಯೂರಿಂಗ್ ಫೀಲ್ಡ್ ಆಪರೇಷನ್. ಸಪೋಸ್ ನಾವು ಫ್ಯೂಚರಲ್ಲಿ ಲ್ಯಾಂಡ್ ಸರ್ವೇರ್ ಆಗ್ತೀನಿ, ನನಗೆ ಅಲ್ಲೊಂದು ಸೋ ಆ್ಯಂಡ್ ಸೋ ಪ್ಲೇಸಲ್ಲಿ ನಾನು ಪೊಸಿಷನ್ಸನ್ನು ಟ್ರ್ಯಾಕ್ ಮಾಡಬೇಕು. ಐ ಆಮ್ ಗೆಟಿಂಗ್ ಪೊಸಿಷನಲ್ ಎರರ್ಸ್. ಸೊ ನನಗೆ ಈಗ ಏನಾಗಬೇಕು, ನಾನು ಕರೆಕ್ಷನ್ಸ್ ಅಪ್ಲೈ ಮಾಡ್ತೀನಿ, ರಿಯಲ್ ಟೈಮ್ ಎರರ್ಸ್ ಅದನ್ನ ಕರೆಕ್ಷನ್ ಮಾಡ್ತೀನಿ. ಅದು ಎಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂದರೆ, ನಾನು ಫೀಲ್ಡಲ್ಲೇ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಅಂದರೆ ಅರ್ಥ, ದಟ್ ಈಸ್ ಕಾಲ್ಡ್ ರಿಯಲ್ ಟೈಮ್ ಕರೆಕ್ಷನ್. ಅರ್ಥ ಆಯ್ತಾ? ಬೇಸ್ ಸ್ಟೇಷನ್ ಇದೆ, ಕರೆಕ್ಷನ್ ಡೇಟಾ ಇದೆ, ಕಮ್ಯುನಿಕೇಶನ್ ಲಿಂಕ್ ಕೂಡ ಇದೆ. ಸರ್ ಹೆಂಗೆ ಲಿಂಕ್ ಇರುತ್ತೆ ಸರ್? ಇಲ್ಲಿ ಒಂದು ಲಿಂಕ್ ಇದೆ ಅಂತ ಹೇಳ್ತಾ ಇದ್ದೀರಾ, ಲಿಂಕು ಅಂತ. ನೋಡಿ, ಇವಾಗ ನಾವು ಇಂಟರ್ನೆಟ್ ಜಮಾನದಲ್ಲಿದ್ದೀವಿ, ಅಥವಾ ಒಂದು ಹೈಲಿ ಎಲೆಕ್ಟ್ರೋಮ್ಯಾಗ್ನೆಟಿಕಲ್ ವೇವ್ಸ್ ಇಂದ ಯೂಸ್ ಮಾಡಿಕೊಂಡು ಒಂದು ಕಮ್ಯುನಿಕೇಶನ್ ಟೆಕ್ನಾಲಜೀಸ್ಗಳನ್ನು ನಾವು ತಂದಿದ್ದೀವಿ, ರೈಟ್? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಬೇಸ್ ಸ್ಟೇಷನ್ ಅಲ್ಲಿ ಕರೆಕ್ಷನ್ ಮಾಡಬೇಕು ಅನ್ಕೊಂಡಿರುವಂತಹ ಡೇಟಾ is being sent to rover for the correction, for applying the corrections. ಇಷ್ಟೆಲ್ಲ ಹೋಗಬೇಕು ಅಂದರೆ ಸುಮ್ಮನೆ ಹೋಗುತ್ತೇನ್ರಿ ಅದು? ಇಟ್ ಗೋಸ್ ಥ್ರೂ ರೇಡಿಯೋ, ಇಟ್ ಗೋಸ್ ಥ್ರೂ ಇಂಟರ್ನೆಟ್. ಇಲ್ಲಿ ಇಂಟರ್ನೆಟ್ ಅಲ್ಲಿ ನೀವು ಏನೇ ಕಳಿಸ್ಬೇಕು ಅಂದರೆ ಯು ಹ್ಯಾವ್ ಟು ಫಾಲೋ ವಾಟ್? ಪ್ರೋಟೋಕಾಲ್ಸ್, ರೈಟ್? ನೀವು ಆಲ್ರೆಡಿ ಕಂಪ್ಯೂಟರ್ ಬೇಸಿಕ್ಸ್ ನಾಲೆಜ್ ಗೊತ್ತು ನಿಮಗೆ. ಯು ಹ್ಯಾವ್ ರೆಡ್ ಇನ್ ಕಮ್ಯುನಿಕೇಶನ್ ಗ್ರೂಪ್ ಸಿ ಅಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಕಂಪ್ಯೂಟರ್ ಓದ್ತೀರಾ, ಆ ಕಂಪ್ಯೂಟರ್ಲಿ ಸೈಬರ್ ಸೆಕ್ಯೂರಿಟಿಯಲ್ಲಿ ಪ್ರೋಟೋಕಾಲ್ಸ್ ಓದ್ತೀರಾ, ರೈಟ್? ಇಲ್ಲಿ ನಾನು ಯಾವ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಾನು ಇಲ್ಲಿ ಹೇಳೋ ಉದ್ದೇಶ ಅದೇ ಆಗಿತ್ತು. NTRIP ಮುಂದೆ ಓದೋಣ. ದಿಸ್ ಈಸ್ ಆಲ್ಸೋ ಕಾಲ್ಡ್ IP, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಬರುತ್ತೆ ಗೆಳೆಯರೆ, ರೈಟ್? ಆವಾಗ ರೋವರ್ ಹೋಗುತ್ತೆ, ರೋವರ್ ಕರೆಕ್ಷನ್ ಡೇಟಾನ ರಿಯಲ್ ಟೈಮ್ ಅಲ್ಲಿ ಅಪ್ಲೈ ಮಾಡುತ್ತೆ, ಕರೆಕ್ಷನ್ಸ್ ಆರ್ ಅಪ್ಲೈಡ್, ದೆನ್ ಐ ವಿಲ್ ಬಿ ಗೆಟಿಂಗ್ ಅಕ್ಯುರೇಟ್ ಪೊಸಿಷನ್. ಇದು ಒಂದು ರಿಯಲ್ ಟೈಮ್ ಆಯಿತು ಸರ್. ಸರ್, ಪೋಸ್ಟ್ ಪ್ರೊಸೆಸ್ಡ್ ಅಂದರೆ ಸಿಂಪಲ್. ಕರೆಕ್ಷನ್ಸ್ ಆರ್ ಸ್ಟೋರ್ಡ್, ರೆಕಾರ್ಡೆಡ್, ಅಪ್ಲೈಡ್ ಡ್ಯೂರಿಂಗ್ ಪ್ರೊಸೆಸಿಂಗ್ ಅಥವಾ ಆಫ್ಟರ್ ಫೀಲ್ಡ್ ಅಬ್ಸರ್ವೇಷನ್. ಬೇಸಿಕ್ ಅರ್ಥ ಆಯ್ತೇನ್ರಿ? ಬೇಸ್ ಸ್ಟೇಷನ್ ಇದೆ, ರೋವರ್ಗೆ ಡೇಟಾ ಹೋಗಿದೆ, ಆ ಎರರ್ಸ್ಗಳು ಏನೇನು ಮಾಡಬೇಕು, ಕರೆಕ್ಷನ್ಸ್ ಏನೇನು ಮಾಡಬೇಕು ನಾನು ತಿಳ್ಕೊಂಡೆ, ಅದನ್ನು ಸ್ಟೋರ್ ಮಾಡಿದೆ, ನಾನು ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಹಾಕಿರ್ತೀನಲ್ವಾ. ಈಗ ನಾನು ಏನೇನು ಕರೆಕ್ಷನ್ ಮಾಡಬೇಕು ಅಂತ ಅಂತಿದ್ದೀನಿ, ಎಲ್ಲೋ ಒಂದು ಕಡೆ ಒಂದು ಸೈಬರ್ ಅದರಲ್ಲಿ ಕುಂತು ನಾನು ಕರೆಕ್ಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಅಂದರೆ ಆಫ್ಟರ್ ಸರ್ವೆ, ಆಫ್ಟರ್ ಫೀಲ್ಡ್ ವಿಸಿಟ್. ದಿಸ್ ಈಸ್ ಕಾಲ್ಡ್ ವಾಟ್ ಗೆಳೆಯರೆ? ದಿಸ್ ಈಸ್ ಪೋಸ್ಟ್ ಪ್ರಾಸೆಸ್ಡ್ ಡಿಫರೆನ್ಷಿಯಲ್ ಕರೆಕ್ಷನ್ ಅಂತ ಹೇಳಿದೆ, ರೈಟ್? ಓಕೆ, ಎಸ್. ಇದನ್ನು ಜಸ್ಟ್ ನೋಡ್ಕೊಳ್ಳಿ. ಐ ವಿಲ್ ಬಿ ಗಿವಿಂಗ್ ದಿಸ್ PPT ಸ್ಲೈಡ್ಸ್. ಓಕೆ, ಎಸ್. ಇವಾಗ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಹೈಯರ್ ಆಕ್ಯುರೇಸಿ ದ್ಯಾನ್ ದ ರಿಯಲ್ ಟೈಮ್ DGPS. ಈ ಪೋಸ್ಟ್ ಪ್ರಾಸೆಸಿಂಗ್ ಏನಿದೆ ಅಲ್ವಾ, ದಿಸ್ ಆಕ್ಯುರೇಸಿ ಈಸ್ ಮೋರ್ ದ್ಯಾನ್ ದ ರಿಯಲ್ ಟೈಮ್ ಅಂತೆ. ಯಾಕೆ ಹೇಳಿ? ಇಲ್ಲಿ ವೇರಿಯಸ್ ಟೆಕ್ನಾಲಜಿಕಲ್ ಟೂಲ್, ಸಾಫ್ಟ್ವೇರ್ಸ್ ಅಪ್ಲೈ ಮಾಡ್ತೀವಿ ನಾವು. ಸಮ್ಟೈಮ್ಸ್ ಎರರ್ ಕ್ಯಾನ್ ಬಿ ಹ್ಯಾಪನ್ ಇನ್ ದ ರಿಯಲ್ ಟೈಮ್, ಬಟ್ ಇಲ್ಲಿ ಆಗಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಡಿಫ್ರೆಂಟ್ ಕೋಡಿಂಗ್, ಸಾಫ್ಟ್ವೇರ್ಸ್, ಪ್ರೋಗ್ರಾಮ್ಸ್, ಡೇಟಾಬೇಸ್, ಸೊ ಆ್ಯಂಡ್ ಸೊ ಎಷ್ಟೋ ಕರೆಕ್ಷನ್ಸ್ ಆಗಿ ಬರ್ತಾ ಇರುತ್ತೆ. ಅದಕ್ಕಾಗಿ ಇದೊಂದು MCQ ಪಾಯಿಂಟ್ ಆಗಿರುತ್ತೆ ನಿಮಗೆ. ಇನ್ನೊಂದ್ಸಲಿ ಓದಿ ಈ PPT ಸ್ಲೈಡ್ಸನ್ನು, ಒಂದೊಂದು ಲೈನು ಬಿಡೋಕೆ ಹೋಗ್ಬೇಡಿ. ಒಂದೊಂದು ಲೈನಲ್ಲೂ ಒಂದೊಂದು MCQ ಥರ ಮಾಡಿದ್ದೀನಿ. ಓಕೆ, ಮೈ ಡ್ಯೂಟಿ ಇಸ್ ಟು ಗಿವ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಬೌಟ್ ದ ಸಬ್ಜೆಕ್ಟ್. ಅಗೇನ್ ಐ ವಿಲ್ ಬಿ ಗಿವಿಂಗ್ 1000+ MCQs ಕೊಡ್ತೀನಿ ಅಂತ ಅನ್ಕೊಳ್ಳಿ. ಅದನ್ನು ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಒಂದು ಕಾನ್ಸೆಪ್ಚುಯಲ್ ಬಿಲ್ಡ್ ಆಗಬೇಕಲ್ವಾ ನಿಮಗೆ, ರೈಟ್? ಯು ಜಸ್ಟ್ ಟ್ರೈ ಟು ರೀಡ್ ದಿ ಸ್ಲೈಡ್ಸ್. ನೋಡಿ, ಮ್ಯಾಥ್ಸ್ಗೆನೆ ನೀವು ಏನಿಲ್ಲ ಅಂದರೂ 60+ ಕ್ಲಾಸಸ್ ಮಾಡ್ತಾ ಇದ್ದೀರಾ. ಕಾಂಟ್ ಯು ಏಬಲ್ ಟು ಸಿ ಮೈ 20 ಕ್ಲಾಸಸ್? ಆ 20 ಕ್ಲಾಸಸ್ PPTs ಅಥವಾ PDFsಗಳನ್ನು ಓದೋಕ್ಕೆ ಕಷ್ಟ ಆಗ್ತಾ ಇದೆ ನಿಮಗೆ? ನೋ,
ಮೆನಿ ಆರ್ ಕಂಪ್ಲೇನಿಂಗ್ ದೀಸ್ PPTs ಆರ್ ಬಿಕಮಿಂಗ್ ಹೆಕ್ಟಿಕ್. ನಾನು ಏನಂತ ಆನ್ಸರ್ ಮಾಡಬೇಕು ಹೇಳಿ? ಐ ಆಮ್ ಟೋಟಲಿ ಡಂಬ್ ಟು ಆನ್ಸರ್ ದಟ್ ಕ್ವಶನ್. ನನಗೇನು ಹೇಳಬೇಕು ಅಂತಾನೆ ಅರ್ಥ ಆಗಲ್ಲ. Read these statements. After long investment of quality time, I have generated these statements. It's not easy. People will tell it's AI. No. Before AI, I have brought through so and so books. ಆ ಬುಕ್ಸ್ಗಳಿಂದ ಇನ್ಫಾರ್ಮೇಷನ್ ಡ್ರ್ಯಾಗ್ ಮಾಡಿ, ಕಲೆಕ್ಟ್ ಮಾಡಿ, ವೇರಿಯಸ್ ಟಾಪಿಕ್ಸ್ ಅಂತೆ ಅದು ಅಂತೆ ತಗೊಂಡು ಮರ್ಜ್ ಮಾಡಿ, ಐ ಹ್ಯಾವ್ ಬ್ರಾಟ್ ದಿಸ್. ಓಕೆ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಎಫರ್ಟ್ಸ್ ಆ್ಯಂಡ್ ಆಲ್ಸೋ ಯು ಗೈಸ್ ಪುಟ್ ದ ಎಫರ್ಟ್. ಓಕೆ, ಜಸ್ಟ್ ಓದಿ, PPTsನ ಚೆನ್ನಾಗಿ ಓದ್ಕೊಳ್ಳಿ. ಜಸ್ಟ್ ಒಳ್ಳೆ ಸ್ಟೋರಿ ಓದ್ದಂಗೆ ಓದಿದ್ರು ನಿಮಗೆ ಇವಾಗ ಅರ್ಥ ಆಗುವಂಥ ಸಿನಾರಿಯೋ ಇದೆ ನಿಮಗೆ. ಓಕೆ, ಸೊ ರಿಯಲ್ ಟೈಮ್ DGPS, ಪೋಸ್ಟ್ ಪ್ರಾಸೆಸ್ DGPS ನಿಮ್ಗೆ ಅರ್ಥ ಆಗುತ್ತಲ್ವಾ ಇವಾಗ? ಸರ್, ಕರೆಕ್ಷನ್ ಅವೈಲೇಬಲ್ ಡ್ಯೂರಿಂಗ್ ದ ಸರ್ವೆ, ಇದು ಆಫ್ಟರ್ ದ ಸರ್ವೆ. ಸರ್, ಪೊಸಿಷನ್ ಇಮಿಡಿಯೇಟ್ಲಿ ಕರೆಕ್ಟೆಡ್ ಪೊಸಿಷನ್, ಇದು ಪೊಸಿಷನ್ ಆಫ್ಟರ್ ಪ್ರೊಸೆಸಿಂಗ್. ಇದಕ್ಕೆ ಡೇಟಾ ಕಮ್ಯುನಿಕೇಶನ್ ರಿಕ್ವೈರ್ಸ್ ರಿಯಲ್ ಟೈಮ್ ಕರೆಕ್ಷನ್ ಕಮ್ಯುನಿಕೇಶನ್. ಸರ್, ಇಲ್ಲಿ ಯೂಸಸ್ ದ ರೆಕಾರ್ಡೆಡ್ ಡೇಟಾ. ಬೆಸ್ಟ್ ಯೂಸ್ ಸ್ಟೇಕಿಂಗ್, ಮಷಿನ್ ಕಂಟ್ರೋಲ್, ಕನ್ಸ್ಟ್ರಕ್ಷನ್, ನ್ಯಾವಿಗೇಷನ್ ಇಮಿಡಿಯೇಟ್ ಆಗಿ ಬೇಕು ಅಂದಾಗ ನನಗೆ ಈ ರಿಯಲ್ ಟೈಮ್ನ ಕರೆಕ್ಷನ್ ಯೂಸ್ ಮಾಡ್ಬೋದು ನಾನು. ಇದು ಕಂಟ್ರೋಲ್ ಸರ್ವೆ, ಮ್ಯಾಪಿಂಗ್, ರಿಸರ್ಚ್, ಸೊ ಆ್ಯಂಡ್ ಸೊ ಆವಾಗ ನಾನು ಯೂಸ್ ಮಾಡ್ಬೋದು ಇದನ್ನ. ನಾರ್ಮಲ್ ಆಕ್ಯುರೇಸಿಸ್ ಇರುತ್ತೆ ಸರ್ ಇಲ್ಲಿ, ಆದರೆ ಹೈಯರ್ ಆಕ್ಯುರೇಸಿ ಈಸ್ ಇನ್ ವಾಟ್? ಹೈಯರ್ ಆಕ್ಯುರೇಸಿ ಪೋಸ್ಟ್ ಪ್ರಾಸೆಸಿಂಗಲ್ಲಿ ಇರುತ್ತೆ, ತಿಳ್ಕೊಳ್ಳಿ. MCQ, ಅದಕ್ಕೆ ಹೇಳಿದೆ ನಾನು. ಇಲ್ಲಿ ಫಾಸ್ಟ್ ರಿಸಲ್ಟ್ ಕೊಡುತ್ತೆ ಅನ್ಕೊಳ್ಳಿ, ಬಟ್ ಇಲ್ಲಿ ಸ್ಲೋ ಕೊಡುತ್ತೆ. ಯಾಕೆ ಹೇಳಿ ನೋಡೋಣ? ಪ್ರಾಸೆಸಿಂಗ್ ಆಗಬೇಕು. ಒಂದು ಸಾಫ್ಟ್ವೇರಲ್ಲಿ ಪ್ರಾಸೆಸ್ ಆಗಬೇಕಂದ್ರೆ ಅಷ್ಟು ಈಸಿನಾ ಗೆಳೆಯರೆ? ನೋ. ಅರ್ಥ ಮಾಡ್ಕೊಳ್ಳಿ, ವೆರಿ ಕೀ ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಹೇಳ್ತಾ ಇಲ್ಲ ನಾನು, ಸಿಲೆಬಸ್ ಪಾಯಿಂಟರ್ಸ್ ಇದೆ ಎಲ್ಲ, ರೈಟ್? ಎಸ್. ಸೊ ವಾಟ್ ಡಸ್ DGPS ಇಂಪ್ರೂವ್? ಏನೇನು ಮಾಡುತ್ತೆ ಸರ್ DGPS ಕ್ಯಾನ್ ರಿಡ್ಯೂಸ್ ದ ಎಫೆಕ್ಟ್ಸ್ ಆಫ್ ಕಾಮನ್ ಪೊಸಿಷನಿಂಗ್ ಎರರ್ಸ್. ಯಾವ್ಯಾವು? ಸ್ಯಾಟಲೈಟ್ ಎರರ್, ಕ್ಲಾಕ್ ಎರರ್ ಕಮ್ಮಿ ಮಾಡುತ್ತೆ, ಅಟ್ಮಾಸ್ಫಿಯರಿಕ್ ಎರರ್ ಕಮ್ಮಿ ಮಾಡುತ್ತೆ, ಟ್ರೋಪೋಸ್ಫಿಯರಿಕ್ ಎರರ್, ಅಯನೋಸ್ಫಿಯರಿಕ್ ಎರರ್ ಕಮ್ಮಿ ಮಾಡುತ್ತೆ, ಎಪಿಮೆರಿಸ್ ಎರರ್. ಸ್ಯಾಟಲೈಟ್ ಆರ್ಬಿಟಲ್ಲಿ ಸಮ್ಟೈಮ್ಸ್ ಏನಾಗಿರುತ್ತೆ, ಇನ್ಕ್ಲೈನ್ಡ್ ಆಗಿರುತ್ತೆ, ಸೊ ಆ್ಯಂಡ್ ಸೊ ಎರರ್ಸ್ ಇರುತ್ತೆ, ಅದನ್ನು ಕೂಡ ರಿಡ್ಯೂಸ್ ಮಾಡುತ್ತೆ ಡಿಯರ್ ಫ್ರೆಂಡ್ಸ್. ಇವುಗಳನ್ನೆಲ್ಲ ಇಂಪ್ರೂವ್ ಮಾಡುತ್ತಲ್ವಾ DGPS? ಅದಕ್ಕಾಗಿ ಹೇಳ್ತೀನಿ, DGPS ಈಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ ವಿಚ್ ಈಸ್ ನಾರ್ಮಲಿ ಯೂಸ್ಡ್ ನೌ. ಎಂಟೈರ್ ಮಾಡರ್ನ್ ಸರ್ವೇಲಿ ಇವಾಗ ಯೂಸ್ ಅದನ್ನೇ ಮಾಡ್ತಾ ಇದ್ದೀವಿ ಡಿಯರ್ ಫ್ರೆಂಡ್ಸ್. ಓಕೆ, ಸೊ ಮಾಸ್ಟರ್ ಐಡಿ ಏನು ಹೇಳಿ, GPS ಇದೆ, ಪೊಸಿಷನಿಂಗ್ ಇದೆ, ಆದರೆ ಕರೆಕ್ಷನ್ಸ್ ಇದೆ ಅಲ್ವಾ ಸರ್? ಅದಕ್ಕಾಗಿ ನಾನು DGPS ಯೂಸ್ ಮಾಡ್ತಾ ಇದ್ದೀನಿ. ಹಂಗಂತ ಇಲ್ಲಿ ಸಪ್ರೇಟ್ ಸ್ಯಾಟಲೈಟ್ ಅಲ್ಲ ಗೆಳೆಯರೆ, ಅದು ಬಂದ್ಬಿಟ್ಟು ಒಂದು ಟೆಕ್ನಾಲಜಿ ಆನ್ ದ ಗ್ರೌಂಡ್ ಐ ಆಮ್ ಯೂಸಿಂಗ್ ಟು ಕರೆಕ್ಟ್ ದೋಸ್. It can be real time, it can be post processed error correction. ಅರ್ಥ ಆಯ್ತಾ? ಓಕೆ, ಸೊ ಇವಾಗ ಹೇಳಿ ನನಗೆ, ಓವರಾಲ್ ಆಗಿ GPS ಇದೆ, GNS ಸ್ಯಾಟಲೈಟ್ಸ್ ಬಂದಿದೆ, ಸಿಗ್ನಲ್ಸು ಕೂಡ ಬಂತು ನನಗೆ, ಬೇಸ್ ಸ್ಟೇಷನ್ ಗೊತ್ತು ನನಗೆ, ನೋನ್ ಲೊಕೇಶನ್ ಅದು. ರೋವರ್ ಅಥವಾ ರಿಸೀವರ್ ಅಂದರೆ ಯೂಸರ್, ಅದು ಒಂದು ಅನ್ನೋನ್ ಲೊಕೇಶನ್ ಇರುತ್ತೆ. ಎರರ್ಸ್ಗಳನ್ನು ಎಸ್ಟಿಮೇಟ್ ಮಾಡ್ತೀನಿ, ಕರೆಕ್ಷನ್ಸ್ ಮಾಡ್ತೀನಿ. It can be a differential correction ಮಾಡಿದ್ಮೇಲೆ, it can be real time, it can be post processed correction. Ultimately I am getting improved positions. I hope you got it, the crux of the DGPS. Recently in the government circular ಬಂತು, ಏನು ಬಂತು ಗೊತ್ತಾ? ಸರ್ವೇಯರ್ಸ್, ಲ್ಯಾಂಡ್ ಸರ್ವೇಯರ್ಸ್ ಅವರಿಗೆ DGPS ಮತ್ತು ರೋವರ್ ಬಗ್ಗೆ 1 day or 2 day ಟ್ರೈನಿಂಗ್ ಕೊಡ್ರಿ ಅಂತ ಬಂತು. ಓಕೆ, ನೌ ಐ ಆಮ್ ಅಂಡರ್ಗೋಯಿಂಗ್ ಟ್ರೈನಿಂಗ್ ವೇರ್ ಐ ಗಾಟ್ ದಿಸ್ ಲೆಟರ್, ಸರ್ಕ್ಯುಲರ್ ಬಂತು ನನಗೆ. ಯಾವ ಥರ ಇದೆ ನೋಡಿ ಆ ಸರ್ಕ್ಯುಲರ್. ಓಕೆ, ಫ್ಯೂಚರಲ್ಲಿ ಅದನ್ನು ನೀವೇ ಮಾಡಬೇಕು. ಯು ಪೀಪಲ್ ಹ್ಯಾವ್ ಟು ಟೀಚ್ ದ ರೆಸ್ಪೆಕ್ಟಿವ್ ಡೊಮೇನ್ ಆಫೀಸರ್ಸ್ಗೆ DGPS ಅಂದರೆ ಏನು, ರೋವರ್ಸ್ ಅಂದರೆ ಏನು. ಓಕೆ, ನಿಮಗೆ ನಾಲೆಜ್ ಇಲ್ಲ ಅಂದರೆ ನೀವು ಬೇರೆಯವ್ರಿಗೆ ಹೇಳೋಕ್ಕಾಗುತ್ತಾ? ನೋ. ನಾವು ಯು ಪೀಪಲ್ ಆರ್ having enough knowledge about these technologies. Use it wisely. Okay, yes. So as usual, I always give this very important topics or heads in the last PPT slide, so please go through it. Now GNSS ಬಗ್ಗೆ ಓದೋಣ. ಈಗ ಏನಪ್ಪ ಇದು? GPS ಆಯಿತು, ಇವಾಗ GNSS ಏನು ಸರ್?
ಸೊ ಜಿ ಪಿ ಎಸ್ ಅನ್ನೋದು ಒಂದು ಸಿಂಗಲ್ ಕಾನ್ಸ್ಟಿಲೇಷನ್ ಆಗಿರುತ್ತೆ ಅಂತ ಅನ್ಕೊಳ್ಳೋಣ. ಏನಲ್ಲಿ ಸಿಂಗಲ್ ಕಾನ್ಸ್ಟಿಲೇಷನ್. ಆದ್ರೆ ಜಿ ಪಿ ಎಸ್ ಅನ್ನೋದು ಏನು ಸರ್, ಜಿ ಎನ್ ಎಸ್ ಎಸ್ ಅನ್ನೋದು ಏನು ಸರ್, ಅದು ಒಂದು ಮಲ್ಟಿಪಲ್ ಕಾನ್ಸ್ಟಿಲೇಷನ್ಸ್ ಆಗಿರುತ್ತೆ. ಗಾಟ್ ಇಟ್? ಮಲ್ಟಿಪಲ್ ಕಾನ್ಸ್ಟಿಲೇಷನ್ಸ್ ಆಗಿರುತ್ತೆ. ಸೊ ನೋಡಿ, ಇವಾಗ ವಿ ಹ್ಯಾವ್ ಆಲ್ರೆಡಿ ರೆಡ್ ವಾಟ್ ಸಿಂಗಲ್ ಕಾನ್ಸ್ಟಿಲೇಷನ್ ಓದಿದೀವಿ, ಒಂದು ಜಿ ಪಿ ಎಸ್ ಅಂತ ಓದಿದೀವಿ. ಅದು ಒಂದು ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ಓನ್ಲಿ ಜಿ ಪಿ ಎಸ್ ಸ್ಯಾಟಲೈಟ್ಸ್ ಇದೆ, ಸಿಗ್ನಲ್ ಸೆಂಡ್ ಮಾಡ್ತಾ ಇದೆ ಸ್ಯಾಟಲೈಟು. ಅಲ್ಲಿಂದ ಐ ಆಮ್ ಫೈಂಡಿಂಗ್ ಟೈಮಿಂಗ್, ಐ ಆಮ್ ಟ್ರೈಂಗ್ ಟು ಫೈಂಡ್ ರೇಂಜಿಂಗ್, measuring the travel time of signals using what? Using trilateral principle by computing position from the distance. ಅಂದ್ರೆ ನಾನು ಅದನ್ನ ಹೇಳಿದೆ, ರೇಂಜ್ ಅಥವಾ ಡಿಸ್ಟೆನ್ಸ್ ಮುಖಾಂತರ 4 ಸ್ಯಾಟಲೈಟ್ಸ್ ಮುಖಾಂತರ ಐ ವಿಲ್ ಬಿ ಗೆಟಿಂಗ್ ಒನ್ ಇಂಟರ್ಸೆಕ್ಷನ್ ಪಾಯಿಂಟ್ ವಿಚ್ ಇಸ್ ಕಾಲ್ಡ್ accurate 3D ಪೊಸಿಷನ್. ನನಗೆ ಕಂಡು ಹಿಡಿತಾ ಇದ್ದೀನಿ ನಾನು. ದಟ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ಆಸ್ ಟ್ರೈಲ್ಯಾಟ್ರೇಷನ್ ಅಂತ ಹೇಳಿದೆ. By overall doing that, I will be getting finally latitude ಏನು, longitude ಏನು, height ಏನು, ರೈಟ್? ಇದನ್ನ ಓದಿದ್ವಲ್ಲ ನಾವು ಇವಾಗ ಒಂದು ಸಿಂಗಲ್ ಜಿ ಪಿ ಎಸ್ ಇದ್ದಾಗ ಏನು ಅಂತ. ಸೊ ಇವಾಗ ಹೇಳಿ, ಒಂದು ಸ್ಯಾಟಲೈಟ್ ಅಲ್ಲ, ಒಂದಲ್ಲ, ಇವಾಗ ಜಿ ಪಿ ಎಸ್ ಜೊತೆ ಗ್ಲೋನಾಸ್ ಅಂತ ಇದೆ, ದಟ್ ಇಸ್ ಕಾಲ್ಡ್ ರಷ್ಯಾಸ್. ಗೆಲಿಲಿಯೋ ಅಂತ ಇದೆ, ದಟ್ ಇಸ್ ಕಾಲ್ಡ್ ಯು ಯುರೋಪಿಯನ್ ಯೂನಿಯನ್ ಅವ್ರದ್ದು. ಒಂದು ಬೇಡು ಅಂತ ಇದೆ, ದಟ್ ಇಸ್ ಕಾಲ್ಡ್ ಚೈನಾ ಅವ್ರದ್ದು. ನ್ಯಾವಿಕ್ ಅಂತ ಇದೆ, ಇಂಡಿಯಾ ಅವ್ರದ್ದು. ಅಥವಾ IRNSS, ಇಂಡಿಯನ್ ರೀಜನಲ್ ನ್ಯಾವಿಗೇಷನಲ್ ಸ್ಯಾಟಲೈಟ್ ಸಿಸ್ಟಮ್. ಅದಕ್ಕೆ ಇನ್ನೊಂದು ಹೆಸರೇ ನಾವಿಕ್. ಇಲ್ಲಿ ಏನಿದೆ ಸರ್ ಈ ಡಿಫ್ರೆನ್ಸ್? ಇದರಿಂದ ನನಗೆ ಇಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್? ನೋಡಿ, ಇಲ್ಲಿ ಮಲ್ಟಿಪಲ್ ಕಾನ್ಸ್ಟಿಲೇಷನ್ಸ್ ಇದೆ, ಅರ್ಥ ಆಯ್ತಾ? ಇಲ್ಲಿ ಬರೀ ಒಂದೇ ಒಂದು ಸಿಂಗಲ್ ಕಾನ್ಸ್ಟಿಲೇಷನ್ ಇದೆ. ಇಲ್ಲಿ ಯೂಸ್ ದ ಮಲ್ಟಿಪಲ್ ಗ್ಲೋಬಲ್ ರೀಜನಲ್ ಸ್ಯಾಟಲೈಟ್ ಸಿಸ್ಟಮ್ಸ್ ಟುಗೆದರ್. More satellites are available here. At any time, I can find any view. Better satellite geometry, they said. I told already, more geometry options ಇದ್ದಾಗ ನನಗೆ ವೈಡರ್ ಜಾಮೆಟ್ರಿಕಲ್ ಸ್ಯಾಟಲೈಟ್ಸ್ ಜಾಮೆಟ್ರಿ ಮಾಡ್ತೀನಿ. ಅದರಿಂದ ನನಗೆ ಲೋ ಡಿ ಒ ಪಿ ವ್ಯಾಲ್ಯೂ ಸಿಗುತ್ತೆ. ಐ ವಿಲ್ ಬಿ ಗೆಟಿಂಗ್ ಅ ಹೈ ಆಕ್ಯುರೇಟ್ ಪೊಸಿಷನಲ್ ವ್ಯಾಲ್ಯೂಸ್. ಇವೆಲ್ಲ ನಾನು ಮತ್ತೊಂದ್ಸಲ ಹೇಳ್ಬೇಕೇನ್ರಿ ನಿಮ್ಗೆ? ಯು ಹ್ಯಾವ್ ರೆಡ್ ಇಟ್ ನೌ. ಯು ಪೀಪಲ್ ನೋ ಅಬೌಟ್ ದಮ್. ವಾಟ್ ಈಸ್ ಡಿ ಒ ಪಿ? ಡಿ ಒ ಪಿ is inversely proportional to accuracy of the position, right? So potentially a better availability, reliability, positioning, performance ಬರುತ್ತೆ. ಇದರಿಂದ ಮಲ್ಟಿಪಲ್ ಕಾನ್ಸ್ಟಿಲೇಷನ್ಸ್ ಇಂದ ಬೆಟರ್ ಕವರೇಜ್, ಲೆಸ್ ಸಿಗ್ನಲ್ ಔಟೇಜ್, ಮೋರ್ ಕನ್ಸಿಸ್ಟೆಂಟ್, ಅಕ್ಯುರೇಟ್ ಸೊಲ್ಯೂಷನ್ಸ್ ಬರುತ್ತೆ. ಒಂದರಿಂದ ಮಾಡಿದಾಗ ಐ ಮೇ ಫೀಲ್ ಗ್ಯಾಪ್ಸ್, ಐ ಮೇ ಫೀಲ್ a lower accuracy, but by combining all the regional navigational system, by combining all the global navigational systems, I'll be getting accurate details, accurate positional details, right? ಇವಾಗ ಹೇಳಿ, ಜಿ ಪಿ ಎಸ್ ಇದೆ, ಫ್ಯೂ ಸ್ಯಾಟಲೈಟ್ಸ್ ಇದಾವೆ, ಓಕೆ, ಲಿಮಿಟೆಡ್ ಜಾಮೆಟ್ರಿ ಆಪ್ಷನ್ಸ್ ಇದೆ, ಮೋರ್ ಚಾನ್ಸಸ್ ಆಫ್ ಸಿಗ್ನಲ್ ಗ್ಯಾಪ್ಸ್ ಇದೆ, ಲೋವರ್ ಅವೈಲಬಿಲಿಟಿ ಫಾರ್ ಸಮ್ ಏರಿಯಾಸ್. ನಾನು ಆಲ್ರೆಡಿ ಇದನ್ನೆಲ್ಲ ಇದರಲ್ಲೆಲ್ಲ ಹೇಳಿದ್ದೆ. ನಾನು ಒಂದು ಗೂಗಲ್ ಇಂಜಿನ್ ನಲ್ಲಿ, ಅರ್ತ್ ಇಂಜಿನ್, ಗೂಗಲ್ ಅರ್ತ್ ಅಲ್ಲಿ ನಾನು ನ್ಯೂಯಾರ್ಕ್ ತೋರಿಸಿದೆ. ಅವಾಗ ನಮ್ಮ ವಿಧಾನಸೌಧದ ಕೂಡ ತೋರಿಸಿದೆ. ಅವಾಗ ನಾನು ಡಿಫ್ರೆನ್ಸಸ್ ನಾನು ಕಂಡು ಹಿಡಿದೆ. ಯಾಕೆ? ಬಿಕಾಸ್ ಕಾನ್ಸ್ಟಲೇಷನ್ಸ್ ಎವ್ರಿಥಿಂಗ್ ಇಸ್ ಕಾನ್ಸಂಟ್ರೇಟೆಡ್ ಓವರ್ ದ USA, ರೈಟ್? ಅವಾಗ ನಮಗೆ ಆಕ್ಯುರಸಿ ಅಲ್ಲಿ ಬರುತ್ತೆ, ಬಟ್ ನಾಟ್ ದ ಅದರ್ ಏರಿಯಾಸ್ ಆಫ್ ದ ಅರ್ತ್. ಎಲ್ಲ ಕವರ್ ಮಾಡಬೇಕು ಅಂದ್ರೆ ನಾನು ಹ್ಯಾವ್ ಟು ಗೋ ಫಾರ್ ಮಲ್ಟಿಪಲ್ ಕಾನ್ಸ್ಟಲೇಷನ್, ರೈಟ್? ನೋಡಿ, ಇವಾಗ ಇಲ್ಲಿದೆ, ಇಟ್ ಈಸ್ ಕವರಿಂಗ್ ಹಿಯರ್, ಇಲ್ಲಿದೆ ಕವರಿಂಗ್ ಹಿಯರ್, ಬಟ್ ವಾಟ್ ಅಬೌಟ್ ದಿಸ್? ಸೊ ಇವೆಲ್ಲ ಕವರ್ ಆಗ್ಬೇಕಂದ್ರೆ ನೋಡಿ, ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಇಟ್ ಈಸ್ ಕವರ್ಡ್ ಬೈ ದೀಸ್ ಆಲ್ ಗ್ಲೋಬಲ್ ಅಂಡ್ ರೀಜನಲ್ ನ್ಯಾವಿಗೇಷನಲ್ ಸಿಸ್ಟಮ್ಸ್, right? Many satellites in view, better geometry, lower DOP, better coverage worldwide, high reliability, high performance. GPS is one GNSS constellation for system. ಆದರೆ
GNS is broader concept involving multiple global regional satellite navigation systems, right? Better coverage, higher reliability, better accuracy. Why sir? Because of lower DOP, faster fix ಆಗುತ್ತೆ, improved performance that I can use in my survey, mapping, navigation, GIS. I hope you got it. What is the benefit of GNSS? Okay, what is GPS? ಇವಾಗ ಅರ್ಥ ಆಯ್ತು ಅನ್ಕೊಂತೀನಿ. ಸೊ GNSS ಫುಲ್ ಫಾರ್ಮ್ ಏನು? ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. GNSS satellite based positioning, navigation, timing system concept using signals from one or more satellite constellations ಅನ್ನ ಕನ್ಸಿಡರ್ ಮಾಡಿ I will try to determine position and provide the navigation timing information wherever is required. ಅರ್ಥ ಆಯ್ತಾ? ಇದೊಂದು ವೆರಿ ಬ್ರಾಡರ್ ಕಾನ್ಸೆಪ್ಟ್, ಯೂಸಸ್ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ to provide position, navigation, timing services anywhere on or near the earth. ಹೆಂಗೆ GNSS ವರ್ಕ್ ಆಗುತ್ತೆ? ಸಿಂಪಲ್, ಸೇಮ್ ಆಸ್ ಲೈಕ್ GPS ಬಟ್ ಮಲ್ಟಿಪಲ್ ಸ್ಯಾಟಲೈಟ್ಸ್. ಇಲ್ಲಿ ಸ್ಯಾಟಲೈಟ್ ಇದೆ, ಟ್ರಾನ್ಸ್ಮಿಟಿಂಗ್ ಸಿಗ್ನಲ್ಸ್ ಆರ್ ರಿಸೀವ್ಡ್ ಆ್ಯಂಡ್ ರಿಸೀವರ್ ಇಸ್ ಗೆಟಿಂಗ್ ಸಿಗ್ನಲ್ಸ್. ಪೊಸಿಷನ್ ಬಂದಿದೆ ನನಗೆ, ಐ ಆಮ್ ಯೂಸಿಂಗ್ ಫಾರ್ ನ್ಯಾವಿಗೇಷನ್ ಆ್ಯಂಡ್ ಐ ವಿಲ್ ಯೂಸ್ ದಿಸ್ ಫಾರ್ ಮೈ ಆಕ್ಯುರೇಟ್ ಟೈಮಿಂಗ್ಸ್. ಸಿಂಪಲ್ ರೈಟ್? ಸಿಂಪಲ್ ವರ್ಕ್ ಫ್ಲೋ. ಬಟ್ ದ ಓನ್ಲಿ ಡಿಫ್ರೆನ್ಸ್ ಈಸ್ ಅಲ್ಲಿ ಒನ್ ಸಿಂಗಲ್ ಕಾನ್ಸ್ಟಲೇಷನ್ ಆದರೆ ಇಲ್ಲಿ ನನಗೆ ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಇದೆ ಸರ್. ದಟ್ ಈಸ್ ದ ಓನ್ಲಿ ಡಿಫರೆನ್ಸ್. ಓಕೆ, ಇವಾಗ ನೀವು ಈ GPS GNSS ಡಿಫರೆನ್ಸ್ ನೀವು ತಿಳ್ಕೊಬೋದಲ್ವಾ ಸರ್? ರೈಟ್? ಇದೊಂದು GPS, ಇದೊಂದು GNSS, ಇದೊಂದು ಸ್ಯಾಟಲೈಟ್ ನ್ಯಾವಿಗೇಷನ್ ಅಸೋಸಿಯೇಟೆಡ್ ವಿತ್ US ಆದರೆ ಇದೊಂದು ಅಂಬ್ರೆಲ್ಲಾ ಕಾನ್ಸೆಪ್ಟ್ ಸರ್. ಇದು ಒನ್ ಕಾನ್ಸ್ಟಲೇಷನ್ ಆದರೆ ಇದು ಮಲ್ಟಿಪಲ್ ಕಾನ್ಸ್ಟಲೇಷನ್. ಇದರಲ್ಲಿ ಬರೀ GPS ಆದರೆ ವೇರಿಯಸ್ ಇದೆ ನೋಡಿ. ಇಲ್ಲಿ ಇದೊಂದು US ಸ್ಪೆಸಿಫಿಕ್ ಆದರೆ ಇದು ಒಂದು ಗ್ಲೋಬಲ್ ಕಾನ್ಸೆಪ್ಟ್ ಇದು ಇವಾಗ. ಐ ಹೋಪ್ ಯು ಗಾಟ್ ಇಟ್ ರೈಟ್. ಸೊ ಇನ್ನೊಂದು ಪಾಸಿಬಿಲಿಟಿ ಆಫ್ MCQ ಏನು ಕೇಳ್ಬೋದು ಸರ್ ಇಲ್ಲಿ ಅಂತ ಅಂದಾಗ, ಜಸ್ಟ್ ಅದೊಂದು ಪೊಸಿಷನಿಂಗ್ ಯೂಸಾ ಅಥವಾ ಒಂದು ನ್ಯಾವಿಗೇಷನ್ಗೆ ಯೂಸ್ ಆಗುತ್ತಾ ಅನ್ನೋದನ್ನ ನಾವು ತಿಳ್ಕೋಬೇಕು. ನೋಡಿ, GPS ಅನ್ನೋದು ಇದು USA ಅವ್ರದ್ದು ಒಂದು ಪೊಸಿಷನಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಗ್ಲೋನಾಸ್ ಅನ್ನೋದು ಒಂದು ರಷ್ಯಾ ಅವ್ರದ್ದು, ಇವರು ನ್ಯಾವಿಗೇಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಗೆಲಿಲಿಯೋ ಅಗೇನ್ ನ್ಯಾವಿಗೇಷನ್ಗೋಸ್ಕರ. ಚೈನಾ ಅಗೇನ್ ನ್ಯಾವಿಗೇಷನ್ಗೋಸ್ಕರ. ಇಂಡಿಯಾ, ಭಾರತ್ ಅಗೇನ್ ಫಾರ್ ವಾಟ್? ನ್ಯಾವಿಗೇಷನ್, ದಟ್ ಟು ರೀಜನಲ್ ನ್ಯಾವಿಗೇಷನ್. ಸೊ ಪ್ಲೀಸ್ ಟೆಲ್ ಮೀ what can be the difference? These are all navigations, but GPS is position based sir, and plus navigation also. So ಇವಾಗ ಥಿಂಕ್ ಮಾಡಿ, why USA's GPS is still used in our mobile? Why can't IRNS? Why can't Navig? ಇವಾಗ ಗೊತ್ತಾಯ್ತಾ? GPS ಪೊಸಿಷನಿಂಗ್ ರಿಲೇಟೆಡ್ ಇರೋದು USA ದವರಲ್ಲಿ ಮಾತ್ರ, ಬೇರೆ ಕಡೆ ಇದಾವೆ. ವಿ ಆರ್ ಯೂಸಿಂಗ್ ಇಟ್ ಫಾರ್ ನ್ಯಾವಿಗೇಷನಲ್ ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟಿಂಗ್, ಬಟ್ ಎಕ್ಸಾಕ್ಟ್ ಅಕ್ಯುರೇಟ್ ಹೈ ಅಕ್ಯುರೇಟ್ ಪೊಸಿಷನಿಂಗ್ ಡೀಟೇಲ್ಸ್ ಬರೋದು GPS ಇಂದ. ಬಟ್ ಸ್ಟಿಲ್ ಮೆನಿ ಕಂಟ್ರೀಸ್ ಆರ್ ಪುಟಿಂಗ್ ದೇರ್ ಎಫರ್ಟ್ಸ್ ಟು ಬ್ರಿಂಗ್ ದಿಸ್ ಹೈ ಅಕ್ಯುರೇಸಿ ಬೇಸ್ಡ್ ಪೊಸಿಷನಿಂಗ್ ಸಿಸ್ಟಮ್ಸ್ ತರ್ತಾ ಇದ್ದಾರೆ. ಸೊ ಇದನ್ನ ತಿಳ್ಕೊಂಡ್ರ? ವೆರಿ ಗುಡ್. ಆಲ್ರೆಡಿ ಹೇಳಿದ್ದೀನಿ ನಾನು, GPS ಅದರಲ್ಲಿ ಫಸ್ಟ್ ನವ್ ಸ್ಟಾರ್ ಅಂತ ಬರುತ್ತೆ ಅಂತ. ಅದರಲ್ಲಿ ಸ್ಪೇಸ್ ಸೆಗ್ಮೆಂಟ್ ಓದೋಣ ಇವಾಗ. ಸರ್ ಯಾಕೆ ಓದ್ಬೇಕ್ರಿ ಸರ್ ಇದು ಸ್ಪೇಸ್ ಸೆಗ್ಮೆಂಟು ಬರೀ ನವ್ ಸ್ಟಾರ್ದು? ನಾನು ಏನ್ ಮಾಡ್ಲಿ ಸರ್, ಸಿಲೆಬಸ್ ಅಲ್ಲಿ ಇದೆ. ನವ್ ಸ್ಟಾರ್ ಬಗ್ಗೆನೇ ಓದಿ ಅಂತ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಬರೀ ನಾನು ನವ್ ಸ್ಟಾರ್ ಫುಲ್ ಫಾರ್ಮು ಅದು ಇದು ಹೇಳಿದ್ರೆ ನಡೆಯುತ್ತೇನ್ರಿ? ನೋ ಡಿಯರ್ ಫ್ರೆಂಡ್ಸ್, ಐ ಹ್ಯಾವ್ ಟು ಗೋ ಲಿಟಲ್ ಡೀಪರ್ ರೈಟ್. ಎಸ್, ನೋಡಿ ಸರ್, GPS ಫಾಸ್ಟ್ ಆಗಿ ಹೇಳ್ತೀನಿ, ಜಸ್ಟ್ ಕೀವರ್ಡ್ಸ್ ಎಲ್ಲಿ ಎಕ್ಸಾಮ್ ಇರುತ್ತೆ ಅದನ್ನ ನಾನು ಇಂಪಾರ್ಟೆಂಟ್ ಸ್ಟ್ರೆಸ್ ಮಾಡ್ತೀನಿ. GPS ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ನವ್ಸ್ಟಾರ್ ಇದು ಒಂದು ನ್ಯಾವಿಗೇಷನಲ್ ಸ್ಯಾಟಲೈಟ್ ಟೈಮಿಂಗ್ ಅಂಡ್ ರೇಂಜಿಂಗ್. GPS ಅನ್ನೋದು ಒಂದು US ಸ್ಯಾಟಲೈಟ್ ಬೇಸ್ಡ್ ಪೊಸಿಷನ್. ಕೇಳ್ತಾರೆ ಹಿಂಗೆ, US ಇದು ನ್ಯಾವಿಗೇಷನ್ ಟೈಮಿಂಗ್ಗೋಸ್ಕರ ಯೂಸ್ ಮಾಡ್ತಾರೆ. ಇವಾಗ ನೋಡಿ ಡಿಯರ್ ಫ್ರೆಂಡ್ಸ್, ಇಲ್ಲಿ ಕಾನ್ಸ್ಟಲೇಷನ್ಸ್ ಏನಿದೆ, ಎಷ್ಟು ಸ್ಯಾಟಲೈಟ್ಸ್ ಇದಾವೆ ಇಲ್ಲಿ.
24 ಇದಾವೆ. ವೆರಿ 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 ಇಂಪಾರ್ಟೆಂಟ್. ಎಕ್ಸಾಮ್ ಡೈರೆಕ್ಟ್ ಹಿಟ್ ಕ್ವಶನ್ ಇದು. ನಾಮಿನಲ್ ಅಥವಾ ಒಂದು ಕಾನ್ಸ್ಟಲೇಷನ್ಸ್ ಅಲ್ಲಿ ಟೋಟಲ್ ಸ್ಯಾಟಲೈಟ್ಸ್ ಎಷ್ಟಿದಾವೆ? 24. ಇನ್ನೊಂದು ಕೂಡ ಕ್ವಶನ್ ಕೇಳ್ತಾರೆ ನಿಮ್ಗೆ, ಏನದು? ಎಷ್ಟು ಆರ್ಬಿಟಲ್ ಪ್ಲೇನ್ಸ್ ಇದಾವೆ ಇಲ್ಲಿ? 6 ಆರ್ಬಿಟಲ್ ಪ್ಲೇನ್ಸ್. ಸರ್ ಇವಾಗ ಹೇಳಿ, 6 ಆರ್ಬಿಟಲ್ ಪ್ಲೇನ್ಸ್ ಇದೆ ಅಂದ್ರೆ ಇವ್ರು ಹೇಳ್ತಾರೆ 4 ಬೇಸ್ ಲೈನ್ ಸ್ಲಾಟ್ಸ್ ಪರ್ ಆರ್ಬಿಟಲ್ ಅಂದ್ರೆ, ಗಾಬರಿ ಆಗ್ಬೇಡಿ ಸರ್, ಏನ್ ಸರ್ ಇದು ಅರ್ಥ ಆಗ್ತಾ ಇಲ್ಲ ನನಗೆ. ಸಿಂಪಲ್, ಐ ವಿಲ್ ಮೇಕ್ ಇಟ್ ಸಿಂಪಲ್, ಡೋಂಟ್ ವರಿ ಡಿಯರ್ ಫ್ರೆಂಡ್ಸ್. ನೋಡಿ, ಒಂದು ಆರ್ಬಿಟಲ್ ಪ್ಲೇನ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, 4 ಸ್ಯಾಟಲೈಟ್ಸ್ ಇಡ್ತಾ ಇದ್ದಾರೆ, ರೈಟ್? ಇವಾಗ ಹೇಳಿ ನನಗೆ 6 ಆರ್ಬಿಟಲ್ ಪ್ಲೇನ್ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ ಇಲ್ಲಿ ಅವರು. ಅಂದ್ರೆ ಎಷ್ಟಾಗುತ್ತೆ ಡಿಯರ್ ಫ್ರೆಂಡ್? 6 ಇಂಟು 4 ಅಲ್ವಾ? 6 ಇಂಟು 4 ಅಂದ್ರೆ ಏನು ಹೇಳ್ರಿ? 24 ಸ್ಯಾಟಲೈಟ್ ಅಷ್ಟೇ. ಇದರಲ್ಲಿ ಏನು ಅಂಜೋದಿದೆ ರೀ? ಇದನ್ನ ನೆನ್ಪಿಡಕ್ಕಾಗಲ್ವೇನ್ರಿ? ಇಷ್ಟು ನೆನ್ಪಿಟ್ರೆ ಮುಗೀತು ಎಕ್ಸಾಮ್ಗೆ. ಇವಾಗ ನೋಡಿ, 1 ಆರ್ಬಿಟಲ್ ಪ್ಲೇನ್ ಅಲ್ಲಿ ಎಷ್ಟಿರ್ತವೆ? 4 ಬೇಸ್ ಲೈನ್ ಸ್ಯಾಟಲೈಟ್ಸ್ ಇರ್ತವೆ ಪರ್ ಪ್ಲೇನ್. ಅದೇ ತರ ಆರ್ಗೆ ಅಂದ್ರೆ 6 ಇಂಟು 4, ದಟ್ಸ್ ಆಲ್, ಸಿಂಪಲ್. ಆರ್ಬಿಟ್ ನೋಡಿ ಸರ್, ಇದು ಎಲ್ಲಿರುತ್ತೆ? ವೆರಿ ಇಂಪಾರ್ಟೆಂಟ್. ಮಿಯೋ ಅಲ್ಲಿರುತ್ತೆ, ಮೀಡಿಯಂ ಅರ್ತ್ ಆರ್ಬಿಟ್ ಅಲ್ಲಿ ಇರುತ್ತೆ ಇದು. ಸರ್ ಇದನ್ನು ಓದ್ಬೇಕೇನ್ರಿ? ಎಸ್, ಇದನ್ನ ಆಲ್ರೆಡಿ ಸ್ಯಾಟಲೈಟ್ ಇಮೇಜರಿಯಲ್ಲಿ ಟೈಪ್ಸ್ ಆಫ್ ಸ್ಯಾಟಲೈಟ್ ಅಲ್ಲಿ ಆಲ್ರೆಡಿ ನಾನು ಹೇಳಿದ್ದೀನಿ ಬೇಸಿಕ್ಸ್. ವಾಟ್ ಈಸ್ ಮಿಇಒ? ಎಂಇಒ ಅಂತಂದ್ರೆ ಮೀಡಿಯಂ ಅರ್ತ್ ಆರ್ಬಿಟ್, ರೈಟ್? ಲೋ ಅರ್ತ್ ಆರ್ಬಿಟ್, ಮೀಡಿಯಂ ಅರ್ತ್ ಆರ್ಬಿಟ್, ಅಂಡ್ ಅಗೇನ್ ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ರಿಕಾಲ್ ಆಗ್ತಾ ಇದೆ ಅಂತ ಅನ್ಕೊಂತಿದ್ದೀನಿ. ರಿಕಾಲ್ ಆಗಿಲ್ಲ ಅಂದ್ರೆ ಬರೀ ಮಾಡ್ಕೋಬೇಡಿ, ಜಸ್ಟ್ ಗೋ ಅಂಡ್ ಗ್ಲಾನ್ಸ್ ಇಟ್ ನೌ ಓನ್ಲಿ. ಓಕೆ, ಇದು ಎಲ್ಲಿದೆ ಅಂತ ಕೇಳ್ತಾರೆ ನಿಮ್ಗೆ, ಎಂಇಒದಲ್ಲಿ. ಸರ್ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸರ್ ಎಕ್ಸಾಮ್ ಅಲ್ಲಿ. ಎಸ್, ಡೋಂಟ್ ವರಿ. ಲಿಯೋ, ಮಿಯೋ, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್. ಲಿಯೋ ಬಂದ್ಬಿಟ್ಟು ಅರ್ತ್ ಅಬ್ಸರ್ವೇಷನ್ಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದೆ ನಾನು, ಅರ್ತ್ ಅಬ್ಸರ್ವೇಷನ್ಗೆ. ಮಿಯೋ ಬಂದ್ಬಿಟ್ಟು ನ್ಯಾವಿಗೇಷನ್ಗೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಓಕೆ, ಅದಕ್ಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿರ್ತೀನಿ. ಸಮ್ ಪೀಪಲ್ ಟೇಕ್ ಇಟ್ ಲೈಟ್ಲಿ. The one who takes seriously, definitely he will be connecting down. Geo sir, Geo is for what? ಹೇಳಿ ನೋಡೋಣ. ಜಿಯೋ ಇದು ಒಂದು ಕಮ್ಯುನಿಕೇಶನ್ಗೋಸ್ಕರ, ರೈಟ್? ಅಥವಾ ಬ್ರಾಡ್ಕಾಸ್ಟ್ಗೋಸ್ಕರ, ರೈಟ್? ನನಗೆ 24 hours ಡಿಸಾಸ್ಟರ್ ಇರುತ್ತಲ್ವಾ ಸರ್, 24 hour ವೆದರ್ ಫೋರ್ಕಾಸ್ಟಿಂಗ್ಗೋಸ್ಕರ, ರೈಟ್? ನೋಡಿ, ಇಷ್ಟೆಲ್ಲ ಯೂಸಸ್ ಇದೆ. ಅದಕ್ಕಾಗಿ ನನಗೆ ಕೇಳಿದ್ರೆ ಇಲ್ಲಿ ಬೇಕಾಗಿರೋದು ನಿಮ್ಗೆ ಏನ್ರಿ? ಇದು, ರೈಟ್? ಮಿಯೋ. ದಿಸ್ ಮಿಯೋ ಈಸ್ ಯೂಸ್ಡ್ ಹಿಯರ್. ಇದು ಎಷ್ಟು ಹೈಟ್ ಅಲ್ಲಿ ಇದೆ ಅಂತೆ? 20,200 ಕಿಲೋಮೀಟರ್ ಹೈಟ್ ಅಲ್ಲಿ ಇದೆ ಅಂತೆ. ಈಚ್ ಆರ್ಬಿಟ್ ಸ್ಯಾಟಲೈಟ್ಸ್ ಕಂಪ್ಲೀಟ್ಸ್ ರಫ್ಲಿ 2 ಆರ್ಬಿಟ್ಸ್ ಪರ್ ಡೇ ಅಂತೆ. ಕನ್ಫ್ಯೂಸ್ ಆಗಬೇಡಿ. ಆರ್ಬಿಟಲ್ ಪ್ಲೇನ್ ಬೇರೆ, ಆರ್ಬಿಟಲ್ 6 ಆರ್ಬಿಟಲ್ ಪ್ಲೇನ್ಸ್ ಇದಾವೆ, ಒಂದು ಆರ್ಬಿಟಲ್ ಪ್ಲೇನ್ಗೆ 4 ಇದೆ, ಅದು ಟೋಟಲ್ 24 ಸ್ಯಾಟಲೈಟ್ ಇದೆ, ಅಷ್ಟೇ. ಕನ್ಫ್ಯೂಸ್ ಆಗಬೇಡಿ. ಓಕೆ, ಇವೆಲ್ಲ ಬೇಡ. ಓಕೆ, ಇದನ್ನ ನಾನೇ ತೆಗಿತಾ ಇದ್ದೆ. ಸೊ ಯಾಕೆ 24 ಹೇಳಿ? 6 ಇದೆ ಇಂಟು 4 ಇದೆ, 24 ಆಯಿತು. ದಿಸ್ ಅರೇಂಜ್ಮೆಂಟ್ ಈಸ್ ಡಿಸೈನ್ ಟು ಪ್ರೊವೈಡ್ ಬ್ರಾಡರ್ ಕವರೇಜ್ ಅಂಡ್ ಅಲೋ ದ ಯೂಸರ್ ಟು ಸಿ ಸಫಿಷಿಯಂಟ್ ಸ್ಯಾಟಲೈಟ್ ಫಾರ್ ಪೊಸಿಷನಿಂಗ್, ರೈಟ್? ಇದು ಏನೇನು ಸೆಂಡ್ ಮಾಡುತ್ತೆ ಸರ್? ನ್ಯಾವಿಗೇಷನ್ ಡೀಟೇಲ್ಸ್, ಟೈಮಿಂಗ್ ಸಿಗ್ನಲ್ಸ್. ಓಕೆ, ಎಸ್, ಅರ್ಥ ಆಯ್ತಲ್ವಾ ಸರ್? ಇನ್ನೊಂದು ಹೇಳ್ತೀನಿ, GPS always have exactly 24 satellites? No. ಇದು ಒಂದು ಏನಂದ್ರೆ, ಇದೊಂದು ಬೇಸ್ ಲೈನ್. ಇದು ಒಂದು ಪ್ರಾಪರ್ GPS-ಗೆ USA ಅವರು ಸೆಟ್ ಮಾಡಿದ್ದಾರೆ. 24 ಇದ್ದಾಗ ನನಗೆ ಕ್ಲಾರಿಟಿ GPS ಪೊಸಿಷನಿಂಗ್ ಬರುತ್ತೆ. ಇನ್ನೂ ಜಾಸ್ತಿ ಬೇಕಾದ್ರೆ ಕ್ಲಾರಿಟಿಗೋಸ್ಕರ ನೀವು ಮೋರ್ ದೆನ್ 24 ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. Okay, in practice, more than 24 operations can be in the orbit to maintain coverage and provide redundancy. ನೋಡಿ, ಅದಕ್ಕಾಗಿ ನಾನೇನು ಹೇಳ್ತಾ ಇದ್ದೀನಿ, ಇಟ್ ಕ್ಯಾನ್ ಬಿ ಮೋರ್ ದ್ಯಾನ್ 24 ಅಂತ ಇದ್ದೀನಿ. ಅರ್ಥ ಆಯ್ತಾ? ಇದು ನೌಸ್ಟಾರ್ ಇದೆ, GPS, USA, ಮಿಯೋ ಅಲ್ಲಿದೆ, 20 ಅಲ್ಲಿದೆ, 20,000 ಕಿಲೋಮೀಟರ್ ಅಲ್ಲಿ 24 ಸ್ಯಾಟಲೈಟ್ಸ್, 6 ಪ್ಲೇನ್ಸ್, 4 ಆರ್ಬಿಟ್ಸ್ ಪರ್ ಪ್ಲೇನ್ಸ್, 4 satellites per plane,
ಇಟ್ ಈಸ್ ಯೂಸ್ಡ್ ಫಾರ್ ಪೊಸಿಷನ್, ನ್ಯಾವಿಗೇಷನ್ ಆ್ಯಂಡ್ ಟೈಮಿಂಗ್. ಇವಾಗ ನಿಮಗೆ ಫ್ಯಾಕ್ಟ್ಸ್ ಏನಾದರೂ ಟಫ್ ಆಗ್ತಾ ಇದೆಯಾ? ಟಫ್ ಆಗ್ತಾ ಇದೆ ಅಂದರೆ ವರಿ ಮಾಡ್ಕೋಬೇಡಿ, ಜಸ್ಟ್ ಫ್ಯಾಕ್ಟ್ಸ್ ಇರುತ್ತೆ, ಅದನ್ನೇ ರಟ್ಟ ಹೊಡಿಲೇಬೇಕು. ಓಕೆ, ಎಸ್, ಬಹೆಟ್, ಯು ಹ್ಯಾವ್ ಟು ಬಹೆಟ್. ಸರ್ ಗ್ಲೋನಾಸ್ ಬಗ್ಗೆನೂ ತಿಳ್ಕೊಳ್ಳೋಣ ಇವಾಗ. ಸರ್ ಗ್ಲೋನಾಸ್ ಅನ್ನೋದು ಒಂದು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಇದು ಒಂದು ರಷ್ಯಾ ಅವ್ರದ್ದು. ಇವ್ರದ್ದು ಕೂಡ ಮಿಯೋ ಆರ್ಬಿಟಲ್ಲೇ ಇದೆ, ಮೀಡಿಯಂ ಅರ್ಥ ಆರ್ಬಿಟಲ್ಲಿ. ಅಲ್ಲಿ 20,000.2 ಕಿಲೋಮೀಟರ್ ಇದ್ರೆ ಇಲ್ಲಿ 19,000 ಕಿಲೋಮೀಟರ್ ಇದೆ. ಸರ್ ಅವರು 24 ಅಂದ್ರೆ ಇವರು 24, ಆದರೆ ಅಲ್ಲಿ 6 ಆರ್ಬಿಟಲ್ ಪ್ಲೇನ್ ಇತ್ತು. 1 ಆರ್ಬಿಟಲ್ ಪ್ಲೇನ್ ಅಲ್ಲಿ 4 ಇತ್ತು, 4 ಸ್ಲಾಟ್ಸ್ ಇತ್ತು. ಆದರೆ ಇಲ್ಲಿ ಸ್ವಲ್ಪ ಮೈನರ್ ಡಿಫರೆನ್ಸ್ ಇದೆ. ಇಲ್ಲಿ 3 ಆರ್ಬಿಟಲ್ ಪ್ಲೇನ್ಸ್ ಇವೆ, 1 ಆರ್ಬಿಟಲ್ ಪ್ಲೇನ್ ಅಲ್ಲಿ 8 ಇವೆ. ಎಕ್ಸಾಮ್ ಅಲ್ಲಿ ನೀವು ಟ್ರ್ಯಾಪ್ ಆಗೋದ್ರಿಂದ ಹೊರಗೆ ಬರ್ಬೋದಲ್ವಾ, ಈ ಒಂದು ಫ್ಯಾಕ್ಟ್ಸ್ ನೆನಪಿದ್ರೆ, ರೈಟ್. ಅಂಡ್ ಆರ್ಬಿಟಲ್ ಇನ್ಕ್ಲಿನೇಷನ್ ನೋಡಿ, ಇವ್ರದ್ದು 65 ಇನ್ಕ್ಲಿನೇಷನ್ ಅಲ್ಲಿ ಇರುತ್ತೆ. ಓಕೆ, ಅರ್ಥ ಆಯ್ತಾ? ಎಸ್, ಇವೆಲ್ಲ ಬೇಡ ಇದು. ಸೊ ಪೊಸಿಷನಿಂಗ್, ನ್ಯಾವಿಗೇಷನ್, ಟೈಮಿಂಗ್. ಇವಾಗ ನೋಡಿ ಇವ್ರದ್ದು ಈ ತರ 3 ಆರ್ಬಿಟಲ್ ಪ್ಲೇನ್ಸ್ ಅಟ್ ಇನ್ಕ್ಲಿನೇಷನ್ ಆಫ್ 65 ಡಿಗ್ರಿ, 8 ಸ್ಯಾಟಲೈಟ್ಸ್ ಪರ್ ಪ್ಲೇನ್. ಅಲ್ಲಿ 6 ಸ್ಯಾಟಲೈಟ್ಸ್ ಪರ್ ಪ್ಲೇನ್, ಸಾರಿ 4 ಸ್ಯಾಟಲೈಟ್ ಪರ್ ಪ್ಲೇನ್. ಅಲ್ಲಿ ಟೋಟಲ್ 24. ಅರ್ಥ ಆಯ್ತೇನ್ರಿ? ಜಸ್ಟ್ ಗ್ಲೋನಾಸ್ ರಷ್ಯಾ ಮಿಯೋ 19,000 ಫಾರ್ 24, ಆದರೆ 3 into 8, ರೆಸ್ಟ್ ಇಸ್ ಸೇಮ್. ಅರ್ಥ ಆಯ್ತಾ? ನೆಕ್ಸ್ಟ್ ಸರ್ ಗೆಲಿಲಿಯೋ ಅನ್ನೋದ್ರ ಬಗ್ಗೆನೂ ತಿಳ್ಕೊಬೇಕಾ ನಾವು? ಹೌದು, ತಿಳ್ಕೋಬೇಕು, ಬಿಕಾಸ್ ಸಿಲೆಬಸ್ ಅಲ್ಲಿ ಇದೆ ಡಿಯರ್ ಫ್ರೆಂಡ್ಸ್. ಸರ್ ಗೆಲಿಲಿಯೋ ಸ್ಪೇಸ್ ಸೆಗ್ಮೆಂಟ್ಸ್ ಏನಿದೆ, ಅದು ಗೆಲಿಲಿಯೋ ಇದು ಯುರೋಪಿಯನ್ ಯೂನಿಯನ್ ಅವ್ರದ್ದು. ಇದು ಒಂದು ಗ್ಲೋಬಲ್ ಸ್ಯಾಟಲೈಟ್ ನ್ಯಾವಿಗೇಷನ್. ಇದು ಕೂಡ ಮಿಯೋ ಅರ್ತ್ ಆರ್ಬಿಟಲ್ ಇದೆ. ಇದು ಸ್ವಲ್ಪ ಹೈಟ್ ಅಲ್ಲಿ ಇದೆ ಕಂಪೇರ್ ಟು GPS ಅಂಡ್ ಗ್ಲೋನಾಸ್. ಅವು ಎರಡು 21,000 and 19,000 ಅಲ್ಲಿ ಇದ್ರೆ, ಇದು ನೋಡಿ 23,000 ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಅಂಡ್ ಇಲ್ಲಿ ಏನ್ ಗೊತ್ತಾ, ಇವರು 30 ಸ್ಯಾಟಲೈಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ 24 ಆದ್ರೆ ಇಲ್ಲಿ 30 ಅಂತೆ. ಯಾಕೆ 30? 24 ಆಪರೇಷನಲ್ ಅಲ್ಲಿ, ಇನ್ನೊಂದು 6 ಸ್ಪೇರ್ಸ್ ಅಲ್ಲಿ ಇಟ್ಟಿದ್ದಾರೆ ಇವರು, ರೈಟ್. ಇಲ್ಲಿ ಎಷ್ಟು ಪ್ಲೇನ್ಸ್ ಇದೆ? 3 ಸ್ಯಾಟಲೈಟ್ಸ್ ಪರ್ ಪ್ಲೇನ್ ಎಷ್ಟು? 8. ಇಲ್ಲಿ 3 into 8 ಆಯ್ತು, ಸೊ 24 ಬಂತು. ಅದನ್ನ 6 ಮರ್ತು ಬಿಡಿ ನೀವು, ಸ್ಪೇರ್ಸ್ ಅಲ್ಲಿ ಇರುತ್ತೆ. 30 ಅಂತಾನೆ ಹೇಳ್ಬೇಕು, ಬಟ್ ಇಲ್ಲಿ ಕ್ಯಾಲ್ಕುಲೇಷನ್ಗೆ ನಾನು ಟೇಕಿಂಗ್ ಇಟ್ ಲೈಕ್ ದಿಸ್. ಅಲ್ಲಿ ಇನ್ಕ್ಲಿನೇಷನ್ ಎಷ್ಟಿತ್ತು ಡಿಯರ್ ಫ್ರೆಂಡ್ಸ್? ಇಲ್ಲಿ 65 ಡಿಗ್ರಿ ಇನ್ಕ್ಲಿನೇಷನ್ ಇದೆ. ಆದ್ರೆ ಇಲ್ಲಿ ಎಷ್ಟು ಇನ್ಕ್ಲಿನೇಷನ್ ಇದೆ? 56, ರೈಟ್. ಐ ಹೋಪ್ ಯು ಆರ್ ಗೆಟಿಂಗ್. 3 ಆರ್ಬಿಟಲ್ ಪ್ಲೇನ್ಸ್ ಇದೆ, 8 ಪ್ರತಿಯೊಂದು ಪ್ಲೇನ್ ಅಲ್ಲಿ ಇರುತ್ತೆ. 24 ಆಯ್ತು, 8 into 3, ಆದ್ರೆ 6 ಸ್ಪೇರ್ಸ್ ಅಲ್ಲಿ ಇರುತ್ತೆ. ಅಂದ್ರೂ ಕೂಡ ಟೋಟಲ್ ಆಗಿ 30 ಬರುತ್ತೆ ನನಗೆ. ಗೆಲಿಲಿಯೋ ಇಯು ಮಿಯೋ ಅಲ್ಲಿದೆ 23,000 ಕಿಲೋಮೀಟರ್. 24 plus 6, 3 planes, 8 per plane. ಕನೆಕ್ಷನ್ಸ್ ಅರ್ಥ ಆಗ್ತಾ ಇದೆಯಾ? ರೈಟ್. ನೋಡಿ ಇದು ಎಷ್ಟಿದೆ? USA ಇದು ಮಿಯೋ ಅಲ್ಲಿದೆ 20,000, ಇದು 24 ಬೇಸ್ ಲೈನ್. ಗ್ಲೋನಾಸ್ ಕೂಡ 24ರಲ್ಲಿದೆ. ಗೆಲಿಲಿಯೋ ಇದು ಬಂದ್ಬಿಟ್ಟು 23,000 ಅಲ್ಲಿದೆ ಅಂಡ್ 30 ಇದೆ. ಅದರಲ್ಲಿ 24 ಆಪರೇಷನಲ್ ಪ್ಲಸ್ 6 ಒಂದು ಎಕ್ಸ್ಟ್ರಾ ಸ್ಪೇಸ್ ಆಗಿ ಇಟ್ಟಿದ್ದಾರೆ. ಸರ್ ಅಷ್ಟೇನಾ ಸರ್? ಬೀಡು ಅನ್ನೋದು ಇದೆ ಸರ್. ಎಸ್, ಬೀಡು ಇದೆ, ಚೈನಾದವ್ರದ್ದು, ಅವ್ರದ್ದು ಓದ್ಬೇಕಾಗತ್ತೆ. ಸರ್ ಫ್ಯಾಕ್ಟ್ಸ್ ಜಾಸ್ತಿ ಆಗ್ತಾ ಇದೆಯಾ ನನಗೆ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇಫ್ ಯು ವಾಂಟ್ ಟು ಎಕ್ಸೆಲ್ ಯು ಹ್ಯಾವ್ ಟು ಸ್ಟಡಿ ಒನ್ ಮೋರ್ ಎಕ್ಸ್ಟ್ರಾ ವರ್ಡ್ಸ್. ಆಸ್ ಎ ಮೆಂಟರ್ ಅಥವಾ ಆಸ್ ಎ ಫ್ರೆಂಡ್ ಆಗಿ ನಾನೇ ಎಫರ್ಟ್ಸ್ ಹಾಕ್ತಾ ಇದ್ದೀನಿ ಅಂದರೆ ವೈ ಕಾಂಟ್ ಯು? ಎಸ್, ಯು ವಿಲ್ ಬಿ ಕಂಪ್ಲೇನಿಂಗ್ ಸರ್, ಯು ಆರ್ ಫ್ರಮ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್, ನಿಮಗೆ ಅರ್ಥ ಆಗುತ್ತೆ. ಬಟ್ ನಾವೇನು ಮಾಡ್ಬೇಕ್ರಿ, ಎಲ್ಲ ಡಿಗ್ರಿಯವ್ರಿಗೂ ಇಟ್ಟಿದ್ದಾರೆ, ಎಲ್ಲರಿಗೂ ಕಾಮನ್ ಸಬ್ಜೆಕ್ಟ್ ಮಾಡಿದ್ದಾರೆ. ಈಗ ಎಲ್ಲರೂ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡಲ್ಲಿ ಓದಬೇಕಲ್ವಾ, ರೈಟ್? ಎವ್ರಿಥಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲಬಲ್, ಎವ್ರಿಬಡಿ ಈಸ್ ರೀಡಿಂಗ್. ಇಫ್ ಯು ಆರ್ ನಾಟ್ ರೀಡಿಂಗ್ ಯು ವಿಲ್ ಬಿ ಪುಟ್ ಬಿಹೈಂಡ್, ರೈಟ್? ಸೊ ದಟ್ಸ್ ವೈ ಪ್ಲೀಸ್ ಎಕ್ಸ್ಟ್ರಾ ಒಂದು ಕಾನ್ಸೆಪ್ಟ್ ಇದೆ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಫ್ರೆಂಡ್ಸ್. ದಟ್ ಕ್ಯಾನ್ ಫೈರ್ ಬ್ಯಾಕ್ ಯು, ಓಕೆ, ಇನ್ ದ ಫೈನಲ್ ಎಕ್ಸಾಮ್. ನನಗೂ ಭಾಳ ಹಿಂಗೆ ಆಗಿದೆ.
ಎಕ್ಸಾಮಲ್ಲಿ ನಾನು ಏನೋ ಒಂದು ಬಿಟ್ಟು ಹೋಗಿರ್ತಿದ್ದೆ, ಎಕ್ಸಾಮಲ್ಲಿ ಅದು ಸ್ಟಾರ್ಟಿಂಗ್ ಒಂದು ಫಸ್ಟ್ 10 ಕ್ವಶನಲ್ಲೇ ಅದೇ ಎದ್ದು ಬಿಡ್ತಿತ್ತು, ರೈಟ್? ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಮಿಸ್ಟೇಕ್ಸ್. ಓಕೆ, ಟ್ರೈ ಟು ರೀಡ್ ಲೈನ್ ಬೈ ಲೈನ್ ಆಲ್ ದ PPTs. ಸೊ ಸಿಸ್ಟಮ್ ಏನು ಇದು? ಸೊ ಇದು ಒಂದು ಬೈಡು ನ್ಯಾವಿಗೇಷನ್ ಸಿಸ್ಟಮ್, ಇದು ಚೈನಾ ಅವ್ರದ್ದು ಸರ್. ಇದು ಇವ್ರದ್ದು ನೋಡ್ರಿ, ಇವ್ರು ಯಾವಾಗಲೂ ಅಡ್ವಾನ್ಸ್. ಇವರು ಮಿಯೋ ಅಲ್ಲಿ ಇಟ್ಟಿರ್ತೀನಿ, ನಾನು ಜಿಯೋ ಅಲ್ಲಿ ಇಟ್ಟಿದ್ದೀನಿ, ಅಂಡ್ EGS ಅಲ್ಲಿ ಇಟ್ಟಿದ್ದೀನಿ. ಓಕೆ, ರೈಟ್? ಮಿಯೋ, ಜಿಯೋ, ಮಿಯೋ ಮೀನ್ಸ್ ಮೀಡಿಯನ್ ಅರ್ತ್ ಆರ್ಬಿಟ್, ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್, ಅಂಡ್ ಇನ್ಕ್ಲೈನ್ಡ್ ಜಿಯೋ ಸ್ಟೇಷನರಿ ಅಥವಾ ಜಿಯೋ ಸಿಂಕ್ರನಸ್ ಅರ್ತ್ ಆರ್ಬಿಟ್ ಅಲ್ಲೂ ಕೂಡ ಇದೆ ಅವ್ರದ್ದು. ಟೋಟಲ್ ನೋಡಿ, 24 GPS, 24 ಮೀನ್ USA, 24 ರಷ್ಯಾ, ಬಟ್ 30 ಬಂದ್ಬಿಟ್ಟು EO ಅವ್ರದ್ದು ಅಂತ ಹೇಳಿದೆ. ಇವ್ರು ನೋಡ್ರಿ, ನಾವು ಎಲ್ಲರಿಗಿನ ದೊಡ್ಡವ್ರು ನಾವು ಅನ್ನೋ ತರ ಮಾಡ್ತಾರೆ. ಅಂಡ್ ದೇ ಆರ್ ಯೂಸಿಂಗ್ 35 ಸ್ಯಾಟಲೈಟ್ಸ್, 24 ಮಿಯೋ, 3 ಜಿಯೋ ಅಂಡ್ 3 IGSO, ಅಂಡ್ ಅಗೇನ್ ರೆಸ್ಟ್ 5 ಎಲ್ಲಿದೆ ಅಂತಂದ್ರೆ ಅಡಿಷನಲ್, ಸೇಮ್ ಆಸ್ ಲೈಕ್ ಗೆಲಿಲಿಯೋ ವಾಟ್ ದೇ ಹ್ಯಾವ್ ಮೇಡ್ by keeping 6 spare satellites. ಓಕೆ, ಇವ್ರದ್ದು ನೋಡಿ ಯಾವ್ಯಾವ ಹೈಟಲ್ಲಿ ಎಲ್ಲೆಲ್ಲಿದೆ ಅಂತ ಕೊಟ್ಟಿದ್ದಾರೆ, ರೈಟ್? ಎಕ್ಸಾಕ್ಟ್ ಜಿಯೋ ಸ್ಟೇಷನ್ ಅರ್ತ್ ಆರ್ಬಿಟಲ್ಲೂ ಇದೆ, ಆ್ಯಂಡ್ ಅಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಇನ್ಕ್ಲೈನ್ಡ್ ಅಲ್ಲಿನೂ ಇಟ್ಟಿರ್ತಾರೆ. ಅವಾಗ ಇನ್ಕ್ಲೈನ್ಡ್ ಜಿಯೋ ಸ್ಟೇಷನರಿ ಸಿಂಕ್ರನಸ್ ಅರ್ತ್ ಆರ್ಬಿಟ್ ಅಂತಾನೂ ಇರುತ್ತೆ. ಓಕೆ, ಅಲ್ಲಿ ಕೂಡ ಇದೆ. ಸೊ ಇವಾಗ ಹೇಳಿದಂಗೆ ಟೋಟಲ್ ಎಷ್ಟಿದೆ ಇವ್ರದ್ದು? ಟೋಟಲ್ 35, 24 ಪ್ಲಸ್ 3 ಜಿಯೋ ಸ್ಟೇಷನರಿ ಪ್ಲಸ್ 3 ಜಿಯೋ ಸಿಂಕ್ರನಸ್ ಪ್ಲಸ್ 5 ಬಂದ್ಬಿಟ್ಟು ಸ್ಪೇರ್ಸ್ ಅಲ್ಲಿ ಇಟ್ಟಿದ್ದಾರೆ. ಐ ಹೋಪ್ ನಾವ್ ಯು ಗಾಟ್ ಇಟ್. ಮಿಯೋ ಅಲ್ಲಿ ಎಲ್ಲಿ, ಜಿಯೋ ಅಲ್ಲಿ, IGSO ಅಲ್ಲಿ ಎಲ್ಲಿ, ಡನ್. ಸೊ ಆದಷ್ಟು ಪ್ರತಿಯೊಂದರಲ್ಲೂ ಐ ಟ್ರೈ ಟು ಅಪ್ಡೇಟ್ ಎವ್ರಿ ಕೈಂಡ್ ಆಫ್ ಫ್ಯಾಕ್ಟ್ಸ್. ಪ್ಲೀಸ್ ಗೋ ಥ್ರೂ ಇಟ್. ಚೆನ್ನಾಗಿ ಫಸ್ಟ್ ಸ್ಲೈಡಿಂದ ಲಾಸ್ಟ್ ಸ್ಲೈಡ್ವರೆಗೂ ಹೋದ್ರೆ ಆಲ್ಮೋಸ್ಟ್ ಅಲ್ಲಿ ರಿಪೀಟ್ ಆಗಿರುತ್ತೆ. ನೌ ಕಮ್ ಟು ಅವರ್ ಓನ್ ಪ್ರೌಡ್ ನಾವಿಕ್ ಅಥವಾ IRNSS, ಇಂಡಿಯನ್ ರೀಜನಲ್. ವೆರಿ ಇಂಪಾರ್ಟೆಂಟ್. ಗ್ಲೋಬಲ್ ಸರ್ ಇದು? ನೋ, ರೆಸ್ಟ್ ಆಲ್ ಆರ್ ಗ್ಲೋಬಲ್, ಬಟ್ ours is regional. ಇಂಡಿಯನ್ ರೀಜನಲ್ ನ್ಯಾವಿಗೇಷನಲ್ ಸ್ಯಾಟಲೈಟ್ ಸಿಸ್ಟಮ್. ಇಲ್ಲೂ ಸ್ಪೇಸ್ ಸೆಗ್ಮೆಂಟ್ಸ್ ಓದ್ಬೇಕಾ ಸರ್ ನಾನು? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಓದಬೇಕು. ಸ್ಪೆಷಲಿ ಇದನ್ನ ನೀವು ಫೋಕಸ್ ಮಾಡಬೇಕು ದ್ಯಾನ್ ಅಬೋವ್ ಅದರ್ಸ್. ಓಕೆ, ನ್ಯಾವಿಕ್ ಅಂತೀವಿ, ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್. ಅರ್ಲಿಯರ್ ಬಂದ್ಬಿಟ್ಟು ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತಿದ್ವಿ. ಇದು ಕಂಟ್ರಿ ಬಿಲಾಂಗ್ಸ್ ಟು ಇಂಡಿಯಾ. ಇದು ಒಂದು ರೀಜನಲ್ ಆಗಿರುತ್ತೆ, ನಾಟ್ ಗ್ಲೋಬಲ್. ವೆರಿ ಇಂಪಾರ್ಟೆಂಟ್. ಇದು ಏನು ಬಹಳ ಇಂಪಾರ್ಟೆಂಟ್. ನಾವು UPSC ಅಲ್ಲಿ ಬರೆದಾಗ ಇದು ಒಂದು ಪ್ರಿಲಿಮ್ಸ್ ಕ್ವಶನ್ ಆಗಿರುತ್ತೆ ಡಿಯರ್ ಫ್ರೆಂಡ್ಸ್. ನೋಡಿ, ಲೆಟ್ ಅಸ್ ಅಸ್ಯೂಮ್ geographical India I am taking now. Suppose this is mighty Himalaya. If I take illinda 1500 kilometer. Okay, very tricky question ಕೇಳಿರ್ತಾರೆ UPSC ಅಲ್ಲಿ, ಬಟ್ ಹಿಯರ್ ಬೇಡ, ಬಟ್ ಜಸ್ಟ್ ಐ ಆಮ್ ಟೆಲಿಂಗ್. ಅಂದ್ರೆ ನಮ್ಮ ಒಂದು ಮೇನ್ ಬಾರ್ಡರ್ ಇಂದ 1500 ಕಿಲೋಮೀಟರ್ ದೂರದಲ್ಲಿ ಇಟ್ ಕ್ಯಾನ್ ಸೆನ್ಸ್, ಇಟ್ ಕ್ಯಾನ್ ಫೈಂಡ್ ದ ಪೊಸಿಷನ್ಸ್, ಇಟ್ ಕ್ಯಾನ್ ಫೈಂಡ್ ದ ನ್ಯಾವಿಗೇಷನ್ಸ್ ದೇ. ಅರ್ಥ ಆಯ್ತಾ? ಎಷ್ಟು ಅಂತ MCQ ಅಲ್ಲಿ ಕೇಳ್ಬೋದು ಅಲ್ಲ ಗೆಳೆಯರೆ ಇದನ್ನ. 1500 ಕಿಲೋಮೀಟರ್ ಬಿಯಾಂಡ್ ದ ಇಂಡಿಯನ್ ಮೇನ್ ಲ್ಯಾಂಡ್. ನಮ್ಮವರು ಕೂಡ ಜಿಯೋ ಅಲ್ಲೂ ಇದೆ, ಪ್ಲಸ್ IGSO ಅಲ್ಲಿ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ IGSO ಅವ್ರದ್ದು ಯಾರ್ದು ಓದಿದ್ವಿ? ಚೈನಾದವ್ರದ್ದು ಮಾತ್ರ ಓದಿದೀವಿ. ನೆನ್ಪಿಟ್ಕೊಳ್ಳಿ, ಎಲ್ಲವನ್ನು ಮಿಯೋ ಅಲ್ಲಿ ಓದಿದೀವಿ, ಆದ್ರೆ ನಮ್ದು ಮಾತ್ರ ಜಿಯೋ ಅಲ್ಲಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಸರ್ ಟೋಟಲ್ ನಮ್ದು ಎಷ್ಟು ಕಾನ್ಸ್ಟಲೇಷನ್ಸ್ ಅಂದ್ರೆ ಸ್ಯಾಟಲೈಟ್ಸ್ ಇದಾವೆ ಸರ್? 7 ಇದಾವೆ. ಅವ್ರ ತರ 30, 24 ಇಲ್ಲ, ಬರೀ 7 ಇದೆ. ಅದರಲ್ಲಿ 3 GEO ಅಲ್ಲಿದ್ರೆ 4 IGSO ಅಲ್ಲಿದೆ. ಇಂಟರ್ಲಿಂಕ್ ಮಾಡಿ ಕೊಟ್ಟಾಗ ನೀವು ಮತ್ತೆ ಕನ್ಫ್ಯೂಸ್ ಆಗ್ಬೇಡಿ. ಟ್ರೈ ಟು ನೋ ದ ಫ್ಯಾಕ್ಟ್. ಇಲ್ಲಿ 2 ಟೈಪ್ ಆಫ್ ಬ್ಯಾಂಡ್ ಯೂಸ್ ಮಾಡ್ತೀವಿ ನಾವು. ಒಂದು ಬ್ಯಾಂಡ್ ಸಮಥಿಂಗ್ X ಬ್ಯಾಂಡ್ ಅನ್ಕೊಳ್ಳೋಣ, ಇದೊಂದು Y ಅನ್ಕೊಳ್ಳಿ. ಅದು ಯಾವ್ದು ನೆನ್ಪು ಬರ್ತಾ ಇಲ್ಲ ನನಗೆ. ಐ ವಿಲ್ ಟೆಲ್ ಇನ್ ದ ಫ್ಯೂಚರ್. ಸಮಥಿಂಗ್ L ಅಂತ ಇದೆ, ಇನ್ನೊಂದು S ಬ್ಯಾಂಡ್ ಅಂತ ಇದೆ. ಒನ್ ಈಸ್ ಯೂಸ್ಡ್ ಫಾರ್ ಸಿವಿಲ್ ಪರ್ಪಸ್,
ಇನ್ನೊಂದು ಬ್ಯಾಂಡ್ ಈಸ್ ಯೂಸ್ಡ್ ಫಾರ್ ಮಿಲಿಟರಿ ಪರ್ಪಸ್. ನೋಡಿ ಈ ತರ ಇದೆ, ನೋಡೋಣ. ಸಿಗ್ನಲ್ ಫ್ರೀಕ್ವೆನ್ಸಿ ಅಂತ ಇರುತ್ತೆ, ಈ GNSS ಸಿಗ್ನಲ್ಸ್ ಫ್ರೀಕ್ವೆನ್ಸೀಸ್ ಅಂತ ಇದೆ, ಅಲ್ಲಿ ನಾವು ಓದೋಣ ಅದನ್ನ. ಓಕೆ, ಮೇನ್ ಪರ್ಪಸ್ ಸೇಮ್. ಕೀ ಫೀಚರ್ ಡಿಸೈನ್ ಫಾರ್ ಸ್ಪೆಸಿಫಿಕಲಿ ಫಾರ್ ಇಂಡಿಯಾ ಆ್ಯಂಡ್ ದಿ ಸರೌಂಡಿಂಗ್ ರೀಜನ್ ರಾದರ್ ದನ್ ಗ್ಲೋಬಲ್. ಅದಕ್ಕಾಗಿ ಇದು ಒಂದು ರೀಜನಲ್ ಆಗಿರುತ್ತೆ. ಐ ಹೋಪ್ ಯು ಗಾಟ್ ಇಟ್ ನಾವ್. ಜಿಯೋ ಅಲ್ಲಿ 3, IGS ಅಲ್ಲಿ 4, ಟೋಟಲ್ 7. ಇಂಡಿಯಾ ರೀಜನಲ್ 7, 3 + 4 ಡನ್. ಎನಿ MCQ ಟ್ರ್ಯಾಕ್ಸ್ ಬೇಕಾ ನಿಮಗೆ? ಎಸ್, ಯು ಕ್ಯಾನ್ ರೆಫರ್ ಇಟ್ ಹಿಯರ್. ಸೊ ಓವರ್ ಆಲ್ ಇವಾಗ ಗೊತ್ತಾಯ್ತು ಅನ್ಕೊಂತೀನಿ. ದಿಸ್ ಈಸ್ ಕೇಳುವಂತಹ ಸಾಧ್ಯತೆಗಳು ಭಾಳ ಇದೆ ಇಲ್ಲಿ, ಭಾಳ ಕೇರ್ಫುಲ್ ಆಗಿ ಥಿಂಕ್ ಮಾಡಿ ಇದನ್ನ. ಓಕೆ, ಸೊ ಓವರ್ ಆಲ್ ಆಗಿ ಹೇಳಿ ಇವಾಗ. ಮಲ್ಟಿ ಕಾನ್ಸ್ಟಲೇಷನ್ಸ್ ಅಂದ್ರೆ ಏನು? GNSS ರಿಸೀವರ್ ಕ್ಯಾನ್ ಯೂಸ್ ಸಿಗ್ನಲ್ಸ್ ಫ್ರಮ್ ಮೋರ್ ದೆನ್ ಒನ್ ಸ್ಯಾಟಲೈಟ್ ಕಾನ್ಸ್ಟಲೇಷನ್ ಫ್ರಮ್ ವೇರಿಯಸ್ ಎಕ್ಸಾಂಪಲ್ GPS, GLONASS, Galileo, Beidou, NAVIC. More satellite available, more geometric option, better the positioning. Sir, I need all the satellites, sir. Yes, you can refer here. GPS 24 ಪ್ಲಸ್, GLONASS 24, Galileo 30, ಆದರೆ 6 ಸ್ಪೇಸ್ ಅಲ್ಲಿ ಇರುತ್ತೆ. Beidou ಬಂದ್ಬಿಟ್ಟು 24 ಪ್ಲಸ್ 3 ಪ್ಲಸ್ 3 ಪ್ಲಸ್ 5. ನಮ್ದು ಬಂದ್ಬಿಟ್ಟು 3 ಪ್ಲಸ್ 4, 3 ಬಂದ್ಬಿಟ್ಟು GEO, 4 ಬಂದ್ಬಿಟ್ಟು IGSO. ಸೊ ಇವೆಲ್ಲ ಡೇಟಾಗಳು ಒಂದೇ ಕಡೆ ಕಳಿಸುತ್ತೆ. ದಟ್ ಈಸ್ ಕಾಲ್ಡ್ ಮಲ್ಟಿ ಕಾನ್ಸ್ಟಲೇಷನ್ GNSS ರಿಸೀವರ್. ಓಕೆ, ಇದನ್ನ ನಾವು ಮುಂದೆ ಓದ್ತೀವಿ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ವೈ ಮಲ್ಟಿ ಕಾನ್ಸ್ಟಲೇಷನ್ಸ್? ಸರ್, ಮೋರ್ ಸ್ಯಾಟಲೈಟ್ಸ್ ಇನ್ ವ್ಯೂ, ಬೆಟರ್ ಜಾಮೆಟ್ರಿ, ಲೋವರ್ DOP ಆಗುತ್ತೆ, accuracy improved ಇರುತ್ತೆ, reliability improved ಇರುತ್ತೆ. Sir, ultimately I'll be getting better availability of all the positional informations, right? How multi-constellation works, sir? Receiver track the signals are processed together, more satellites provides more solution and better position, the solution with the high reliability ಆಗಿರುತ್ತೆ, right? ಇವಾಗ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು? ಸರ್ವೆ, ಮ್ಯಾಪಿಂಗ್, ಪ್ರಿಸಿಷನ್ ಅಗ್ರಿಕಲ್ಚರಲ್ಲಿ, ಡ್ರೋನ್ ಸರ್ವೆಯಲ್ಲಿ, ಮರೀನ್ ನ್ಯಾವಿಗೇಷನ್ ಅಲ್ಲಿ, ಆ್ಯಂಡ್ ನಮ್ಮ ಒಂದು ಸ್ಮಾರ್ಟ್ ಫೋನ್ ಲೊಕೇಶನಲ್ ಸರ್ವಿಸಸ್ ಅಲ್ಲಿ ಕೂಡ. ಇವಾಗ ಪ್ರತಿಯೊಂದು ಸ್ವಿಗ್ಗಿ ಆಗಲಿ, ಝೊಮ್ಯಾಟೊ, ಝೆಪ್ಟೋ, ಬಿಗ್ ಬಾಸ್ಕೆಟ್, ಆಲ್ ಇನ್ಸ್ಟಂಟ್ ಡೆಲಿವರಿ ಪ್ಲಾಟ್ಫಾರ್ಮ್ಸ್ ಏನೇನಿದೆ, ಸೊ ಆ್ಯಂಡ್ ಸೊ, ಪ್ಲಸ್ ನ್ಯಾವಿಗೇಷನಲ್ ಆಗಲಿ, ಓಲಾ, ಯುಬರ್, ರ್ಯಾಪಿಡೋ, ಆಲ್ ಆರ್ ಯೂಸಿಂಗ್ ದಿಸ್ GPS GNSS ಡೇಟಾ. ಓಕೆ ಸರ್, ಅದು ಫ್ರೀಯಾಗಿ ಕೊಡ್ತಾರಾ? ನೋ, ಅದಕ್ಕೆ ದುಡ್ಡು ಕೊಡಬೇಕು, ಮುಂದೆ ನೋಡೋಣ. ಓಕೆ, ವೈ ಕಾನ್ಸ್ಟಲೇಷನ್ಸ್ ಅರ್ಥ ಆಯ್ತಲ್ವಾ? ಸರ್, ನನಗೆ ಒಂದು ಒಳ್ಳೆ ಸ್ಯಾಟಲೈಟ್ ಜಾಮೆಟ್ರಿ ಬೇಕು, DOP ಕಮ್ಮಿ ಇರಬೇಕು, ಸೊ ದಟ್ ಐ ವಿಲ್ ಬಿ ಗೆಟಿಂಗ್ ಬೆಟರ್ ಪೊಸಿಷನ್ಸ್. ಓಕೆ, ಅರ್ಥ ಆಯ್ತಾ? ಸಿಂಗಲ್ ಅಂದರೆ ಜಸ್ಟ್ ಇಷ್ಟಿರುತ್ತೆ, ಮಲ್ಟಿಪಲ್ ಅಂದರೆ ನೋಡಿ ಎಷ್ಟು ಜಾಮೆಟ್ರಿ ಆಪ್ಷನ್ಸ್ ಇದೆ. ಓಕೆ, ಪುವರ್ ಜಾಮೆಟ್ರಿಯಲ್ಲಿ ಹೈ DOP ಇರುತ್ತೆ, ಗುಡ್ ಜಾಮೆಟ್ರಿಯಲ್ಲಿ ಲೋ DOP ಇರುತ್ತೆ. MCQ ಆಗುತ್ತೆ ಅಂತ ಮುಂಚೆ ಅದಕ್ಕೆ ಹೇಳಿದೆ ನಾನು. ಒಂದು ಬೇಸಿಕ್ಸ್ ಏನಕ್ಕೆ ಹೇಳ್ತೀನಿ ಅಂತಂದರೆ, ಯು ವಿಲ್ ಬಿ ಕನೆಕ್ಟಿಂಗ್ ದೀಸ್ ಡಾಟ್ಸ್ ವೆರಿ ಈಸಿಲಿ. ಏನಾದರೂ ನಿಮಗೆ ಗ್ಯಾಪ್ ಕಂಡು ತಂದ್ರೂ ನೀವು ಭಾಳ ಈಸಿಯಾಗಿ ಟ್ಯಾಕಲ್ ಮಾಡ್ತೀರಾ ಅದನ್ನು. ಓಕೆ, ಎಸ್ ಸರ್, ಸಿಗ್ನಲ್ಸ್ ಬರ್ತಾ ಇದೆ ಅಂದರೆ ಅಂತ ಅರ್ಥ ಒಂದು ಅದರದ್ದೇ ಆದಂಥ ಒಂದು ಫ್ರೀಕ್ವೆನ್ಸಿ ಇರುತ್ತೆ ಸರ್. ನೋಡಿ, ಇವಾಗ GNSS receivers ಇದೆ, uses the signals on more than one frequency from GNSS satellites. ನೋಡಿ, GNSS satellites ಇವೆ, ಆಲ್ಮೋಸ್ಟ್ 60 ಪ್ಲಸ್ 70 ಪ್ಲಸ್ ಇದ್ದಾವೆ. ಪ್ರತಿಯೊಂದು ಅದರದೇ ಆದಂಥ ಒಂದು ಫ್ರೀಕ್ವೆನ್ಸಿ ಕಳಿಸ್ತಾ ಇದೆ ನೋಡಿ ಗೆಳೆಯರೆ. ಒಂದು ಯಾವುದೋ ಕಳಿಸ್ತಂತೆ, ನೆನ್ಪಿಟ್ಕೊಳ್ಳಿ, ಜಸ್ಟ್ ಟ್ರೈ ಟು ರಿಟೈನ್. L1 ಬ್ಯಾಂಡ್ ಅಂತೆ. ಓಕೆ, ಯಾವುದೋ ಇನ್ನೊಂದು ಕಳಿಸ್ತಂತೆ, ಅದು L2 ಬ್ಯಾಂಡ್ ಅಂತೆ. ಯಾವುದೋ ಇನ್ನೊಂದು ಕಳಿಸ್ತಂತೆ, ಅದು L5 ಅಂತೆ. ಇದೇ ಥರ ವೇರಿಯಸ್ ಫ್ರೀಕ್ವೆನ್ಸೀಸ್ಗಳನ್ನು ಕಳಿಸ್ತವೆ. ಸರ್, ವೈ ಮಲ್ಟಿ ಫ್ರೀಕ್ವೆನ್ಸಿ ಈಸ್ ವೆರಿ ಇಂಪಾರ್ಟೆಂಟ್ ಸರ್? ಸರ್, ಡಿಫ್ರೆಂಟ್ ಸಿಗ್ನಲ್ ಫ್ರೀಕ್ವೆನ್ಸಿ ಕ್ಯಾನ್ ಬಿ ಯೂಸ್ ಟು ಇಂಪ್ರೂವ್ ಎಬಿಲಿಟಿ ಟು ಕರೆಕ್ಟ್ ದ ionospheric error, tropospheric error, to resolve the ambiguities, to improve the positioning performance, right? ನಮಗೆಲ್ಲ ಗೊತ್ತಾಗಿದೆ, ರೈಟ್? ಎರರ್ಸ್ ಇರುತ್ತೆ ಅಂತ, ಅವುಗಳನ್ನೆಲ್ಲ ನಾನು ಕರೆಕ್ಷನ್ ಮಾಡಬೇಕಂದ್ರೆ ಒಂದೊಂದ್ಸಲಿ ಏನಾಗುತ್ತೆ ಅಂತ ಅಂದ್ಕೊಳ್ಳಿ. ಸಪೋಸ್ ನಾನು ಈ ಫ್ರೀಕ್ವೆನ್ಸಿಯಿಂದನೇ ಯೂಸ್ ಮಾಡ್ತಾ ಇರ್ತೀನಿ,
ನನಗೆ ಇನ್ಫಾರ್ಮೇಶನ್ ಬಂತು ಅಂತ ಅನ್ಕೊಳ್ಳಿ ಡಿಯರ್ ಫ್ರೆಂಡ್ಸ್. ಆದರೆ ಸಡನ್ ಆಗಿ ಈ ಫ್ರೀಕ್ವೆನ್ಸಿ ಹೋಗುವಂತಹ ಜಾಗದಲ್ಲೇ ನನಗೆ ಮಳೆ ಬಂತು ಅಂತ ಅನ್ಕೊಳ್ಳಿ. ಅವಾಗ ನನಗೆ ಈ ಇದರಿಂದ ಬಂದಿರುವಂತಹ ಡೇಟಾ ನನಗೆ ಕ್ಲಿಯರ್ ಬರುತ್ತೇನ್ರಿ? ನೋ. ಯಾಕೆ ಸರ್? ಎರರ್ ಇರುತ್ತೆ ಅಲ್ಲಿ. ಹಂಗಂದ್ರೆ ನಾನು ಇನ್ನೊಂದು ಸ್ಯಾಟಲೈಟ್ ಇರುತ್ತೆ, ಮಲ್ಟಿ ಕಾನ್ಸ್ಟಲೇಷನ್ಸ್ ಇದ್ದಾಗ ನನಗೆ ಅದರಿಂದ ಒಂದು ಲೂಪ್ ಹೋಲ್ ಆಗಿ ಇನ್ನೊಂದು ಫ್ರೀಕ್ವೆನ್ಸಿ ಬಂದ್ರೆ ನನಗೆ ಕರೆಕ್ಟೆಡ್ ಬರುತ್ತಲ್ವಾ? ಅರ್ಥ ಆಯ್ತಾ? ಯಾಕೆ ಮಲ್ಟಿಪಲ್ ಫ್ರೀಕ್ವೆನ್ಸೀಸ್ ಇರಬೇಕು ಅಂತ? ಬರೀ ಸಿಂಗಲ್ ಇದ್ದಾಗ ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ನೋಡಿ ಗೆಳೆಯರೆ. ಅದೇ ಒಂದು ವೇಳೆ ನಮಗೆ ಮಲ್ಟಿಪಲ್ ಫ್ರೀಕ್ವೆನ್ಸಿ ಇತ್ತು ಅಂತಂದ್ರೆ ನಮಗೆ ಆಕ್ಯುರೇಟ್ ಆಗಿ ಬರುವಂತಹ ಸಾಧ್ಯತೆಗಳಿರ್ತವೆ ಅಲ್ವಾ? ಅದಕ್ಕಾಗಿ ಮಲ್ಟಿ ಫ್ರೀಕ್ವೆನ್ಸಿ ಅಬ್ಸರ್ವೇಷನ್ ಈಸ್ ಪರ್ಟಿಕ್ಯುಲರ್ಲಿ ಇಂಪಾರ್ಟೆಂಟ್. ಬಿಕಾಸ್ ಯಾಕೆಂದರೆ ಈ ಅಯೋನೋಸ್ಫೇರಿಕ್ ಎಫೆಕ್ಟ್ಸ್ ಆಗಲಿ, ಈ ಒಂದು ಟ್ರೋಪೋಸ್ಫೇರಿಕ್ ಎಫೆಕ್ಟ್ಸ್ ಆಗಲಿ, ಅಟ್ಮಾಸ್ಫೇರಿಕ್ ಎಫೆಕ್ಟ್ಸ್ ಆಗಲಿ, ಅವುಗಳನ್ನು ಕಡಿವಾಣ ಮಾಡಲು ಇದು ಒಂದು ಬೆಸ್ಟ್ ಟೂಲ್ ಆಗಿರುತ್ತೆ ಮಲ್ಟಿ ಫ್ರೀಕ್ವೆನ್ಸಿ. ಓಕೆ, ಯಾವ ಥರ ಹೆಲ್ಪ್ ಆಗುತ್ತೆ ನೋಡಿ. ಸಪೋಸ್ ಇಲ್ಲೊಂದು ಈ ಥರ ಒಂದು ಫ್ರೀಕ್ವೆನ್ಸಿ ಇದೆ, ಸಡನ್ ಆಗಿ ನನಗೆ ಇದು ಎರರ್ ತೋರಿಸ್ತಾ ಇರುತ್ತೆ, ನನಗೆ ಇನ್ನೊಂದು ಫ್ರೀಕ್ವೆನ್ಸಿ ಬಿಡ್ತೀನಿ, ಅದನ್ನು ತಗೊತೀನಿ, ಅದರಲ್ಲಿ ಎರರ್ಸ್ ಕಮ್ಮಿ ಇರುತ್ತೆ, ರೈಟ್? ಈ ಅಯೋನೋಸ್ಫಿಯರಲ್ಲಿ ಏನಾಗುತ್ತೆ ಗೊತ್ತಾ, ಈ ಚಾರ್ಜ್ ಪಾರ್ಟಿಕಲ್ ಇಂದ ಬರುವಂಥ ಸಿಗ್ನಲ್ನ ಡಿಲೇ ಆಗಿ ಬರ್ತವೆ. ಅದಕ್ಕಾಗಿ ಡಿಲೇ ಈಸ್ ಲಾರ್ಜರ್ ಎಟ್ ಲೋ ಫ್ರೀಕ್ವೆನ್ಸಿ. ಲೋ ಫ್ರೀಕ್ವೆನ್ಸಿಗಳಿತ್ತು ಅಂತಂದ್ರೆ ನಂಗೆ ಲಾರ್ಜ್ ಡಿಲೇ ಇರುತ್ತೆ. ಓಕೆ, ಹೈ ಫ್ರೀಕ್ವೆನ್ಸಿಗಳಿದ್ದಾಗ ನನಗೆ ಡಿಲೇ ಸ್ಮಾಲರ್ ಇರುತ್ತೆ. MCQ ಕೇಳ್ಬೋದಲ್ವಾ ಸರ್? ಇದು ಕೇಳ್ತಾರೆ, ಹೈಲೈಟ್ ಮಾಡ್ಕೊಳ್ಳಿ. ರೆಡ್ ಪೆನ್, ಬ್ಲೂ ಪೆನ್, ಗ್ರೀನ್ ಪೆನ್ ಹೈಲೈಟ್ ಮಾಡ್ಕೊಳ್ಳಿ, ಕೇಳ್ತಾರೆ ಅಂತ. ಸೊ ಯೂಸಿಂಗ್ ಮಲ್ಟಿಪಲ್ ಫ್ರೀಕ್ವೆನ್ಸಿ allows the receiver to model and remove these errors, leading to more accurate positions. ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಏನಿರುತ್ತೆ? ಮೋರ್ ಸ್ಯಾಟಲೈಟ್ಸ್. ಮಲ್ಟಿ ಫ್ರೀಕ್ವೆನ್ಸಿ ಏನು ಸರ್? ಮೋರ್ ಸಿಗ್ನಲ್ ಫ್ರೀಕ್ವೆನ್ಸಿ. ಇದನ್ನು ತಿಳ್ಕೊಳ್ಳಿ, ಇದನ್ನು ಕೂಡ ಒಂದು MCQ. ಮಲ್ಟಿ ಕಾನ್ಸ್ಟಲೇಷನ್ಸ್ ಅಂತಂದಾಗ ಮಲ್ಟಿಪಲ್ ಫ್ರೀಕ್ವೆನ್ಸಿ ಇರುತ್ತೆ ಅಂತ ಅನ್ಕೋಬೇಡಿ. ಮಲ್ಟಿಪಲ್ ಕಾನ್ಸ್ಟಲೇಷನ್ಸ್ ಇದೆ ಅಂದರೆ ಮಲ್ಟಿಪಲ್ ಸ್ಯಾಟಲೈಟ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ನೋಡಿ, ಅದೇ ಥರ ಮಲ್ಟಿ ಕಾನ್ಸ್ಟಲೇಷನ್ಸು ಇರ್ತವೆ ನೋಡಿ. ಇದು ಬಂದ್ಬಿಟ್ಟು ಮಲ್ಟಿ ಕಾನ್ಸ್ಟಲೇಷನ್ಸ್, ಮಲ್ಟಿಪಲ್ ಸ್ಯಾಟಲೈಟ್ಸ್ ಇದೆ. ಆದರೆ ಮಲ್ಟಿ ಫ್ರೀಕ್ವೆನ್ಸಿ ಅಂದರೆ ಏನು? ಮೋರ್ ಫ್ರೀಕ್ವೆನ್ಸಿ ಇರುತ್ತೆ ಸರ್. L1, L2, L3, L4 ಸೋ ಆನ್. ಅರ್ಥ ಆಯ್ತಾ? ಓಕೆ, ಮೋರ್ ಸ್ಯಾಟಲೈಟ್ ಈಸ್ ನಥಿಂಗ್ ಬಟ್ ಮಲ್ಟಿ ಕಾನ್ಸ್ಟಲೇಷನ್. ಬೆಟರ್ ಆ್ಯಂಡ್ ಮೋರ್ ಸಿಗ್ನಲ್ಸ್ ಈಸ್ ನಥಿಂಗ್ ಬಟ್ ಮಲ್ಟಿ ಫ್ರೀಕ್ವೆನ್ಸಿ, ರೈಟ್? ಎಸ್. ಸೊ ಇವಾಗ ಹೇಳಿ, ಓವರಲ್ ಆಗಿ ಅರ್ಥ ಆಯ್ತೇನ್ರಿ? ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಫ್ GNSS ಸಿಂಪಲ್ ಸರ್. GPS ಥರನೇ ಪ್ರಿನ್ಸಿಪಲ್ ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ವರ್ಡ್ ಕಾಲ್ಡ್ ಮಲ್ಟಿಪಲ್ ಕಾನ್ಸ್ಟಲೇಷನ್. ಮಲ್ಟಿಪಲ್ ಕಾನ್ಸ್ಟಲೇಷನ್, ಸ್ಯಾಟಲೈಟ್ ಸಿಗ್ನಲ್ ಇರುತ್ತೆ, GNSS ರಿಸೀವರ್ ಇರುತ್ತೆ, ಟೈಮಿಂಗ್ ರೇಂಜಿಂಗ್ ಕಂಡು ಹಿಡಿತೀನಿ ಯೂಸಿಂಗ್ ಪ್ರಿನ್ಸಿಪಲ್ ಕಾಲ್ಡ್ ಟ್ರೈಲ್ಯಾಟ್ರೇಷನ್ ಆರ್ ಪೊಸಿಷನಲ್ ಕಂಪ್ಯೂಟೇಷನ್. ಆವಾಗ ನನಗೆ ಬರುತ್ತೆ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ನೋಡಿ. ದೆನ್ ಐ ವಿಲ್ ಬಿ ಯೂಸಿಂಗ್ ದಿಸ್ ಫೈನಲಿ ದಿಸ್ ಪ್ರಾಡಕ್ಟ್ ಫಾರ್ ಮೈ ನ್ಯಾವಿಗೇಷನ್, ಫಾರ್ ಪೊಸಿಷನ್. ಅರ್ಥ ಆಯ್ತಾ? ಓಕೆ, ಎಸ್. ಸೊ GNSS ಮತ್ತು DOP ಸೇಮ್ ಸರ್. ಅಲ್ಲಿ ನಾನು ಏನು ಗೊತ್ತಾ, ಅಲ್ಲಿ GPS ಮತ್ತು DOP ಅಂತ ಓದಿರ್ತೀನಿ. ಇಲ್ಲಿ ಏನಿಲ್ಲ, ಜಸ್ಟ್ ವರ್ಡ್ ಅನ್ನು ರಿಪ್ಲೇಸ್ ಮಾಡಿ GNSS ಮತ್ತು DOP ಏನು ಅಂತ ಅಷ್ಟೇ. ಓಕೆ, ಮೋರ್ ಯೂಸಬಲ್ ಸ್ಯಾಟಲೈಟ್ಸ್, ಮೋರ್ ಪಾಸಿಬಲ್ ಜಾಮೆಟ್ರಿ, better geometry may be selected which will have lower DOP, better positioning. ಓಕೆ, ಪುವರ್ ಜಾಮೆಟ್ರಿ ಆದರೆ ಏನು? ಸೇಮ್ ಅದೇ ಎಫೆಕ್ಟ್ಸ್. ಗುಡ್ ಜಾಮೆಟ್ರಿ ಆದರೆ ಏನು? ಲೋ DOP ಆ್ಯಂಡ್ ಅದರ್ ಸೇಮ್ ಎಫೆಕ್ಟ್ಸ್, ರೈಟ್? ಇದನ್ನು ಆಲ್ರೆಡಿ ಹೇಳಿದ್ದೀನಿ ನಾನು ಏನು ಅಂತ, ಯಾವ್ಯಾವ ಥರ ಇರ್ತವೆ ಅಂತ DOPsಗಳು. ಹಾರಿಜೆಂಟಲ್ DOP ಅಂದರೆ ಏನು? X, Y ಇರುತ್ತೆ. ವರ್ಟಿಕಲ್ DOP ಅಂದರೆ Z ಇರುತ್ತೆ. ಟೈಮ್ ಅಂದರೆ ಟೈಮ್ ಇರುತ್ತೆ. PDOP ಅಂದರೆ ವರ್ಟಿಕಲ್ ಮತ್ತು ಹಾರಿಜೆಂಟಲ್ ಕೂಡಿರುತ್ತೆ, ರೈಟ್? ಈ ಟೇಬಲ್ ಕೂಡ ಹೇಳಿದ್ದೀನಲ್ವಾ ನಾನು. <1 ಇತ್ತು ಅಂದರೆ ಎಕ್ಸಲೆಂಟ್ ಇರುತ್ತೆ ಅದು ಆ್ಯಕ್ಯುರಸಿ, ರೈಟ್? ಎಸ್. ಹೊಸದಲ್ಲ ಇವಾಗ ನಿಮಗೆ. ಯಾಕೆ? ಯು ಹ್ಯಾವ್ ರೆಡ್ ಇಟ್, ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಥರೋಲಿ ನೌ. ನೆಕ್ಸ್ಟ್, GNSS and surveying. For modern surveying, GNSS is important because it provides satellite-based positioning. ಅಲ್ವಾ? ಸರ್ವೆಗೋಸ್ಕರ, ಮ್ಯಾಪಿಂಗ್ಗೋಸ್ಕರ, ಕೋಆರ್ಡಿನೇಟ್ಗೋಸ್ಕರ, ಕ್ಯಾಡಸ್ಟ್ರಲ್ ವರ್ಕ್ಗೋಸ್ಕರ, GISಗೋಸ್ಕರ, ಇಂಜಿನಿಯರಿಂಗ್ ಸರ್ವೆಗೋಸ್ಕರ, ನ್ಯಾವಿಗೇಷನ್ಗೋಸ್ಕರ, ಎಷ್ಟು ಯೂಸ್ ಇಲ್ಲ ಹೇಳ್ರಿ.
ಓಕೆ, ಆಪ್ಷನ್ಸ್ ಕೊಟ್ಟರೆ ಹೇಳಿದ್ದೀನಿ ಟ್ರಿಕ್ಕು, ಆಲ್ ಆಫ್ ದ ಅಬೋ, ರೈಟ್. ಎಲ್ಲದಕ್ಕೂ ಹಾಕ್ಬೇಡಿ. ಓಕೆ, ಲಾರ್ಜ್ ಬ್ರಾಡರ್ ಆಗಿ ಇದನ್ನ ನಾನು ತಪ್ಪು ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ಲ, ಅಂತಾವು ಇರ್ತವೆ ಸ್ಟೇಟ್ಮೆಂಟ್ಸ್. ಅವಾಗ ರೈಟ್ ಹಾಕ್ರಿ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥ ಆಯ್ತಾ? ಸೊ ಡಿಯರ್ ಫ್ರೆಂಡ್ಸ್, ಇಷ್ಟೆಲ್ಲ ಓದಿದಿರಿ. ಇವಾಗ ನಾನು ಹೇಳ್ತೀನಿ, ಯು ಪೀಪಲ್ ಆರ್ ಬೆಟರ್ ಟು ಅಂಡರ್ಸ್ಟ್ಯಾಂಡ್ ದ ನ್ಯೂ ಟಾಪಿಕ್ಸ್ ಕಾಲ್ಡ್ RTK. Okay, real time kinematic positioning. CORS, continuously operating reference stations. NTRIP, network transport of RTCM via internet protocol. ಓಕೆ, ಇವುಗಳು ನಿಮಗೆ ಈಸಿಯಾಗಿ ಅರ್ಥ ಆಗ್ತವೆ ಇವಾಗ, ಏನು ಎತ್ತ ಅಂತ. ಓಕೆ, ಎಸ್. ಸೊ GNSS ರೋವರ್ ಫೀಲ್ಡ್ ಡೇಟಾ ಕಲೆಕ್ಷನ್ಸ್ ಆಗುತ್ತೆ, ಹೈ ಪ್ರಿಸಿಷನ್ ಡೇಟಾ ಕಲೆಕ್ಷನ್ ಯೂಸಿಂಗ್ GNSS ರೋವರ್ಸ್. ಸೊ ನಾವು ಟೆಲ್ ಮೀ, ಈ ಒಂದು GNSS ನಿಮಗೆ ಅರ್ಥ ಆಯಿತು ಅಂದರೆ, ಇಟ್ ಈಸ್ ಅ ಫೌಂಡೇಶನ್ ದಟ್ ಲೀಡ್ಸ್ ಟು RTK ಅಂದರೆ ಏನು, CORS ಅಂದರೆ ಏನು, NTRIP ಅಂದರೆ ಏನು, GNSS ರೋವರ್ ಫೀಲ್ಡ್ ಡೇಟಾ ಕಲೆಕ್ಷನ್ಸ್ ಅಂದರೆ ಏನು, ಫಾರ್ ಪ್ರಿಸೈಸ್ ಸರ್ವೇಯಿಂಗೋಸ್ಕರ ಏನು ಅಂತ ನಾವು ನೆಕ್ಸ್ಟ್ ಓದ್ತೀವಿ. ಇವಾಗ ನೋಡೋಣ ಅಂದರೆ, ಸೊ ಆ್ಯಸ್ ಯೂಸ್ವಲ್ ಲಾಸ್ಟಲ್ಲಿ ಟ್ರ್ಯಾಪಿಂಗ್ ಪೊಟೆನ್ಷಿಯಲ್ ಕ್ವಶನ್ಸ್ ಇರ್ತವೆ, ಐ ಮೀನ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಜಸ್ಟ್ ಇದನ್ನು ಓದಿ, ಇಲ್ಲಿವರೆಗೂ ಏನೇನು ಹೇಳಿರ್ತೀನಲ್ವ ಇಂಪಾರ್ಟೆಂಟ್ ಪಾಯಿಂಟ್ಸ್ನ, ಅದನ್ನೇ ಇಲ್ಲಿ ನಾನು ಹಾಕಿರ್ತೀನಿ. ಯು ಪ್ಲೀಸ್ ಜಸ್ಟ್ ರೆಫರ್ ದಮ್. ಓಕೆ, ಡೈರೆಕ್ಟ್ MCQ ಫ್ರೇಮ್ ಆಗ್ಬೋದು ಇಲ್ಲಿಂದ. ಗಾಟ್ ಇಟ್? ಎಸ್. ನೆಕ್ಸ್ಟ್, ವೈ RTK ಆಫ್ಟರ್ GNSS ಹೇಳಿದೆ ನಾನು. RTK ರಿಯಲ್ ಟೈಮ್ ಕೈನಮೆಟಿಕ್ಸ್. ನಿಮ್ಗೆಲ್ಲರಿಗೂ ಗೊತ್ತಿವಾಗ GNSS ಅಂದರೆ ಏನು, ಸ್ಯಾಟಲೈಟ್ ಸಿಗ್ನಲ್ಸ್ ಅಂದರೆ ಏನು, ರಿಸೀವರ್ಸ್ ಅಂದರೆ ಏನು, ಪೊಸಿಷನ್ ಅಂದರೆ ಏನು ಅಂತ, ರೈಟ್. ಇವಾಗ GNSS ರೋವರ್ ಇದೆ, ಫೀಲ್ಡ್ ರಿಸೀವ್ಸ್ ಏನದು, ಫೀಲ್ಡ್ ರಿಸೀವರ್ ಕಲೆಕ್ಟ್ GNSS ಸಿಗ್ನಲ್ಸ್. ಹೌದು. ಇವಾಗ ನಾನು ಏನು ಮಾಡ್ತೀನಿ, ಕರೆಕ್ಷನ್ ಇನ್ಫಾರ್ಮೇಶನ್ ಇರುತ್ತೆ, ರೈಟ್. ಹೆಂಗೆ ಸರ್? ರೆಫರೆನ್ಸ್ ಸ್ಟೇಷನ್ಸ್ಗಳಲ್ಲಿ ಕರೆಕ್ಷನ್ ಆಗುತ್ತೆ ಅಂತ ಹೇಳಿದೆ, ರೈಟ್. ಈ ರೆಫರೆನ್ಸ್ ಸ್ಟೇಷನ್ಗಳಿಗೆ ಇನ್ನೊಂದು ಏನಂತಾರೆ, ನೀವು ಇವಾಗ ತಾನೇ ನೋಡಿದ್ರಿ ಏನಂತಂದ್ರೆ, ರೆಫರೆನ್ಸ್ ಸ್ಟೇಷನ್ ಇದೆ, ಅಲ್ಲಿ ಕರೆಕ್ಷನ್ ಆಗ್ತಾ ಇರುತ್ತೆ ಡೇಟಾ ಅಂತ ಹೇಳಿದ್ರಿ ತಾನೇ. ಆದರೆ ಇದು ನಾನು ಸರ್ವೆ ಮಾಡುವಾಗ ಒಂದೊಂದ್ಸಲ ಯೂಸ್ ಮಾಡ್ತೀನಿ, ಅಥವಾ ಯಾವ ರೇರ್ ಆಗಿ ಯೂಸ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಆದರೆ ನಮಗೆ ಕಂಟಿನ್ಯೂಸ್ ಆಪರೇಟಿಂಗ್ ಇರಬೇಕು ಆ ರೆಫರೆನ್ಸ್ ಸ್ಟೇಷನ್ಸು. ಅದಕ್ಕಾಗಿ ಇನ್ನೊಂದು ವರ್ಡ್ ಬರುತ್ತೆ, CORS. ಎಲ್ಲಿ? CORS. ಕಾರ್ಸ್ ಅಂತೀವಿ ಇದನ್ನ, ಕಂಟಿನ್ಯೂಸ್ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್. ಇಲ್ಲಿವರೆಗೂ ನಾವು ಒಂದೇ ಒಂದು ರೆಫರೆನ್ಸ್ ಸ್ಟೇಷನ್ ಓದಿದ್ವಲ್ಲ, ಇವಾಗ ಮಲ್ಟಿಪಲ್ ಕಂಟಿನ್ಯೂಸ್ ಆಪರೇಟಿಂಗ್ ಇರುತ್ತೆ. ಇದು ನನಗೆ ಕಂಟಿನ್ಯೂಸ್ ಆಗಿ ಕರೆಕ್ಷನ್ ಕೊಡ್ತಾ ಇರುತ್ತೆ ಡೇಟಾನ. ಓಕೆ, ರಿಯಲ್ ಟೈಮ್ ಕೈನಮೆಟಿಕ್ಸ್ ಅಂದರೆ ಏನು ಅಂತ ಬರುತ್ತೆ. ರಿಯಲ್ ಟೈಮ್ ಕೈನಮೆಟಿಕ್ ಪ್ರಾಸೆಸಿಂಗ್ ಅಪ್ಲೈಸ್ ಕರೆಕ್ಷನ್ಸ್ ಇನ್ ರಿಯಲ್ ಟೈಮ್. ನೋಡಿ, ಓಕೆ, ರಿಪೀಟ್ ಆಗ್ತಾ ಇದೆ ಟರ್ಮ್ಸ್. ಈ ಕರೆಕ್ಷನ್ಸು ನಾನು ಕಂಟಿನ್ಯೂಸ್ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ ಇಂದ ಕರೆಕ್ಷನ್ ಮಾಡ್ತಾ ಇದ್ದೀನಿ. ಯಾವಾಗ ಕೊಡ್ತಾ ಇದ್ದೀನಿ ಡೇಟಾನ ಅಂದರೆ, ಸರ್ವೆ ಮಾಡ್ತಾ ಇದ್ದಾರೆ ಒಬ್ರು ಯಾರೋ ಲ್ಯಾಂಡ್ ಸರ್ವೇಯರ್, ಅವರಿಗೆ ಕರೆಕ್ಷನ್ ಡೇಟಾ ನಾನು ಇಮಿಡಿಯೇಟ್ ಆಗಿ ಆನ್ ಫೀಲ್ಡ್ ಕೊಡ್ತಾ ಇದ್ದೀನಿ, ಥ್ರೂ ಇಂಟರ್ನೆಟ್ ಆಗಲಿ, ಥ್ರೂ ನೆಟ್ವರ್ಕ್ಸ್ ಆಗಲಿ. ದಿಸ್ ಈಸ್ ಕಾಲ್ಡ್ ರಿಯಲ್ ಟೈಮ್ ಕೈನಮೆಟಿಕ್ಸ್ ಅಂತ ಹೇಳಿದೆ, ರೈಟ್. ಇದರಿಂದ ನನಗೆ ಏನು ಗೊತ್ತಾಗುತ್ತೆ ಡಿಯರ್ ಫ್ರೆಂಡ್ಸ್, ಐ ವಿಲ್ ಬಿ ಗೆಟ್ಟಿಂಗ್ ದ ಹೈ ಪ್ರಿಸಿಷನ್ ಪೊಸಿಷನಿಂಗ್ ಅಲ್ವಾ. ಎಸ್. ಸೊ ಅದಕ್ಕಾಗಿ GNSS ಓದೋದು ಬಹಳ ಇಂಪಾರ್ಟೆಂಟ್ ಅಲ್ವೇನ್ರಿ. ನಾವು ಓದಿರೋದು, ವಿ ಆರ್ ಆನ್ ದ ರೈಟ್ ಪಾತ್, ರೈಟ್. ವಿ ಆರ್ ರೀಡಿಂಗ್ ವೆರಿ ಲಾಜಿಕಲಿ, ರೈಟ್. ಸಿಲೆಬಸ್ ಅನ್ನ ವೆರಿ ಲಾಜಿಕಲ್ ಆಗಿ ಫ್ಲೋ ಅಲ್ಲಿ ಓದ್ತಾ ಇದೀವಿ ನಾವು, ಸುಮ್ಮನೆ ರ್ಯಾಂಡಮ್ ಆಗಿ ಓದ್ತಾ ಇಲ್ಲ, ರೈಟ್. ಎಸ್, ರೈಟ್. ಇವಾಗ ನೋಡಿ, ಬಟ್ ಆರ್ಡಿನರಿ GNSS ಪೊಸಿಷನಿಂಗ್ ಮೇ ನಾಟ್ ಪ್ರೊವೈಡ್ ಪ್ರಿಸಿಷನ್ ರಿಕ್ವೈರ್ಡ್ ಫಾರ್ ದ ಡೀಟೇಲ್ಡ್ ನಮ್ಮ ಕ್ಯಾಡಸ್ಟ್ರಲ್ ಸರ್ವೆ ಆಗಲಿ ಅಥವಾ ಕಂಟ್ರೋಲ್ ಸರ್ವೆ ಆಗಲಿ. ಒಂದೊಂದ್ಸಲಿ GNSS ತನ್ನ ಡೇಟಾವನ್ನು ಏನು ಕೊಟ್ಟಿರುತ್ತೆ ಅದು ಒಂದೊಂದ್ಸಲಿ ಸುಳ್ಳಾಗಿರುತ್ತೆ, ಒಂದೊಂದ್ಸಲಿ ಎರರ್ ಇದಿರುತ್ತೆ ಅದರಲ್ಲಿ. ಆ GPS ಅಲ್ಲೂ ಕೂಡ ಎರರ್ ಇರುತ್ತೆ. ಆ GPS ನ ಕರೆಕ್ಷನ್ ಮಾಡಬೇಕು ಅಂದರೆ ಏನಂದಿದ್ದೆ ನಾನು, ಒಂದು DGPS ಅಂತ ಅಂದಿದ್ದೆ, ರೈಟ್. ಆ ಸಮ್ ಟೈಮ್ಸ್ ಅದು ಒಂದು ಸ್ಟ್ಯಾಟಿಕ್ ಅಲ್ಲಿ ಇರುತ್ತೆ ಕರೆಕ್ಷನ್.
ಆದರೆ ನನಗೆ ಕಂಟಿನ್ಯೂಸ್ ಬೇಕಲ್ವಾ, ಆ ಕಂಟಿನ್ಯೂಸ್ ಕರೆಕ್ಷನ್ ಮಾಡಬೇಕು ಅಂದರೆ ಇನ್ನೊಂದು ಹೇಳಿದೆ ನಾನು, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್ಸ್ ಅಂತ ಹೇಳಿದೆ. ದೇ ಆರ್ ಕಾಲ್ಡ್ ಎಸ್ CORS. ಸರ್ ನಮ್ಮ ಕರ್ನಾಟಕದಲ್ಲಿ ಇದೆಯಾ ಇದು? ಹೌದು ಇದೆ ಗೆಳೆಯರೆ. ಇಡೀ ಇಂಡಿಯಾದಲ್ಲಿ ಬಂದ್ಬಿಟ್ಟು CORS ಇದೆ. ಎಲ್ಲಿ? ಸರ್ವೆ ಆಫ್ ಇಂಡಿಯಾದಲ್ಲಿ ಇದೆ. ಹೇಳಿದ್ದೀನಿ ನಾನು, ಕಂಟ್ರೋಲ್ ಪಾಯಿಂಟ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ಹೇಳಿದ್ದೀನಿ ನೋಡಿ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆ್ಯಂಡ್ CORS. ಕರ್ನಾಟಕದಲ್ಲೂ ಇದೆಯಾ ಸರ್? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇದೆ. ಕರ್ನಾಟಕ CORS. ಓಕೆ, ಈ ಡೇಟಾ ಇಮಿಡಿಯೇಟ್ ಆಗಿ ಊಬರ್, ಓಲಾ, ರ್ಯಾಪಿಡೋ ಅವ್ರಿಗೆ ಹೆಂಗೆ ಸಿಗ್ತಾ ಇದೆ? ದೇ ಆರ್ ಪೇಯಿಂಗ್ ದ ಮನಿ ಆ್ಯಂಡ್ ದೇ ಆರ್ ಗೆಟಿಂಗ್ ದಿಸ್ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್, CORS and now. ವೈ ಹೈಯರ್ ಪ್ರಿಸಿಷನ್ ಈಸ್ ನೀಡೆಡ್ ಸರ್? ಸರ್ ನಮಗೆ ಡೀಟೇಲ್ ಕ್ಯಾಡಸ್ಟ್ರಲ್ ಸರ್ವೆ ಮಾಡಬೇಕು, ನನಗೆ ಕಂಟ್ರೋಲ್ ಸರ್ವೆ ಮಾಡಬೇಕು ಅಂದರೆ ನನಗೆ ಸೆಂಟಿಮೀಟರ್ ಲೆವೆಲ್ ಅಕ್ಯುರಸಿ ಬೇಕು ಸರ್. ಸಪೋಸ್ ನಾವೊಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗುತ್ತೆ ಗೊತ್ತಾ ಊರಲ್ಲಿ ಅಥವಾ ನಮ್ಮ ಫ್ಯಾಮಿಲೀಸಲ್ಲಿ ಆಗ್ತೆ ಅಂತ ಅನ್ಕೊಳ್ಳಿ. ಯಾಕಾಗುತ್ತೆ? ಒಂದೊಂದು ಇಂಚಿಗೂ ಜಗಳ ಆಡ್ತೀವಿ. ಯಾಕೆ? ಬಿಕಾಸ್ ಲ್ಯಾಂಡ್ ಈಸ್ ವೆರಿ ಮೂವಬಲ್ ಅಸೆಟ್. ಅದೊಂದು ವೆರಿ ಸರ್, ಇಂಚಿಗೂ ಜಗಳ ಆಡ್ತಾರೆ. ಯಾಕೆ? ಭೂಮಿ ಅನ್ನೋದು ಅಷ್ಟು ಕ್ವಾಲಿಟಿ ಅಸೆಟ್. ಅದು ಒಂದು ವೆರಿ ಲಿಕ್ವಿಡ್ ಅಸೆಟ್. ನಮ್ಮ ಒಂದು ಕ್ಯಾಡಸ್ಟ್ರಲ್ ಸರ್ವೆಯಲ್ಲಿ ಬೇಕಾಗುತ್ತೆ, ಕಂಟ್ರೋಲ್ ಸರ್ವೆಯಲ್ಲಿ ಬೇಕಾಗುತ್ತೆ, ಇಂಜಿನಿಯರಿಂಗ್ ಸರ್ವೆಯಲ್ಲಿ ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸಲ್ಲಿ ನನಗೆ ಇಮಿಡಿಯೇಟ್ ಆಗಿ ಕರೆಕ್ಷನ್ಸ್ ಡೇಟಾ ಬೇಕಾಗಿರುತ್ತೆ. ಆಕ್ಯುರೇಟ್ ಮ್ಯಾಪಿಂಗ್ಗೋಸ್ಕರ ಬೇಕಲ್ವಾ? ಐ ಹ್ಯಾವ್ ಟು ಡೂ RTK, ರೈಟ್? I have to take in GNSS data first. I have to correct it in real time. That is called RTK. I can use right now. Yes, I can use it. So GNSS provides normal positioning foundation. Adre RTK provides high precisioning surveying products details. ಇವಾಗ ಹೇಳಿ RTK ಅಂದರೆ ಏನು ಸರ್? RTK ಅನ್ನೋದು ರಿಯಲ್ ಟೈಮ್ ಕೈನೆಮ್ಯಾಟಿಕ್ಸ್. RTK is a GNSS surveying technique in which corrections information is used in real time to obtain high precision. ಸೇಮ್ ಫ್ಲೋ. GNSS ಸ್ಯಾಟಲೈಟ್ ಸಿಗ್ನಲ್ಸ್ ಬರುತ್ತೆ, ರೆಫರೆನ್ಸ್ ಸ್ಟೇಷನ್ಸ್ಗಳು ತಗೊಂತವೆ, ಡೇಟಾ ಕರೆಕ್ಷನ್ ಮಾಡ್ತವೆ, ರೋವರ್ ಅಪ್ಲೈ ಮಾಡುತ್ತೆ. ಎಲ್ಲಿ ಯಾವಾಗ ಮಾಡುತ್ತೆ ಫ್ರೆಂಡ್ಸ್? ರಿಯಲ್ ಟೈಮಲ್ಲಿ, ಡ್ಯೂರಿಂಗ್ ದಟ್ ಸರ್ವೆ ಓನ್ಲಿ ಐ ವಿಲ್ ಬಿ ಗೆಟಿಂಗ್ ಡೇಟಾ. ಐ ವಿಲ್ ಬಿ ಗೆಟಿಂಗ್ ಇನ್ ಪ್ರಾಪರ್ accurate positional information, ರೈಟ್? ಸರ್ ಯಾಕೆ ಇಂಪಾರ್ಟೆಂಟ್ ಸರ್ ಇದು? ಇದು ಒಂದು ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಕೊಡುತ್ತೆ ಅಂತ ಹೇಳಿದ್ದೆ ನಾನು, ನೆನಪಿದ್ಯಾ ಸರ್? ಈ RTKಯಲ್ಲಿ ಕೂಡ ನಾವು ಏನೋ ಟೈಪ್ಸ್ ಓದಿದಂಗಿದೆ ಅಲ್ಲ ಸರ್? ಇದು ಆಲ್ರೆಡಿ ನೀವು ಬೇಸಿಕ್ಸ್ ಎಲ್ಲ ಹೇಳಿದಿರಿ. ಎಸ್, ಐ ವಿಲ್ ಟ್ರೈ ಟು ಕನೆಕ್ಟ್ ಆಲ್ ದೋಸ್. ಓಕೆ, ಇಲ್ಲಿ ನೋಡಿ, ನಾರ್ಮಲ್ GNSS ಅಲ್ಲಿ 6th ಕ್ಲಾಸಲ್ಲಿ ನೋಡಿ, ನೀವು ಬೇಕಾದರೆ ಈ PDF ಇದೆ, ಪ್ಲೀಸ್ ಓದಿ, ನೆಗ್ಲೆಕ್ಟ್ ಮಾಡಿಬಿಡಿ ಆ 7 ಕ್ಲಾಸಸ್ PDFs ಅನ್ನು. ಓಕೆ, ನಾರ್ಮಲ್ GNSS 3 to 10 ಮೀಟರ್ ಕೊಟ್ಟರೆ, DGPS ನೋಡಿ ರಿಯಲ್ ಟೈಮ್ ಇದ್ದಾಗ ಯಾವ ಕೊಡುತ್ತೆ ನೋಡಿ, ಪೋಸ್ಟ್ ಪ್ರೊಸೆಸಲ್ಲಿ ಏನು ಕೊಡುತ್ತೆ ನೋಡಿ. ಆದರೆ ಅಲ್ಟಿಮೇಟಮ್ ನೋಡಿ, RTK ನೋಡಿ ಎಷ್ಟು ಕೊಡುತ್ತೆ ಸರ್? 1 to 3 ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಕೊಡುತ್ತೆ. ಅಂದರೆ ನೀವು ಥಿಂಕ್ ಮಾಡಿ ಹೌ ಅಕ್ಯುರೇಟ್ ಇಟ್ ಈಸ್ ಅಂತ, ರೈಟ್? ಆ RTKಯಲ್ಲೂ 2 ಟೈಪ್ಸ್ ಆಫ್ ಬರುತ್ತೆ ಅಂತ ಹೇಳಿದೆ ನಾನು ಕರೆಕ್ಷನ್ಸಲ್ಲಿ. ಐ ಮೀನ್ 2 ಟೈಪ್ಸ್ ಆಫ್ ಆಕ್ಯುರಸಿ ಬರುತ್ತೆ. ಒಂದು ಫಿಕ್ಸ್ಡ್ ಸೊಲ್ಯೂಷನ್ ಆಕ್ಯುರಸಿ, ಇನ್ನೊಂದು ಫ್ಲೋಟ್ ಸೊಲ್ಯೂಷನ್ ಆಕ್ಯುರಸಿ. ಸರ್ ಹೊಸ ವರ್ಡ್ಸ್ ಹೇಳ್ತಾ ಇದ್ದೀರಾ ನೀವು? ನೋ, 6th ಕ್ಲಾಸಲ್ಲಿ ನಾನು ಹೇಳಿದ್ದೀನಿ. ಓಕೆ, ಜಸ್ಟ್ ಐ ಆಮ್ ರಿಪೀಟಿಂಗ್ ದಟ್ ಸ್ಲೈಡ್. ಓಕೆ, ಈ ಫಿಕ್ಸ್ಡ್ ಸೊಲ್ಯೂಷನಲ್ಲಿ ಮತ್ತೆ 2 ಟೈಪ್ ಬರುತ್ತೆ ಅಂತೆ, ಒಂದು ಹಾರಿಜೆಂಟಲ್ ಆ್ಯಂಡ್ ವರ್ಟಿಕಲ್. ಸರ್ ವಾಟ್ ಈಸ್ ಹಾರಿಜೆಂಟಲ್ಸ್? 1 to 3 ಸೆಂಟಿಮೀಟರ್ ಆಕ್ಯುರಸಿ ಕೊಡುತ್ತಂತೆ ನೋಡಿ, ಇದು ಹಾರಿಜೆಂಟಲ್ ಫಿಕ್ಸ್ಡ್ ಸೊಲ್ಯೂಷನ್. ಆದರೆ ವರ್ಟಿಕಲಲ್ಲಿ 2 to 5 ಸೆಂಟಿಮೀಟರ್ ಕೊಡುತ್ತಂತೆ. ಬರ್ಕೊಳ್ಳಿ, ಇದು ಏನೂ ಆಗಲ್ಲ. ಫ್ಲೋಟ್ ಸೊಲ್ಯೂಷನಲ್ಲಿ ಏನಿರುತ್ತೆ, 10 ಸೆಂಟಿಮೀಟರ್ to 1 ಮೀಟರ್. ತಿಳ್ಕೊಳ್ಳಿ ಅಕ್ಯುರಸಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ, RTKಸಲ್ಲೇ ಟೈಪ್ಸಲ್ಲಿ ಎಷ್ಟು ವೇರಿಯೇಷನ್ಸ್ ಆಗುತ್ತೆ. ಸೊ ಇಲ್ಲಿ ಹೈಯೆಸ್ಟ್ ಅಕ್ಯುರಸಿ ಯಾವುದಂತ ನಾನು ಹೇಳ್ಬೋದು? ಹಾರಿಜೆಂಟಲ್ ಫಿಕ್ಸ್ಡ್ ಸೊಲ್ಯೂಷನ್ ಅಂತ ಹೇಳ್ಬೋದಾ ನಾನು? ಎಕ್ಸಾಮಲ್ಲಿ ಕೇಳ್ಬೋದಲ್ವಾ ಇದು? ಎಸ್, ವೆರಿ ಇಂಪಾರ್ಟೆಂಟ್. ದೇ ವಿಲ್ ಆಸ್ಕ್ ಇಟ್. ಓಕೆ, ಸೊ ವಾಟ್ ಮೇಕ್ಸ್ RTK ಡಿಫ್ರೆಂಟ್? ಸರ್ GPS ಅಂದರೆ ಏನು ಅಂತ ಗೊತ್ತಾಯಿತು ನಮಗೆ, DGPS ಏನು ಅಂತ ಗೊತ್ತಾಯಿತು, GNSS ಇಂದ ಡೇಟಾನು ಬರುತ್ತೆ ಗೊತ್ತು ನಮಗೆ, GNSS ಇಂದಾನು ಬರುತ್ತೆ. ಆದರೆ RTKಯಲ್ಲಿ ಸೆಂಟಿಮೀಟರ್ ಲೆವೆಲ್ ಹೈಯರ್ ಆಕ್ಯುರಸಿ ಇರುತ್ತೆ.
ಇದೇ ಒಂದು ಡಿಫ್ರೆನ್ಸ್ ಟೇಬಲ್ ಅನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಓದಬೇಕು ಗೆಳೆಯರೆ, ಓದಬೇಕು, ನೆಗ್ಲೆಕ್ಟ್ ಮಾಡಬೇಡಿ ಮೈ ಸ್ಲೈಡ್ಸ್. ಓಕೆ, ಇಲ್ಲಿ ನೋಡಿ, ಸೇಮ್ ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ದೀನಿ ನೋಡಿ ಇಲ್ಲಿ. ಪ್ಲೀಸ್ ರೆಫರ್ ಆಲ್ ಮೈ 20 ಕ್ಲಾಸಸ್ ಸ್ಲೈಡ್ಸ್. ಓಕೆ, ಎಲ್ಲವನ್ನು ನಾನು ಮಾಡಿದಾಗ ಆಲ್ಮೋಸ್ಟ್ ಆಲ್ 20 ಕ್ಲಾಸಸ್ ಆಗುತ್ತೆ ಅಂದ್ಕೊಳ್ಳಿ. ಆ 20 ಸ್ಲೈಡ್ಸ್ ಓದ್ಕೊಳ್ಳಿ ಗೆಳೆಯರೆ. ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ದ ಸ್ಲೈಡ್ಸ್. ಓಕೆ, ಎವ್ರಿ ಲೈನ್ ಹ್ಯಾಸ್ ಒನ್ ಕ್ವಶನ್. ಓಕೆ, ಅರ್ಥ ಆಯ್ತಾ? ಆರ್ಟಿಕೆ ಯಾಕೆ ಡಿಫ್ರೆಂಟ್ ಅಂತ? ಆರ್ಟಿಕೆ ಅನ್ನೋದು ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಕೊಡುತ್ತೆ. ಅದರಲ್ಲೂ ಹೇಳಿದೆ, ಒಂದು ಫಿಕ್ಸ್ಡ್ ಅಂತ, ಇನ್ನೊಂದು ಫ್ಲೋಟ್ ಅಂತ. ರೈಟ್, ಆ ಫಿಕ್ಸ್ಡ್ ಅಲ್ಲೇ ಹಾರಿಜೆಂಟಲ್ ವರ್ಟಿಕಲ್. ಇವಾಗ ನೋಡಿ ಅದನ್ನ ಟೇಬಲ್ನ ಹೋಗಿ. ಆರ್ಟಿಕೆ ಅಂದ್ರೆ ಏನು ಅಂತ ಹೇಳಿದೆ? ಇದು ಒಂದು, ಇಟ್ ಯೂಸಸ್ ದ ಬೇಸ್ ಸ್ಟೇಷನ್ ಆರ್ ಅ ರೋವರ್ ರಿಸೀವರ್ ವರ್ಕಿಂಗ್ ಟುಗೆದರ್ ಇನ್ ರಿಯಲ್ ಟೈಮ್ ಫಾರ್ ವಾಟ್? ಟು ಗೆಟ್ ಹೈಯರ್ ಪೊಸಿಷನ್, ಹೈಯರ್ ಪ್ರಿಸಿಷನ್. ನೋನ್ ರೆಫರೆನ್ಸ್ ಇರುತ್ತೆ, ಅಬ್ಸರ್ವರ್ ಸಿಗ್ನಲ್ಸ್ ಕಳಿಸಿರ್ತಾರೆ, ಅದನ್ನ ನಾನು ಕರೆಕ್ಷನ್ ಇನ್ಫಾರ್ಮೇಶನ್ ಮಾಡ್ತೀನಿ. ಬೇಸ್ ಇರುತ್ತೆ, ಕರೆಕ್ಷನ್ ಇನ್ಫಾರ್ಮೇಶನ್ ಬರುತ್ತೆ, ಕಮ್ಯುನಿಕೇಶನ್ ಲಿಂಕ್ ಇರುತ್ತೆ, ಅಥವಾ NTRIP ಪ್ರೋಟೋಕಾಲ್ ಇರುತ್ತೆ, ಅದರಿಂದ ಹೋಗುತ್ತೆ ರೋವರ್ಗೆ. ಅದು ಹೋದ್ಮೇಲೆ ಅಲ್ಲೇ ಇಮಿಡಿಯೇಟ್ ಆಗಿ ರಿಯಲ್ ಟೈಮ್ ಕರೆಕ್ಷನ್ ಕೂಡ ಆಗಬಹುದು. ರೈಟ್, ಇಮಿಡಿಯೇಟ್ ಆಗಿ ಫೀಲ್ಡ್ ಅಲ್ಲಿ. ಅಲ್ಟಿಮೇಟ್ಲಿ ಐ ವಿಲ್ ಬಿ ಗೆಟಿಂಗ್ ದ ಹೈ ಆಕ್ಯುರೇಸಿ ಪ್ರಿಸಿಷನ್ ಪೊಸಿಷನ್. ಅರ್ಥ ಆಯ್ತಾ? ಸಿಂಪಲ್ ಇದೆ, ಬೇಸಿಕ್ಸ್ ಅರ್ಥ ಆಯ್ತು ಅಂದ್ರೆ ದಿಸ್ ಸ್ಲೈಡ್ಸ್ ನಥಿಂಗ್ ಫಾರ್ ಯು. ಓಕೆ ಸರ್, ಇದು ನೋಡಿ, ಎಲ್ಲೋ ಒಂದು ರೆಫರೆನ್ಸ್ ಸ್ಟೇಷನ್ ಇದೆ, ಹೌದಲ್ವಾ? ಇದು ಒಂದು ರೆಫರೆನ್ಸ್ ಸ್ಟೇಷನ್ ಇದೆ. ಸರ್, ನನಗೆ ಡೇಟಾ ಕಳಿಸಿದ್ದೀನಿ GNSS ಇಂದ, ನೀವು ಕರೆಕ್ಷನ್ ಮಾಡಿ ನಂಗೆ ಕಳಿಸಿದ್ರಿ. ಓಕೆ, ಯಾವಾಗೋ ನನಗೆ ಡಿಮ್ಯಾಂಡ್ ಬೇಸ್ಡ್ ಕಳಿಸಿದ್ದೀರ ಇವಾಗ. ಬಟ್ ನನಗೆ ಸರ್ ಇದೇ ಥರ ಕಂಟಿನ್ಯೂಸ್ ನಾನು ಬ್ಯಾಕ್ ಟು ಬ್ಯಾಕ್ ಕಳಿಸ್ತಿರ್ತೀನಿ, ನೀವು ನನಗೆ ಕಂಟಿನ್ಯೂಸ್ ಕಳಿಸ್ತಾ ಇರಬೇಕು ಕರೆಕ್ಟೆಡ್ ಡೇಟಾನ ಅಂತ ನಾನು ಕೇಳ್ತೀನಿ. ಅವಾಗ ನಾನು ಏನು ಮಾಡ್ತೀನಿ? ಐ ವಿಲ್ ಯೂಸ್ CORS, ಕಂಟಿನ್ಯೂಸ್ಲಿ ಆಪರೇಟಿಂಗ್ ರೆಫರೆನ್ಸ್ ಸ್ಟೇಷನ್, ಟು ಸೆಂಡ್ ದ ಕರೆಕ್ಟೆಡ್ ಇನ್ಫಾರ್ಮೇಷನ್ಸ್. ಓಕೆ, CORS is a network of continuously operating GNSS reference station. ಯಾಕೆ ಸರ್? It is used to provide a reference correction information for GNSS surveying. ನನಗೆ ಇಮಿಡಿಯೇಟ್ ಆಗಬೇಕು. ರೈಟ್, ಇದು ಕಂಟಿನ್ಯೂಸ್ ವರ್ಕ್ ಆಗ್ತಾನೆ ಇರುತ್ತೆ ಗೆಳೆಯರೆ ಇದು. ಓಕೆ ಸರ್, ಇದು ಇಂಡಿಯಾದಲ್ಲಿ ಇದೆಯಾ? ಎಸ್, ಸರ್ವೆ ಆಫ್ ಇಂಡಿಯಾದಲ್ಲಿದೆ ಸರ್. ಕರ್ನಾಟಕದಲ್ಲಿ ಡೆಫಿನೆಟ್ಲಿ ಕರ್ನಾಟಕ ಸ್ಟೇಟ್ CORS ಅಂತಾನೂ ಇದೆ ಗೆಳೆಯರೆ. ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಅಲ್ಲಿ ಇದೆಯಾ ಸರ್? ಎಸ್. ಕಾನ್ಸೆಪ್ಟ್ ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಓಕೆ, CORS ಸ್ಟೇಷನ್ಸ್ ಇದೆ ನೋಡಿ, ಕಂಟಿನ್ಯೂಸ್ಲಿ ಆಪರೇಟ್ ಆಗ್ತಾ ಇದೆ ನೋಡಿ. ಓಕೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕಂಟಿನ್ಯೂಸ್ಲಿ ಆಪರೇಟ್ ಆಗಿ ಕರೆಕ್ಷನ್ ಡೇಟಾ ಕೊಟ್ಟು ಇಟ್ ವಿಲ್ ಗಿವಿಂಗ್ GNSS ಅಬ್ಸರ್ವೇಷನ್ ಇರುತ್ತೆ. ಈಚ್ CORS ಸ್ಟೇಷನ್ ಅಬ್ಸರ್ವ್ಸ್ ದ ಸ್ಯಾಟಲೈಟ್ ಸಿಗ್ನಲ್ಸ್. ನೆಟ್ವರ್ಕ್ ಕರೆಕ್ಷನ್ ಆಗುತ್ತೆ, ಪ್ರಾಸೆಸಿಂಗ್ ಅಲ್ಲಿ ಆಗುತ್ತೆ, ಆಮೇಲೆ ಕರೆಕ್ಷನ್ ಇನ್ಫಾರ್ಮೇಶನ್ ಬರುತ್ತೆ, ಆಮೇಲೆ ರೋವರ್ ವಿಲ್ ಗಿವ್ ದ ರಿಸಲ್ಟ್. ನಮ್ಮ ಮೊಬೈಲಲ್ಲಿ ಆವಾಗ ತೋರಿಸುತ್ತೆ ಒಂದು ಪ್ರಾಪರ್ ಪ್ರಿಸೈಸ್ ಪೊಸಿಷನ್. ಅರ್ಥ ಆಯ್ತಾ? ಸೊ CORS is a reliable, consistent, wide area reference infra. ಯಾಕೆ ಸರ್? ಫಾರ್ ಹೈ ಪ್ರಿಸೈಷನ್ GNSS ಸರ್ವೆಗೋಸ್ಕರ. ಬೆನಿಫಿಟ್ ಅರ್ಥ ಆಯ್ತಲ್ವಾ? ನನಗೆ ಕಂಟಿನ್ಯೂಸ್ ಬರ್ತಾ ಇದೆ, ಐ ಆಮ್ ಗೆಟಿಂಗ್ ಹೈ ಆಕ್ಯುರೇಟ್ ಡೇಟಾ ಫಾರ್ ಮೈ ಸರ್ವೆ ಪರ್ಪಸ್. ಹೈ ಅಕ್ಯುರೇಸಿ ಇದೆ, ಲಾರ್ಜ್ ಏರಿಯಾ ಕವರ್ ಆಗ್ತದೆ, ಯೂನಿಫಾರ್ಮ್ ರೆಫರೆನ್ಸ್ ಇದೆ, ಸೇವ್ಸ್ ಟೈಮ್, ಕಾಸ್ಟ್ ಎಫೆಕ್ಟಿವ್ ಇದೆ, ಸಪೋರ್ಟ್ ರಿಯಲ್ ಟೈಮ್. ಅರ್ಥ ಆಯ್ತೇನ್ರಿ? CORS ಸ್ಟೇಷನ್ಸ್ ಇದಾವೆ, ನೆಟ್ವರ್ಕ್ ಪ್ರಾಸೆಸ್ ಆಗ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್. ತಿಳ್ಕೊಳ್ಳಿ, ಪೋಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಇದೆ ಇದು. ಕರೆಕ್ಷನ್ ಇನ್ಫಾರ್ಮೇಶನ್ ಬರ್ತಾ ಇದೆ, ರೋವರ್ಸ್ ಯೂಸರ್ಗೆ ಹೋಗ್ತಾ ಇದೆ. ರೈಟ್, ಯಾಕೆ ಬೇಕು ಸರ್ CORS? ವೈ CORS ಆರ್ ರಿಕ್ವೈರ್ಡ್ ಸರ್? ಏನ್ ಗೊತ್ತಾ? ಸರ್ವೇಯರ್ ಅವ್ರು ಏನ್ ಮಾಡ್ಬೋದು? ಕ್ಯಾನ್ ಯೂಸ್ ಅನ್ ಎಕ್ಸಿಸ್ಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್ rather than relying on only on establishing individual local ಏನ್ ರೆಫರೆನ್ಸ್ ಸ್ಟೇಷನ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಆಲ್ರೆಡಿ ಎಕ್ಸಿಸ್ಟಿಂಗ್ ರೆಫರೆನ್ಸ್ ಸ್ಟೇಷನ್ ನೆಟ್ವರ್ಕ್ ಏನಿರುತ್ತೆ ಅಲ್ಲಿಂದ ಡೇಟಾ ಫೆಚ್ ಮಾಡಿ ನಾನು ಕರೆಕ್ಟೆಡ್ ಡೇಟಾನ ತಗೋಬಹುದು. ಕಂಟಿನ್ಯೂಸ್ ಪ್ರಾಸೆಸ್ ಅಲ್ಲಿ ಇದು. ಈಗ ಸಪೋಸ್ ನೋಡಿ, ಟ್ರೆಡಿಷನಲ್ ಲೋಕಲ್ ರೆಫರೆನ್ಸ್ ಸ್ಟೇಷನ್ ಇದೆ ಅಂತ ಅನ್ಕೊಳ್ಳೋಣ. GNSS ಇದೆ, ಸೋ ಅಂಡ್ ಸೋ ಇದೆ, ಕರೆಕ್ಷನ್ ಇದೆ, ಲೋಕಲ್ ಬೇಸ್ ಸ್ಟೇಷನ್ ಇದೆ. ಓಕೆ, ಸರ್ವೆ ಮಾಡಿರ್ತಾರೆ, ಅದು ಕರೆಕ್ಷನ್ ಬರುತ್ತೆ. ಓಕೆ, ಇದು ಒನ್ ಟೈಮ್ ಆಯಿತು.
ಇಲ್ಲಿ ಏನಾಗುತ್ತೆ ಗೊತ್ತಾ ಗೆಳೆಯರೆ, ಇಲ್ಲಿ ಟೈಮ್ ಕನ್ಸ್ಯೂಮ್ ಆಗ್ತಿರುತ್ತೆ. ಸೆಟ್ ಆಫ್ ಬಹಳ ಬೇಕು ಇದಕ್ಕೆ. ಪ್ರಾಜೆಕ್ಟ್ ಸೈಟಿಗೆ ಪ್ರತಿಯೊಂದು ಕಡೆ ಹೋಗಿ ನಾನು ಮಾಡೋಕ್ಕಾಗತ್ತೇನ್ರಿ ಹೇಳಿ ನೋಡೋಣ. ಓಕೆ, ಸಪೋಸ್ ಇಲ್ಲಿ ಎಲ್ಲೋ ಗುಡ್ಡದಲ್ಲಿರುತ್ತೆ, ಸಪೋಸ್ ವ್ಯಾಲಿಯಲ್ಲಿರುತ್ತೆ, ಸಪೋಸ್ ಒಂದ್ಸಲಿ ಇಲ್ಲಿರ್ತೀನಿ, ಒಂದ್ಸಲಿ ಇಲ್ಲಿರ್ತೀನಿ, ನನಗೆ ಅವಾಗ ಹೋಗಿ ಸೆಟ್ ಮಾಡೋಕ್ಕಾಗತ್ತೇನ್ರಿ? ನೋ, ಟೈಮ್ ಕನ್ಸ್ಯೂಮಿಂಗ್. ಆದರೆ CORS ಅಂದರೆ ಫಿಕ್ಸ್ಡ್ ಇರ್ತವೆ, ಆಲ್ರೆಡಿ ಎಕ್ಸಿಸ್ಟಿಂಗ್. ರೈಟ್, ವಾಟ್ ಆಲ್ರೆಡಿ ಎಕ್ಸಿಸ್ಟ್ ಇದಾವೆ ಅವು ಜಸ್ಟ್ ಫಾಲೋ ಮಾಡೋದು. ರೈಟ್, access an existing continuously operating reference networks. GNSS ಸ್ಯಾಟಲೈಟ್ ಇದೆ ನೋಡಿ, ಕಂಟಿನ್ಯೂಸ್ ಆಪರೇಟಿಂಗ್ ಸ್ಟೇಷನ್ಸ್ ಇದೆ, CORS ನೆಟ್ವರ್ಕ್ಸ್ ಇದೆ. ಐ ಆಮ್ ಗೆಟಿಂಗ್ ಹೈ ಆಕ್ಯುರೇಟ್ ಡೇಟಾ. ನೋ ನೀಡ್ ಟು ಎಸ್ಟಾಬ್ಲಿಷ್ ಸರ್ ಬೇಸ್ ಫಾರ್ ಈಚ್ ಟೈಮ್ ಉಳಿಯುತ್ತೆ ನಮಗೆ. ಆಲ್ರೆಡಿ ಎಕ್ಸಿಸ್ಟನ್ನು ಯೂಸ್ ಮಾಡ್ಕೊಳ್ಳಿ ಎನಿ ಟೈಮ್ ಎನಿವೇರ್. ಅದಕ್ಕಾಗಿ ನಾನು ಏನು ಹೇಳ್ಬೋದು, CORS ಅನ್ನೋದೊಂದು ಪರ್ಮನೆಂಟ್ ಇದೆ ಅಂತ ಹೇಳ್ಬೋದಾ ಸ್ಟೇಷನ್? ಎಸ್. ಅದೊಂದು ಕಂಟಿನ್ಯೂಸ್ಲಿ ಆಪರೇಟಿಂಗ್ ಇದೆ ಅಂತ ಹೇಳ್ಬೋದಾ? ಎಸ್. ಓಕೆ ಓಕೆ ಸರ್, NTRIP ಅಂದರೆ ಏನು ನೋಡಿ? ಒಂದು ಹೇಳಿದೆ ಅದೇ, ಇವಾಗ ರೋವರ್ ಇದೆ, ರೈಟ್? ಇವೇನಿದಾವೆ ರೆಫರೆನ್ಸ್ ನೆಟ್ವರ್ಕ್ಸ್ ಇದೆ ಅಂದ್ಕೊಳ್ಳಿ. ಇಲ್ಲೊಂದು ರೋವರ್ ಇದೆ ನೋಡಿ. ನೀವು ಡೇಟಾನ ಯಾವಾಗಲೂ ಇಂಟರ್ನೆಟ್ಟಲ್ಲಿ ಆಗಲಿ ಅಥವಾ ನೆಟ್ವರ್ಕ್ಸಲ್ಲಾಗಲಿ ನೀವು ಏನೇ ಒಂದು ಡೇಟಾ ಕಳಿಸ್ಬೇಕು ಅಂದರೆ ಯು ಹ್ಯಾವ್ ಟು ಫಾಲೋ ನೆಟ್ವರ್ಕ್ ಪ್ರೋಟೋಕಾಲ್ಸ್. ಕಮ್ಯುನಿಕೇಷನಲ್ಲಿ ಓದ್ತಿರ್ತೀರಾ, IP ಅಂತಾರೆ, ಇಂಟರ್ನೆಟ್ ಪ್ರೋಟೋಕಾಲ್ಸ್. ವಾಟ್ ಈಸ್ ಪ್ರೋಟೋಕಾಲ್ಸ್? Protocols are rules and regulations has to be followed by all the internet users. Example ಹೇಳ್ತೀನಿ ನೋಡಿ, HTTP Hyper Text Transfer Protocol, FTP File Transfer Protocol. You have to follow. ನೀವು ಫೈಲ್ ಟ್ರಾನ್ಸ್ಫರ್ ಮಾಡ್ತಿರ್ತೀರಲ್ಲ, ಅವಾಗೂ ಕೂಡ you have to follow certain protocols. SMTP ಇಮೇಲ್ ಕಳಿಸ್ತಾ ಇರ್ತೀರಲ್ಲ ನೀವು, ಅವಾಗೂ ಕೂಡ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕ್ರಿ. ರೈಟ್, ಅದು ಏನದು? ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇವೆಲ್ಲ ಓದಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ನಾನು. ಇಂಟರ್ನೆಟ್ ಪ್ರೋಟೋಕಾಲ್, ರೈಟ್? TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್. ಕಮ್ಯುನಿಕೇಷನಲ್ಲಿ ಓದಿರ್ಬೇಕ್ರಿ ಇವೆಲ್ಲ, ಜಸ್ಟ್ ನಿಮಗೆ ತೋರಿಸ್ದೆ. ಓಕೆ, ಅದೇ ಥರ ಇಲ್ಲಿ ಕೂಡ ನಾನು ಡೇಟಾ ಟ್ರಾನ್ಸ್ಫರ್ ಮಾಡ್ತಿರ್ತೀನಿ, ರೈಟ್? ಆವಾಗ ಐ ಹ್ಯಾವ್ ಟು ಯೂಸ್ ವಾಟ್? ಇಂಟರ್ನೆಟ್ ಪ್ರೋಟೋಕಾಲ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ನೆಟ್ವರ್ಕ್ಡ್ ಟ್ರಾನ್ಸ್ಪೋರ್ಟ್ ಆಫ್ RTCM ವಿಯಾ ಇಂಟರ್ನೆಟ್ ಪ್ರೋಟೋಕಾಲ್. ಓಕೆ, NTRIP ಫುಲ್ ಫಾರ್ಮ್ ತಿಳ್ಕೊಳ್ಳಿ, ಸ್ವಲ್ಪ ಕಾಂಪ್ಲಿಕೇಟ್ ಇದೆ. ಇಟ್ ಮೈಟ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್. NTRIP is used for transporting GNSS and correction data over the internet. ಅದೇ ಹೇಳಿದ್ನಲ್ಲ, ಇಂಟರ್ನೆಟ್ಟಲ್ಲಿ ನಾವು ಏನೇ ಕಳಿಸ್ಬೇಕಂದ್ರೂ ಯು ಹ್ಯಾವ್ ಟು ಫಾಲೋ ಸರ್ಟನ್ ಪ್ರೋಟೋಕಾಲ್ಸ್ ಅಂತ. ಅದೇ ಇದೆ ಗೆಳೆಯರೆ, ಅರ್ಥ ಆಯ್ತಾ? NTRIP ಅನ್ನೋದು ಒಂದು ಪ್ರೋಟೋಕಾಲ್. ಓಕೆ, ವೈಲ್ ಐ ಆಮ್ ಸೆಂಡಿಂಗ್ ಕರೆಕ್ಷನ್ ಡೇಟಾ ಥ್ರೂ ದ ಇಂಟರ್ನೆಟ್. ಸೇಮ್ ಇರುತ್ತೆ. CORS ಇದಾವೆ, ಡೇಟಾ ಕರೆಕ್ಷನ್ ಆಗಿದೆ, I am sending it by using protocol that is called NTRIP protocol. GNSS ಆವಾಗ ಇಂಟರ್ನೆಟ್ ಥ್ರೂ ಇಂದ ರಿಸೀವ್ ಆಗುತ್ತೆ. ಓಕೆ, ಕರೆಕ್ಷನ್ ಡೇಟಾ ಆಗುತ್ತೆ, ನಮಗೆ ಆವಾಗ ರಿಯಲ್ ಟೈಮ್ ಕರೆಕ್ಷನ್ ಬರುತ್ತೆ. ಅರ್ಥ ಆಯ್ತಾ? ಇಸ್ ದೇರ್ ಎನಿ ಕಾಂಪ್ಲಿಕೇಶನ್ಸ್? ನೋ. ಓಕೆ, ಸೊ ಇವಾಗ ಬೇಸಿಕ್ ಡಿಫ್ರೆನ್ಸ್ ಗೊತ್ತಾಯ್ತೇನ್ರಿ? RTK ಅಂದರೆ ಏನು, CORS ಅಂದರೆ ಏನು, NTRIP ಅಂದರೆ ಏನು? ಇದನ್ನು ಜಸ್ಟ್ ಗ್ಲಾನ್ಸ್ ಮಾಡಿ ಈ ಟೇಬಲ್ನ. ಓಕೆ, ಎಸ್ ಸರ್, ಅದೇ ಥರ ಕರ್ನಾಟಕದಲ್ಲೂ ಇದೆಯಾ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಇರುತ್ತೆ. ಸ್ಟೇಟ್ ವೈಡ್ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಇರಬಾರ್ದೇನ್ರಿ? ಇರಲೇಬೇಕು. ಓಕೆ, ಎಸ್, ಸಿಲೆಬಸ್ಸಲ್ಲಿ ಇದೆ ಪಾಯಿಂಟರ್ಸ್. ಕರ್ನಾಟಕದಲ್ಲೂ ಏನಂದರೆ ರೀಸನ್ 2 ಅಲ್ಲಿದೆ ನಮ್ಮ ಕರ್ನಾಟಕ. ಓಕೆ, ರೀಸನ್ 2 ಅಂತ ಬರುತ್ತೆ RTK. ನೋಡಿ, ಕರ್ನಾಟಕದಲ್ಲಿ CORS ಇದೆ, ಇನ್ಫ್ರಾಸ್ಟ್ರಕ್ಚರಲ್ಲಿ ಇದೆ, ನಮ್ಮ ಕರ್ನಾಟಕದಲ್ಲೂ ಇದೆ. GNSS ಕರೆಕ್ಷನ್ ಸರ್ವಿಸಸ್ ಇದೆ, ರೋವರ್ಗೆ ಹೋಗುತ್ತೆ, ಆ್ಯಂಡ್ ಅಗೇನ್ ಐ ವಿಲ್ ಬಿ ಪ್ರೊಡ್ಯೂಸಿಂಗ್ ದಟ್ ಡೇಟಾ. ಸಿಂಪಲ್. ಓಕೆ, ಇಡೀ ಇಂಡಿಯಾದಲ್ಲಿ ಒಂದಾದರೆ ಕರ್ನಾಟಕದಲ್ಲೂ ನಮ್ಮ ಒಂದು ಲೋಕಲ್ ಬೇಸಿಸ್ಗೋಸ್ಕರ ಇದೆ. ಇದು ಒಂದು ರೀಸನ್ 2. ವೇರಿಯಸ್ ರೀಸನ್ಸ್ ಇದ್ದಾವೆ. ರೀಸನ್ 2 ಅಲ್ಲಿ ಬರುತ್ತೆ ಇದು, ರೀಸನ್ 2 CORS ಆಫ್ ಇಂಡಿಯಾ. ಓಕೆ, ವೆರಿ ಇಂಪಾರ್ಟೆಂಟ್ ವರ್ಡಿಂಗ್. ನಾವು ಹೇಳಿದ್ವಲ್ಲ, UTM 43 ಆ್ಯಂಡ್ 44 ವಿಲ್ ಕಮ್, ಕರ್ನಾಟಕ ಬರುತ್ತೆ ಆ ಒಂದು ಝೋನಲ್ಲಿ ಅಂತ, ರೈಟ್? ಅದೇ ಥರ ಇಲ್ಲಿ ರೀಸನ್ 2 CORS ಅಲ್ಲಿ ಬರುತ್ತೆ. ಈ ಥರ ವೇರಿಯಸ್ ಪ್ರೊಬಾಬಲ್ ಕ್ವಶನ್ ಅಲ್ಲ MCQs ಮಾಡೋಣ. ಇವಾಗ ಬನ್ನಿ, ಪ್ರಿಸಿಷನ್ ಕ್ಯಾಡಸ್ಟ್ರಲ್ ಸರ್ವೆ.
ಸರ್ ಇದನ್ನು ಏನಾದರೂ ಇದೆಯಾ ಸರ್ ಸಿಲೆಬಸ್ಸಲ್ಲಿ? ಎಸ್ ಮೈ ಡಿಯರ್ ಫ್ರೆಂಡ್, ಸಿಲೆಬಸ್ಸಲ್ಲಿ ಇದೆ. ಓಕೆ, ಇವಾಗ ನೋಡಿ, ದಿಸ್ ಈಸ್ ಅಪ್ಲಿಕೇಶನ್, ದಿಸ್ ಈಸ್ ಅ ಅಪ್ಲಿಕೇಶನ್ ಇನ್ ಎಂಡ್ ಪಾಯಿಂಟ್. ಇವಾಗ ನೋಡ್ರಿ, ನಾವು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಲಿ ಯೂಸ್ ಮಾಡೋದು, ಇವಾಗ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಇದನ್ನು. ಎಕ್ಸಾಂಪಲ್, ನಮಗೆ ಒಂದು ಸರ್ವೆ ಮಾಡಬೇಕಲ್ವಾ, ನಾವು ಲ್ಯಾಂಡ್ ಪಾರ್ಸಲ್ನ ಸರ್ವೆ ಮಾಡ್ತೀವಿ, ಬೌಂಡ್ರೀಸ್ ಕ್ರಿಯೇಟ್ ಮಾಡ್ತೀವಿ, ಕೋಆರ್ಡಿನೇಟ್ ಟ್ಯಾಗ್ ಮಾಡ್ತೀವಿ, ಲ್ಯಾಂಡ್ ರೆಕಾರ್ಡ್ಸನ್ನು ಮಾಡ್ತೀವಿ. ಇವಾಗ ಸಪೋಸ್ ನಮಗೆ ಭೂಮಿ ಒಂದು ಏನಾದರೂ ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದಾಗ ನಾನು ಏನು ಮಾಡ್ತೀನಿ, ಸರ್ವೆ ನಂಬರ್ ಹೊಡಿತೀನಿ, ಹಿಸ್ಸಾ ನಂಬರ್ ಹೊಡಿತೀನಿ, ರೈಟ್? ಯಾವ ಒಂದು ಹೋಬಳಿ ಲೆವೆಲಲ್ಲಿ ಬರುತ್ತೆ ಅಂತ ಹೊಡೆದಾಗ ಐ ವಿಲ್ ಬಿ ಗೆಟಿಂಗ್ ಮೈ ಲ್ಯಾಂಡ್ ಡೀಟೇಲ್ಸ್. ಇವೆಲ್ಲ ಸರ್ವೆ ನಂಬರ್ಸ್, ರೈಟ್? ಇದನ್ನೆಲ್ಲ ನನಗೆ ಬರುತ್ತೆ ಅಂತಂದರೆ ಒಂದು ಕ್ಯಾಡಸ್ಟ್ರಲ್ ಸರ್ವೆ ಆಗ್ತಾ ಇದೆ, ರೈಟ್? ಇದು ಹೈ ಪ್ರಿಸಿಷನ್ ವ್ಯಾಲ್ಯೂ ಬೇಸ್ಡ್ ಕ್ಯಾಡಸ್ಟ್ರಲ್ ಸರ್ವೆ ಆಗ್ತಾ ಇದೆ ಇಲ್ಲಿ ನನಗೆ, ರೈಟ್? ಏನಕ್ಕೆ? ಈ ಒಂದು JNSS ರೋವರ್ ಸೆಕ್ಷನ್, ರೋವರ್ ಸ್ಟೇಷನ್ಸ್ ಏನಿದೆ CORS ಇಂದ ಕಂಟಿನ್ಯೂಸ್ ಆಗಿ ಒಂದು ಹೈ ಆಕ್ಯುರಸಿ ಬೇಸ್ಡ್ ಪ್ರಿಸಿಷನ್ ವ್ಯಾಲ್ಯೂ ಬಂದು ನನಗೆ ಒಂದು ಪ್ರಾಪರ್ ಪೊಸಿಷನ್ಸ್ ಕೊಡ್ತೆ. ಇಲ್ಲಿ ನನಗೆ ಹೆಂಗಂದರೆ ಸೆಂಟಿಮೀಟರ್ ಲೆಕ್ಕ ಆದರೂ ಇಂಚ್ ಲೆಕ್ಕನೂ ನನಗೆ ಪ್ರಾಪರ್ ಆಗಿ ಮಾಡುತ್ತೆ ಇವಾಗಿನ ಪ್ರಾಪರ್ ಮಾಡರ್ನ್ ಟೂಲ್ಸ್ಗಳೆಲ್ಲ. ಓಕೆ, ಹೈ ಪ್ರಿಸಿಷನ್ ಕೋಆರ್ಡಿನೇಟ್ಸ್ ಆ್ಯಂಡ್ ಬೌಂಡರೀಸ್ ಫಾರ್ ಅಕ್ಯುರೇಟ್ ಲ್ಯಾಂಡ್ ರೆಕಾರ್ಡ್ಸ್ ಆ್ಯಂಡ್ ಮ್ಯಾಪಿಂಗ್. ನಾನು ಏನು ಹೇಳ್ತೀನಿ ಅಂದರೆ 100% ಅಕ್ಯುರೇಸಿ ಏನು ಆಗಲ್ಲ ಸರ್. ಹಂಗಂತ 100% ಆಗಿದ್ದರೆ ಯಾವಾಗೋ ಈ ಒಂದು ಫ್ಯಾಮಿಲಿಯಲ್ ಲ್ಯಾಂಡ್ ಡಿಸ್ಪ್ಯೂಟ್ಸ್ ಯಾವಾಗೋ ಕಮ್ಮಿ ಆಗ್ತಿತ್ತು. ಬಟ್ ಸ್ಟಿಲ್ ವಿ ಆರ್ ಫೇಸಿಂಗ್ ಸರ್ಟನ್ ಎರರ್ಸ್ ಇದೆ, ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್ ಇನ್ ದ ಫ್ಯೂಚರ್. ಓಕೆ, ಎಸ್, ಇವಾಗ ಅರ್ಥ ಆಯ್ತೇನ್ರಿ? JNSS ಇದೆ, ರೋವರ್ ಇದೆ, RTK CORS corrections, I am getting high precision coordinates, I am doing parcel and boundary survey, that is nothing but cadastral survey. ಅರ್ಥ ಆಯ್ತಾ? ವಯಸ್ಸು ಸರ್ ಇಲ್ಲಿ ಸೆಂಟಿಮೀಟರ್ ಲೆವೆಲ್ ಆಕ್ಯುರಸಿ ಬೇಕು ನನಗೆ, ಇಲ್ಲ ಅಂದರೆ ಅವ್ರು ಬರ್ತಾರೆ ಇದು ನಂದು ಜಾಗ ಅಂತ. ನನಗೆ ರಿಲಯಬಲ್ ಬೌಂಡ್ರೀಸ್ ಕ್ರಿಯೇಟ್ ಮಾಡಬೇಕು, ಆಕ್ಯುರೇಟ್ ಲ್ಯಾಂಡ್ ರೆಕಾರ್ಡ್ಸ್ ಇರಬೇಕು, ರೈಟ್? ರೆವಿನ್ಯೂ ಡಿಪಾರ್ಟ್ಮೆಂಟ್ಸಲ್ಲಿ 60 to 70% ಬರೀ ಇದರಲ್ಲೇ ಇರುತ್ತೆ ವರ್ಕು. even if you become IAS, even if you become AC revenue or Tahsildar or whatever ADLR or land surveyor, it's all about this land related cadastral ಸರ್ವೇಗೋಸ್ಕರನೇ ಇರುತ್ತೆ. ಸೊ ಅಲ್ಟಿಮೇಟ್ಲಿ ನಾವು ಏನಕ್ಕೆ ಓದ್ತಾ ಇದ್ದೀವಿ ರೀ ಇವೆಲ್ಲ? ಈ ಒಂದು ಕ್ಯಾಡಸ್ಟ್ರಲ್ ಸರ್ವೆ ಆದಷ್ಟು ಪ್ರಿಸೈಸ್ ಇರಬೇಕು ಅಂತಾನೆ ಓದ್ತಾ ಇದ್ದೀವಲ್ವಾ ಇದನ್ನು, ರೈಟ್? ಸೊ ಇವಾಗ ಅರ್ಥ ಆಯ್ತೇನ್ರಿ? ಪ್ರಿಸಿಷನ್ ಕ್ಯಾಡಸ್ಟ್ರಲ್ ಸರ್ವೆ, ಲ್ಯಾಂಡ್ ಪಾರ್ಸಲ್ಗೆ, ಬೌಂಡ್ರೀಸ್ಗೆ, ಕೋಆರ್ಡಿನೇಟ್ಸ್ ಇದಕ್ಕೆ ಬೇಕು ನನಗೆ, ಸೊ ದ್ಯಾಟ್ ಐ ಕ್ಯಾನ್ ಮೇಕ್ ಅ ಹೈ ಆಕ್ಯುರಸಿ ಪಾರ್ಸಲ್ ಮ್ಯಾಪಿಂಗ್ ಮಾಡ್ಬೋದು, ನಾನು ಲೀಗಲ್ ಬೌಂಡ್ರೀಸ್ ಕ್ರಿಯೇಟ್ ಮಾಡ್ಬೋದು, ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ಗೆ, ಟ್ಯಾಕ್ಸೇಷನ್ಗೆ, ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾನೇಜ್ಮೆಂಟ್ಗೆ ನನಗೆ ಬಹಳ ಹೆಲ್ಪ್ ಆಗುತ್ತೆ, ರೈಟ್? ನೋಡಿ ಎಷ್ಟು ಸಿಸ್ಟಮೆಟಿಕ್ ಆಗಿ ನಾನು ಮಾಡ್ಬೋದು ಇಲ್ಲಿ. ಲ್ಯಾಂಡ್ ಮ್ಯಾಪಿಂಗ್ ಆಗಲಿ, ಲ್ಯಾಂಡ್ ರೆಕಾರ್ಡ್ಸ್ ಮ್ಯಾಪಿಂಗ್ ಆಗಲಿ, ಡಿಜಿಟೈಸೇಷನ್ಸ್ ಆಗಲಿ, ರೈಟ್? ದಟ್ಸ್ ವೈ ವೆರಿ ಇಂಪಾರ್ಟೆಂಟ್ ಡಿಯರ್ ಫ್ರೆಂಡ್ಸ್. ಇವಾಗ ಕನೆಕ್ಟ್ ಮಾಡಿ ಎಲ್ಲವನ್ನು. JNSS ಡೇಟಾ ಬರ್ತಾ ಇದೆ, ರೋವರಿಗೆ ಹೋಗ್ತಾ ಇದೆ, RTK CORS ಕರೆಕ್ಷನ್ಸ್ ಆಗ್ತಾ ಇದೆ, ಐ ಆಮ್ ಗೆಟಿಂಗ್ ಹೈ ಪ್ರಿಸಿಷನ್ ಕೋಆರ್ಡಿನೇಟ್ಸ್, ಅಲ್ಟಿಮೇಟ್ಲಿ ಐ ಆಮ್ ಕ್ರಿಯೇಟಿಂಗ್ ಪಾರ್ಸಲ್ಸ್ ಆ್ಯಂಡ್ ಬೌಂಡ್ರೀಸ್, thereby I am getting precised cadastral survey for efficient administration of revenue department. Okay, sir, namdu revenue department barata? Yes, revenue department is sub department called SSLR. Okay, survey, settlement and land records. Okay, very important dear friends. ಸೊ ಇವಾಗ ನೋಡಿ ಗೆಳೆಯರೆ, ಸಿಲೆಬಸ್ ಮಾಡಿದ್ದೀರಾ ಇಲ್ಲ ಅಂತ, ವೆದರ್ ಯು ಆಲ್ ಪೀಪಲ್ ಹ್ಯಾವ್ ಡನ್ ಆಲ್ ದ ಕೀವರ್ಡ್ಸ್ ಆಫ್ ದ ಸಿಲೆಬಸ್ ಅಂತ ತಿಳ್ಕೊಬೇಕಲ್ವಾ ನಾವು. ನೋಡಿ ಇವಾಗ GPS ಓದಿದ್ವಾ? ಎಸ್. ಡೆಫಿನಿಷನ್ ಓದಿದ್ವಾ? ಎಸ್. ಪ್ರಿನ್ಸಿಪಲ್ಸ್? ಎಸ್. ಅಪ್ಲಿಕೇಶನ್ಸ್? ಎಸ್ ಸರ್. ಅಡ್ವಾನ್ಸ್ಡ್ ಪೊಸಿಷನಿಂಗ್ ಆ್ಯಂಡ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇನ್ ಸರ್ವೇಯಿಂಗ್. ಸರ್ GPS ನೌಸ್ಟಾರ್ ಓದಿದ್ವಾ ಸರ್? ಆರ್ಕಿಟೆಕ್ಚರ್? ಎಸ್ ಸರ್, ವೈ ನಾಟ್? ಸಿಗ್ನಲ್ ಸ್ಟ್ರಕ್ಚರ್? ಹೌದು ಸರ್. ಟ್ರೈಲ್ಯಾಟ್ರೇಷನ್ ಪ್ರಿನ್ಸಿಪಲ್? ಹೌದು. ಟೈಪ್ಸ್ ಆಫ್ ಎರರ್ಸ್ ಸರ್? ಮಾಡಿದ್ದೀವಿ ಸರ್. ಕರೆಕ್ಷನ್ಸ್? ಹೌದು ಸರ್. DGPS? ಎಸ್ ಸರ್. ಕಾನ್ಸೆಪ್ಟ್ ಏನು, ಬೇಸ್ ಸ್ಟೇಷನ್ ಏನು, ರೋವರ್ ಏನು, ರಿಯಲ್ ಟೈಮ್ ಅಂದರೆ ಏನು, ಪೋಸ್ಟ್ ಪ್ರಾಸೆಸ್ಡ್ ಡಿಫರೆನ್ಷಿಯಲ್ ಕರೆಕ್ಷನ್ ಅಂದರೆ ಏನು ಮಾಡಿದ್ದೀವಲ್ವಾ? ಅದಕ್ಕೆ ಹೆಂಗೆ ಕರೆಕ್ಷನ್ ಮಾಡಬೇಕು ಟು ಇಂಪ್ರೂವ್ ಅಕ್ಯುರೇಸಿ ಲೆವೆಲ್ಸ್,
ಸೊ GNSS ರೋವರ್ಸ್ ಇರುತ್ತೆ. ಆ ರೋವರ್ಸ್ ಅಲ್ಲಿ ರಿಯಲ್ ಟೈಮ್ RTK ಅಂದ್ರೆ ಏನು, CORS ಅಂದ್ರೆ ಏನು, ಕರ್ನಾಟಕದಲ್ಲೂ ಸ್ಟೇಟ್ CORS ಅಂದ್ರೆ ಏನು, NTRIP ಪ್ರೋಟೋಕಾಲ್ ಅಂದ್ರೆ ಏನು, ರೈಟ್. ಫೀಲ್ಡ್ ಡೇಟಾ ಕಲೆಕ್ಷನ್ ವಿತ್ GNSS ರೋವರ್ಸ್ ಹೆಂಗಿರುತ್ತೆ, ಹೌ ಪ್ರಿಸಿಷನ್ ಇನ್ ಕ್ಯಾಡಸ್ಟ್ರಲ್ ಸರ್ವೆ. ಈ ಸ್ಯಾಟಲೈಟ್ ಕಮ್ಯುನಿಕೇಶನ್ ಟೆಕ್ನಾಲಜಿಯಲ್ಲಿ GNSS ಕಾನ್ಸ್ಟಲೇಷನ್ಸ್ ಏನಿರುತ್ತೆ, GPS ಏನು, ಅದ್ರದ್ದು ಡೀಟೇಲ್ಸ್ ಏನು, ಸ್ಯಾಟಲೈಟ್ ಎಷ್ಟಿದೆ, ಗ್ಲೋನಾಸ್ ಅಲ್ಲಿ ಎಷ್ಟಿದೆ, ಗೆಲಿಲಿಯೋಲಿ ಎಷ್ಟಿದೆ, ನ್ಯಾವಿಕಲ್ಲಿ ಎಷ್ಟಿದೆ, ರೈಟ್. ಸಿಗ್ನಲ್ ಫ್ರೀಕ್ವೆನ್ಸೀಸ್ಗಳು L1, L2, L5, ರೈಟ್. ಸ್ಯಾಟಲೈಟ್ ಜಾಮೆಟ್ರಿ ಅಂದ್ರೆ ಏನು, DOP ವ್ಯಾಲ್ಯೂಸ್ ಅಂದ್ರೆ ಏನು, ರಿಲೇಟೆಡ್ ಸಾಫ್ಟ್ವೇರ್ಸ್ ಏನೇನಿದೆ, GNSS ಡೇಟಾ ಪ್ರಾಸೆಸಿಂಗ್ ಸಾಫ್ಟ್ವೇರ್ ಏನಿರುತ್ತೆ, ಪೋಸ್ಟ್ ಪ್ರಾಸೆಸಿಂಗ್ ಅಂಡ್ ನೆಟ್ವರ್ಕ್ ಇರುತ್ತೆ ಏನಿರುತ್ತೆ, ರೈಟ್. ಇವಾಗ ಇಲ್ಲಿ ಇಷ್ಟೆಲ್ಲ ಸಿಲೆಬಸ್ ಪಾಯಿಂಟರ್ಸ್ ಅಲ್ಲಿ ಇನ್ನೂ 2-3 ಪಾಯಿಂಟರ್ಸ್ ಇದೆ. ಸರ್ ನಮಗೆ ನೋಟಿಸ್ ಆಗ್ತಾ ಇಲ್ವಲ್ಲ, ಎಲ್ಲ ಮುಗ್ದಂಗೆ ಕಾಣ್ತಾ ಇದೆ. ನೋ ಮೈ ಡಿಯರ್ ಫ್ರೆಂಡ್ಸ್, ಐ ಕ್ಯಾನಾಟ್ ಡೂ ದ್ಯಾಟ್. ಇಲ್ಲೇನಾಗುತ್ತೆ ಗೊತ್ತಾ, ಸ್ವಲ್ಪ ಈ ಸಿಗ್ನಲ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಓದಬೇಕಾಗುತ್ತೆ. ಈ ಆಕ್ಯುರೇಸಿ ಲೆವೆಲ್ಸ್ ಆಗಲಿ, ಸಿಗ್ನಲ್ ಸ್ಟ್ರಕ್ಚರ್ಸ್ ಆಗಲಿ, ಇಲ್ಲಿ ನೋಡಿ ರಿಲೇಟೆಡ್ ಸಾಫ್ಟ್ವೇರ್ಸ್ ಇರುತ್ತೆ ಅಲ್ವಾ, ಅದನ್ನು ಓದಬೇಕಾಗುತ್ತೆ. ಪೋಸ್ಟ್ ಪ್ರಾಸೆಸಿಂಗ್ ಮತ್ತೆ ನೆಟ್ವರ್ಕ್ ಅಡ್ಜಸ್ಟ್ಮೆಂಟ್ ಟೂಲ್ಸ್ ಅಂತ ಇರುತ್ತೆ, ಅದನ್ನು ಕೂಡ ಓದಬೇಕು ಗೆಳೆಯರೆ. ದೆನ್ ಅಲ್ಟಿಮೇಟ್ಲಿ ಇಂಟಿಗ್ರೇಷನ್ ವಿತ್ GIS ಓದಿದ ಮೇಲೆ we have to jump to GIS. Okay, yes. So friends, with this we will conclude this class, and rest over advanced topics of GPS will be taken in the next class. So please wait for that class, and let us wind up the session and have a great day, and take care friends.